everything one needs to know about hearing ಪ್ರಾಬ್ಲಮ್ಸು ಹೆರಿಡಿಟ್ರಿನ, ಹಿಯರಿಂಗ್ ಪ್ರಾಬ್ಲಮ್ಸು ರಿವರ್ಸಬಲ್ಲ, ಕಿವಿದು ಪ್ರಾಬ್ಲಮ್ ಅಂತೆಲ್ಲ ಬಂದರೆ ENT ಡಾಕ್ಟರ್ ಹತ್ರ ಹೋಗಬೇಕಾ ಅಥವಾ ಸಪ್ರೇಟ್ ಅದಕ್ಕೆ ಆಡಿಯೋಲಜಿಸ್ಟ್ ಅಂತ ಇರ್ತಾರೆ ಆ ಕಡೆಗೆ ಹೋಗಬೇಕಾ? ಇವಾಗ ಒಂದು ಕಿವಿ ಇಲ್ಲ ಅಂದ್ಕೊಳ್ಳಿ, ಆವಾಗ ನಿಮಗೆ ಎಲ್ಲಿಂದ ಯಾವ ದಿಕ್ಕಿಂದ ಸೌಂಡ್ ಬರ್ತಾ ಇದೆ ಅಂತ ನಿಮಗೆ ಗೊತ್ತೇ ಆಗೋದಿಲ್ಲ. ಅರ್ಲಿ ಐಡೆಂಟಿಫಿಕೇಷನ್ ಅನ್ನೋದು ತುಂಬಾ ಮುಖ್ಯ. ಯಾವುದೇ ಒಂದು ಡಿಸೀಸ್ ತೊಗೊಂಡ್ರೆ ಅಥವಾ ಅಫ್ಕೋರ್ಸ್ ನಾನು ಯಾವಾಗಲೂ ಈ ಹಿಯರಿಂಗ್ ಇಂಪೇರ್ಮೆಂಟ್ನ ಒಂದು ಡಿಸೀಸ್ ಆಗಿ ನೋಡೋದಿಲ್ಲ. ಎಷ್ಟು ಸಾಮಾನ್ಯವಾಗಿ ಕನ್ನಡಕ ಹಾಕ್ತಾರೆ ಎಲ್ಲರೂ ಈಗ. ಸೊ ಅಕ್ಸೆಪ್ಟಬಲ್ ಇಟ್ ಹ್ಯಾಸ್ ಬಿಕಮ್. ಮೈ ಏಮ್ ಆಲ್ಸೋ ದಟ್ ಈವನ್ ಅ ಹಿಯರಿಂಗ್ ಏಡ್ should become as acceptable in the society. Should not be a stigma. Yeah, it should not be a stigma. Is it true that only older people suffer from hearing loss? No, we have discussed that even children will have, it will delay their speech. Sometimes due to pregnancy there could be some development of a hearing problem. The average time anyone takes to enter into a hearing clinic is 7 years by statistics. ಅಂದರೆ 7 ವರ್ಷ ಒದ್ದಾಡಿ 7ನೇ ವರ್ಷ ಆ ಸ್ಟೇಜಿಗೆ ಹೋದ್ಮೇಲೆ ಬರ್ತಾರೆ. They say we notice the beauty of sound only when silence becomes our reality ಅಂತ. ಬಹಳ ಮಾತಲ್ಲೇ ಸೌಂಡ್ ಮಾಡೋ ನಾನು ಇವತ್ತು ಸೈಲೆನ್ಸ್ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದರೆ, ಕೆಲವು ಮೌನಗಳು, ಕೆಲವು ಏನಂತೀರ ಸೈಲೆನ್ಸ್ ಇಸ್ ಗೋಲ್ಡನ್, ಬಟ್ ಕೆಲವು ಸೈಲೆನ್ಸ್ ಇಸ್ ವೆರಿ ಸ್ಕೇರಿ, ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಹಿಯರಿಂಗ್ ಲಾಸ್ ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಅಂಡರ್ಸ್ಟ್ಯಾಂಡಿಂಗ್ ದ ಬ್ಯೂಟಿ ಆಫ್ ಯುವರ್ ಇಯರ್ಸ್ ಆ್ಯಂಡ್ ದ ಸೈನ್ಸ್ ಪ್ಲಸ್ ದಿ ಅನ್ಸೀನ್ ಸೈಡ್ ಆಫ್ ದಿ ಇಯರ್ ಅಂತೆಲ್ಲ ಡೀಪಾಗಿ ಆಲೋಚನೆಗೆ ಇಳಿದಾಗ ತುಂಬ ಪ್ರಶ್ನೆಗಳು ಬರುತ್ತೆ. ನಮ್ಮಲ್ಲೆಲ್ಲ ಮಾತೆತ್ತಿದ್ರೆ 2 ನಿಮಿಷಕ್ಕೆ ಕಿವಿ ಕೇಳಲ್ವಾ ನಿಂಗೆ, ಕಣ್ ಕಾಣಲ್ವಾ ಅಂತ 2 ಸೆಕೆಂಡಿಗೆ ಕೇಳ್ಬಿಡ್ತೀವಿ. ಕೆಲವು ಸತಿ ಕಿವಿನಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ದಾಗ ಅಥವಾ ಅರ್ಲಿ ಸೈನ್ಸನ್ನು ನಾವು ಮಿಸ್ ಮಾಡದೆ ಮುಂದೆ ಹೋದಾಗ ಕೆಲವರು ಎಷ್ಟೋ ಸತಿ ಇದನ್ನೆಲ್ಲ ಒಳಗೆ ಇಟ್ಕೊಂಡು ಆ ನೋವನ್ನು ಅನುಭವಿಸ್ತಾ ಇರ್ತಾರೆ, ಕಾನ್ಫಿಡೆನ್ಸನ್ನು ಕಳ್ಕೊತಾರೆ. ಥ್ರೂ ವಿಚ್ ಸಮಾಜನ ಕೇಳಕ್ಕೆ 2 ಕಿವಿ ಇದ್ರೂ ಅರ್ಧಂಬರ್ಧ ಕೇಳಿಸ್ಕೊಂಡು ಎಲ್ಲ ಕೇಳಿಸ್ಕೊಂಡೇ ನಾವು ಅರ್ಥ ಮಾಡಿಕೊಂಡು ಲೈಫನ್ನು ನೋಡೋದು ಆ ಚಂದ. ಇನ್ನು ಅಲ್ಲೂ ಗೊಂದಲಗಳಾದಾಗ ಅಂಡರ್ಸ್ಟ್ಯಾಂಡ್ ದ ಡೈನಮಿಕ್ಸ್ ಆ್ಯಂಡ್ ದ ಕಾಂಪ್ಲೆಕ್ಸಿಟೀಸ್ ಆಫ್ ವಾಟ್ ಕ್ಯಾನ್ ಪ್ರಾಬ್ಲಿ ಅನ್ಫೋಲ್ಡ್ ಫರ್ದರ್. ಈ ಥರ ಯಾಕೆ ಇವತ್ತಿನ ಶೋ ಶುರುವಾಗ್ತಾ ಇದೆ ಅಂದರೆ ಎವ್ರಿಥಿಂಗ್ ಒನ್ ನೀಡ್ಸ್ ಟು ನೋ ಅಬೌಟ್ ಹಿಯರಿಂಗ್ ಪ್ರಾಬ್ಲಮ್ಸು ಹೆರಿಡಿಟ್ರಿನ, ಹಿಯರಿಂಗ್ ಪ್ರಾಬ್ಲಮ್ಸು ರಿವರ್ಸಬಲ್ಲ. ಯಾರಿಗಾರು ಕಿವಿ ಕೇಳಿಸೋ ಪ್ರಾಬ್ಲಮ್ಮು ಇದೆ ಅಂತಂದರೆ ಅದು ಹೇಗೆ ಗೊತ್ತಾಗತ್ತೆ? ಬರೀ ವಯಸ್ಸಾದಮೇಲೆ ಕಿವಿ ಕೇಳಿಸಲ್ವಾ? ಮತ್ತು ಇಯರ್ ಮತ್ತು ಕಿವಿದು ಪ್ರಾಬ್ಲಮ್ ಅಂತೆಲ್ಲ ಬಂದರೆ ENT ಡಾಕ್ಟರ್ ಹತ್ರ ಹೋಗಬೇಕಾ ಅಥವಾ ಸಪ್ರೇಟ್ ಅದಕ್ಕೆ ಆಡಿಯೋಲಜಿಸ್ಟ್ ಅಂತ ಇರ್ತಾರೆ ಆ ಕಡೆಗೆ ಹೋಗಬೇಕಾ? ಇವತ್ತಿನ ಬೃಹತ್ತಾಗಿ ಬೆಳೀತಾ ಇರುವಂಥ ಭಾರತ, ಕರ್ನಾಟಕ, ಬೆಂಗಳೂರಲ್ಲಿ ಎಲ್ಲಿಗೆ ಹೋಗಬೇಕು? ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಒನ್ ಆ್ಯಂಡ್ ಓನ್ಲಿ ಫೌಂಡರ್ ಆಫ್ ಶ್ರೇಯಾ ಹಿಯರಿಂಗ್ ಕ್ಲಿನಿಕ್. ಇಟ್ಸ್ ಅನ್ ಆನರ್ ಟು ಹೋಸ್ಟ್ ಡಾಕ್ಟರ್ ಸತ್ಯ ರನ್ನ ಅವ್ರನ್ನ. ಶಿ ಈಸ್ ಸಚ್ ಅ ಇಂಟ್ರೆಸ್ಟಿಂಗ್ ಡಾಕ್ಟರ್. ಅಂದರೆ ಶಿ ಈಸ್ ಅಫ್ಕೋರ್ಸ್ ಅ ಫೌಂಡರ್ ಆ್ಯಂಡ್ ದ ಚೀಫ್ ಆಡಿಯೋಲಜಿಸ್ಟ್ ಆಫ್ ಶ್ರೇಯಾ ಹಿಯರಿಂಗ್ ಕ್ಲಿನಿಕ್. ನನಗೆ ಅದಕ್ಕಿಂತ ಜಾಸ್ತಿ ಫ್ಯಾಸಿನೇಟ್ ಆಗಿದ್ದು, ಶಿ ಈಸ್ ಸಂಬಡಿ ಹೂಸ್ clinically seeing patients and seeing humans for the past 28 years. And of course ಈ ಆಡಿಯೋಲಜಿಸ್ಟ್ ಆಗಿ ಹಿಯರಿಂಗ್ ಕ್ಲಿನಿಕ್ ಅಂತಲೇ ಮೊದಲ ಒಂದು ಆ ಕಾನ್ಸೆಪ್ಟನ್ನು ಶುರು ಮಾಡಿದ್ದೆ ಅವರು. ಐ ಥಿಂಕ್ ದಟ್ಸ್ ವೈ ವಿ ಗಿವ್ ದ ಟೈಟಲ್ ಪಯನಿಯರ್ ಅಂತ. ಆ್ಯಂಡ್ ಪ್ರೊಫೈಲ್ ಅಂತ ಬಂದರೆ ದೊಡ್ಡ ಹೆಸರು ನಮ್ಮ ಕರ್ನಾಟಕ ಕಂಡಿರುವಂತಹ ನಮ್ಮ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಇರ್ಬೋದು, ಲೇಟ್ ಒಡೆಯರು, ಅಥವಾ ಈ ಕಡೆ ನಮ್ಮ ಲೇಟ್ ಆ್ಯಕ್ಟರ್ ವಜ್ರಮುನಿಯವರು, ಇನ್ನು ಈ ಕಡೆ ಇತ್ತೀಚೆಗಷ್ಟೇ ನಾವು ಅವ್ರನ್ನ ಕಳ್ಕೊಂಡ್ವಿ, ನಮ್ಮ ರೈಟರ್ ದಿವಂಗತ SL ಭೈರಪ್ಪ ಅವರ ಫ್ಯಾಮಿಲಿಯಿಂದ ಹಿಡಿದು ಎಂತೆಂಥ ದಿಗ್ಗಜರನ್ನು ಅವ್ರು ಟ್ರೀಟ್ ಮಾಡಿದ್ದಾರೆ ಅಂತಂದರೆ ಅಲ್ಲಿ ಒಂದು ನಂಬಿಕೆ ಇರುತ್ತೆ. ಆ ನಂಬಿಕೆಗೆ ಆಳವಾಗಿರುವಂತಹ ಎಕ್ಸ್ಪೀರಿಯನ್ಸ್ ಮತ್ತು ಅಪ್ಡೇಟ್ ಆಗಿರುವಂಥ ಟೆಕ್ನಾಲಜಿ ಅದಕ್ಕೆ ಕೈಗೂಡಿರುತ್ತೆ. ಸೊ ವಿತ್ ಗ್ರೇಟ್ ಪ್ಲೆಷರ್ ಹಿಯರ್ ಐ ವೆಲ್ಕಮ್ ಒನ್ ಆ್ಯಂಡ್ ಓನ್ಲಿ ನಮ್ಮ ಡಾಕ್ಟರ್ ಸತ್ಯ ಅವರನ್ನು ಆನ್ ಜಸ್ಟ್ ಕ್ಯೂರಿಯಸ್ ಕನ್ನಡ. ಡಾಕ್ಟ್ರೇ ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು ಫಾರ್ ದ ಗುಡ್ ಇಂಟ್ರೊಡಕ್ಷನ್. ಪ್ಲೆಜರ್ ಇಸ್ ಆಲ್ವೇಸ್ ಮೈನ್. ನಮಗೆ ನೀವು ತುಂಬ ಬೇಕಾದವರು. ಯಾಕೆ ಹೇಳಿ? ನಿಮ್ಮ ಆರೈಕೆಯಲ್ಲಿ ಪೇಷಂಟ್ಸ್ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಯಾಕಂದರೆ ನಮ್ಮನ್ನು ಫಸ್ಟ್ ಜನ ಕೇಳಿಸ್ಕೊಂಡಿದ್ದೆ ಅಲ್ವೇ? ಎಕ್ಸಾಕ್ಟ್ಲಿ. ಸೊ ನಮ್ಮ ಪೇಷಂಟ್ಸೇ ನಿಮ್ಮ ಪ್ರೋಗ್ರಾಮ್ನ ಕೇಳಬೇಕು ಅಂತಲೇ ನಮಗೂ ತುಂಬ ಆಸೆ. ಎಸ್, ಆ್ಯಂಡ್ ದಟ್ ಈಸ್ ದ ರೀಸನ್ ವಿ ಆರ್ trying to bring awareness to this type of a problem. Absolutely. Doctor, I think the beauty of these podcasts
ಬರೀ ನೋಡೋದೇ ಇಲ್ಲ, ಆರಾಮಾಗಿ ಕೇಳಿಸ್ಕೊಳ್ಬೋದು. ಸೊ ಮೈ ಫಸ್ಟ್ ಕ್ವೆಶನ್ ವುಡ್ ಆಲ್ವೇಸ್ ಈ ಇಟ್ಸ್ ಮೈ ಫೇವ್ರೆಟ್ ಸಾಂಗ್. ನಾನು ಇವಾಗಷ್ಟೇ ನಾವು ಮಾತಾಡಿದ್ವಿ ಕೂಡ, ಎಲ್ಲೆಲ್ಲೂ ಸಂಗೀತವೇ ಎಲ್ಲೆಲ್ಲೂ ಸೌಂದರ್ಯವೇ, ಕೇಳೋ ಕಿವಿ ಇರಬೇಕು ನೋಡೋ ಕಣ್ಣಿರಬೇಕು. ಇದು ಒಂದು ಲೇಯರಲ್ಲಿ ನೋಡಿದ್ರೆ ಕರ್ನಾಟಕದ ಒಂದು ಫೇಮಸ್ ಸಿನಿಮಾ ಹಾಡು. ಇದನ್ನು ಡೀಪಾಗಿ ನೋಡಿದ್ರೆ ಕೇಳೋ ಕಿವಿ ಇರಬೇಕು ನೋಡೋ ಕಣ್ಣಿರಬೇಕು, ಬರೀ ಫಿಸಿಕಲಿ ಅಲ್ಲ ಮೆಟಫಾರಿಕಲಿನೂ ಆ ಒಂದು ಸ್ಪಿರಿಚುವಲ್ ಅವೇಕನಿಂಗ್ ಇದ್ದರೆ ಎಲ್ಲ ಕಾಣಿಸುತ್ತೆ ಅಂತ. ಫಸ್ಟ್ ಕ್ವೆಶನ್ ದಟ್ ಐ ವುಡ್ ಲೈಕ್ ಟು ಆಸ್ಕ್ ಯು ಇಸ್, ನಮ್ಮನ್ನು ನಾವು ಕರೆಕ್ಟಾಗಿ ಕೇಳಿಸ್ಕೋಬೇಕಂದ್ರೆ ಈ ನಮ್ಮ ಎರಡು ಫಿಸಿಕಲ್ ಕಿವಿಗಳು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ವಾಟ್ ಡಸ್ ಇಟ್ ಮೀನ್ ನಮ್ಮನ್ನು ನಾವು ಕರೆಕ್ಟಾಗಿ ಕೇಳಿಸ್ಕೊಳ್ಳೋದು ಅಂದರೆ? ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎರಡೂ ಕಿವಿ, ನೀವು ಒಂದು ಮಾತು ಹೇಳಿದ್ರಲ್ಲ, ಎರಡೂ ಕಿವಿ ಇರಬೇಕಾ ಅಂತ. ಡೆಫಿನೆಟ್ಲಿ ಎರಡೂ ಕಿವಿ ಇದ್ರೇ ನಾವು ಎಕ್ಸಾಕ್ಟ್ಲಿ ಬ್ಯಾಲೆನ್ಸ್ಡ್ ಮೆಥಡ್ನಲ್ಲಿ ನಮ್ಮನ್ನೇ ನಾವು ಕೇಳಿಸ್ಕೋಬೋದು, ಅಥವಾ ಇನ್ನೊಬ್ಬರನ್ನ ನಾವು ಚೆನ್ನಾಗಿ ಕೇಳ್ಕೋಬೋದು. ಯಾಕಂದರೆ ನಮಗೆ ದೇವರು ಕೊಟ್ಟಿರೋದು ಒಂದು ಸ್ಟೀರಿಯೋಫೋನಿಕ್ ಹಿಯರಿಂಗ್ ಅಂತ. ಸ್ಟೀರಿಯೋಫೋನಿಕ್ ಅಂದರೆ ಇವಾಗ ನೋಡಿ, ನೀವು ಯಾವತ್ತು ನಿಮ್ಮ ಸ್ಟುಡಿಯೋನಲ್ಲೇ ಒಂದೇ ಸ್ಪೀಕರ್ ಇಡೋದಿಲ್ಲ, ಯಾವಾಗಲೂ ನೀವು 2 ಸ್ಪೀಕರ್ ಇಡ್ತೀರಿ. ರೈಟ್ ಸ್ಪೀಕರ್ ಅಥವಾ ಲೆಫ್ಟ್ ಸ್ಪೀಕರ್ ಇದ್ರೇ ಸೌಂಡ್ ನಿಮಗೆ ಬ್ಯಾಲೆನ್ಸ್ ಆಗಿ ಕ್ಲಿಯರ್ ಆಗಿ ಬರ್ತದೆ. ಅದಲ್ಲದೆ ಇವಾಗಂತೂ 3-4 ಸ್ಪೀಕರ್ಸ್ ಎಲ್ಲ ಹೋಮ್ ಥಿಯೇಟರ್ನಲ್ಲಿ ಎಲ್ಲ ಇಡ್ತಾರಲ್ವ. ನಮಗೆ ಫಸ್ಟ್ ಆಫ್ ಆಲ್ ಡೈರೆಕ್ಷನ್ ಆಫ್ ಸೌಂಡ್ ಗೊತ್ತಾಗಬೇಕು. ಅಂದರೆ ಸೌಂಡ್ ರೈಟಿಂದ ಬರ್ತಾ ಇದೆಯೋ ಅಥವಾ ಲೆಫ್ಟಿಂದ ಬರ್ತಾ ಇದೆಯೋ ಅಥವಾ ಮೇಲೇನೋ ಕೆಳಗಡೆನೋ, ನಾವು ಎಷ್ಟು ಸಲೀಸಾಗಿ ಎಲ್ಲಿಂದ ಸೌಂಡ್ ಬರ್ತಾ ಇದೆ ಅಂತ ಎಷ್ಟು ಈಸಿಯಾಗಿ ನಾವು ಅದನ್ನು ಐಡೆಂಟಿಫೈ ಮಾಡ್ತೀವಿ. ಅದಕ್ಕೆ ನಮಗೆ 2 ಕಿವಿ ಇರಲೇಬೇಕು. ಇವಾಗ ಒಂದು ಕಿವಿ ಇಲ್ಲ ಅಂದ್ಕೊಳ್ಳಿ, ಆವಾಗ ನಿಮಗೆ ಯಾವ ದಿಕ್ಕಿಂದ ಸೌಂಡ್ ಬರ್ತಾ ಇದೆ ಅಂತ ನಿಮಗೆ ಗೊತ್ತೇ ಆಗೋದಿಲ್ಲ. ಎಲ್ಲನೂ ನಿಮ್ಮ ಬಲಗಡೆಗೆ ಬರ್ತಾ ಇರುತ್ತೆ ಅಥವಾ ಎಲ್ಲನೂ ನಿಮ್ಮ ಎಡಗಡೆ ಕಿವಿನಲ್ಲೇ ಬರ್ತಾ ಇರುತ್ತೆ. ಸೊ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ ವೈ ವಿ ಆರ್ ಹ್ಯಾವಿಂಗ್ 2 ಇಯರ್ಸ್ ಟು ಗೆಟ್ ದ ಡೈರೆಕ್ಷನ್ ಆಫ್ ದ ಸೌಂಡ್. ಸೊ ಅದಲ್ಲದೆ ನಮ್ಮ ಮೆದುಳು ಇದರಲ್ಲಿ ತುಂಬ ಇಂಟ್ರ್ಯಾಕ್ಟ್ ಮಾಡುತ್ತೆ. ಅಂದರೆ ಈಗ ನಮಗೆ ರೈಟ್ ಸೈಡಿಂದ ಸೌಂಡ್ ಬಂದರೆ ಫಸ್ಟ್ ಅದು ರೈಟ್ ಕಿವಿಗೆ ಬರುತ್ತೆ, ಮತ್ತು ನಮ್ಮ ತಲೆ ಇದೆಯಲ್ಲ ಅದು ಸ್ವಲ್ಪ ಡಿಲೇ ಆದಮೇಲೆ ನಮ್ಮ ಲೆಫ್ಟ್ ಕಿವಿಗೆ ಹೋಗುತ್ತೆ. ಸೊ ದಿಸ್ ಇಸ್ ದ ಇಂಟರ್ ಆರಲ್ ಡಿಲೇ ಅಂತ. ಸೊ ಇದು ಒಂದು ಟೈಮ್ ಡಿಲೇನೂ ಇರುತ್ತೆ, ಮತ್ತು ಒಂದು ಲೆವೆಲ್ನಲ್ಲಿ ಡೆಸಿಬಲ್ನಲ್ಲೂ ಡಿಲೇ ಬರುತ್ತೆ. ಅಂದರೆ ಅದಕ್ಕೇನು ಸಾಮಾನ್ಯ ಅರ್ಥ ಅಂದರೆ, ರೈಟ್ ಸೈಡಿಂದ ಸೌಂಡ್ ಬಂದಾಗ ರೈಟಲ್ಲಿ ಸ್ವಲ್ಪ ಹೆಚ್ಚು ಬರುತ್ತೆ ಡೆಸಿಬಲ್, ಬಟ್ ಅದೇ ಸೌಂಡ್ ಲೆಫ್ಟ್ ಹೋಗೋ ಹೊತ್ತಿಗೆ ಅದು ಒಂದು 3 ಡೆಸಿಬಲ್ ಕಡಿಮೆ ಆಗಿರುತ್ತೆ. ಸೊ ನಮ್ಮ ಮೆದುಳು ಎಷ್ಟು ಶಾರ್ಪ್ ಅಂದರೆ ಮೈಕ್ರೋ ಸೆಕೆಂಡ್ಸಲ್ಲಿ ಈ ಎರಡೂ ಮ್ಯಾಥಮ್ಯಾಟಿಕ್ಸ್ ಇಲ್ಲಿಂದ ಇಲ್ಲಿ ಬರೋದಕ್ಕೆ ಎಷ್ಟು ಟೈಮ್ ಡಿಫ್ರೆನ್ಸ್ ಆಯಿತು ಅದನ್ನು ಇಮಿಡಿಯೇಟ್ ಕಂಡು ಹಿಡಿದು, ಓಕೆ ನೌ ದ ಸೌಂಡ್ ಇಸ್ ಕಮ್ಮಿಂಗ್ ಫ್ರಮ್ ದ ರೈಟ್ ಸೈಡ್ ಅಂತ ನಮಗೆ ಸಿಗ್ನಲ್ ಕೊಡುತ್ತೆ. ಸೊ ಆವಾಗ ನಮ್ಗೆ ಗೊತ್ತಾಗುತ್ತೆ, ಓಕೆ ದಿಸ್ ಇಸ್ ಕಮ್ಮಿಂಗ್ ಫ್ರಮ್ ದ ರೈಟ್ ಸೈಡ್. ನಾನು ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ತುಂಬ ಜನರಿಗೆ ಕಿವಿ ತೊಂದರೆ ಇದ್ದಾಗ ಆಯಿತು ನಾನು ಒಂದೇ ಕಿವಿಗೆ ಹಿಯರಿಂಗ್ ಏಡ್ ಹಾಕೋತೀನಿ ಅಂತ ಅಂದ್ಕೋತಾರೆ. ಆವಾಗ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ನೇ ಇರಲ್ಲ. ಯಾಕಂದರೆ ಒಂದೇ ಕಡೆ ಇರೋದ್ರಿಂದ ಅವರಿಗೆ ಈ ಡೆಪ್ತ್ ಆಫ್ ಸಿಗ್ನಲ್ಸ್ ಅಂತ, ಈಗ ಅದೇ ರೈಟಲ್ಲಿ ಬರ್ತಾ ಇದೆಯೋ ಲೆಫ್ಟಲ್ಲಿ ಬರ್ತಾ ಇದೆಯೋ, ನಮ್ಮ ಡಾಟರ್ ಅಥವಾ ಸನ್ ರೈಟಲ್ಲಿ ಮಾತಾಡ್ತಾ ಇದ್ದಾರಾ ಅಥವಾ ಮೇಲಿನ ಕೂಗ್ತಾ ಇದ್ದಾರಾ, ಎಲ್ಲಿಂದ ಸೌಂಡ್ ಬರ್ತಾ ಇದೆ, ಇದು ಬ್ರೈನ್ ಫುಲ್ ಕನ್ಫ್ಯೂಸ್ ಆಗಿರುತ್ತೆ. ಸೊ ಆವಾಗ ಅವರಿಗೆ ಕ್ಲಾರಿಟಿನೇ ಸಿಗೋದಿಲ್ಲ. ಸೊ ಅದಕ್ಕೆ ನೀವು ಒಳ್ಳೆ ಟಾಪಿಕ್ ರೇಸ್ ಮಾಡಿದ್ರಿ. ಇದಕ್ಕೆ ಬೈನಾರಲ್ ಸ್ಟೀರಿಯೋಫೋನಿಕ್ ಹಿಯರಿಂಗ್ ಅಂತ ಹೇಳ್ತೀವಿ. ಅದು ನಮಗೆ ನ್ಯಾಚುರಲ್ ಆಗಿದೆ ಎಲ್ರಿಗೂ, ಬಟ್ ಕಿವಿ ಕೇಳದೆ ಅವರಿಗೆ ಇದನ್ನು ನಾವು ಸರಿ ಮಾಡಬೇಕು. ಸೊ ವಿ ಹ್ಯಾವ್ ಟು ಪ್ರೊವೈಡ್ ಹಿಯರಿಂಗ್ ಏಡ್ಸ್ ಇನ್ ಬೋತ್ ದ ಇಯರ್ಸ್ so that they can understand the clarity of sound, depth of sound, which direction the sound is coming, and group conversation. ಈಗ ನಾವಿಬ್ಬರು ಒಬ್ಬೊಬ್ಬರೇ ಮಾತಾಡ್ತಾ ಇದ್ದೀವಿ, ಒಬ್ಬೊಬ್ಬರೇ ಮಾತಾಡುವಾಗ ಅಷ್ಟೊಂದು ತೊಂದರೆ ಅನಿಸೋದಿಲ್ಲ. ಬಟ್ ನೀವೇನೇ ಒಂದು 4-5 ಜನ ಜೊತೆ ಕೂತ್ಕೊಂಡು ಮಾತಾಡಿ, ಆವಾಗ ನೀವು ಜಾಸ್ತಿ ಕಾನ್ಸಂಟ್ರೇಷನ್ ಕೊಡಬೇಕಾಗತ್ತೆ. ಆವಾಗಲೇ ಅಂದರೆ ಸೀರಿಯಸ್ ಟಾಪಿಕ್ ಇರಲಿ ಅಥವಾ ಫ್ಯಾಮಿಲಿನಲ್ಲಿ ಡಿಸ್ಕಷನ್ ಇರಲಿ, ಸೊ ಲಂಚ್ ಅಥವಾ ಡಿನ್ನರ್ ಟೇಬಲ್ ಮೇಲೇನು ಡಿಸ್ಕಷನ್ ಇರಲಿ, 4-5 ಜನ ಮಾತಾಡುವಾಗ ಆ ಡೈನಾಮಿಕ್ಸೇ ಬೇರೆ, ಒಬ್ಬೊಬ್ಬರೇ ಮಾತಾಡುವಾಗ ಆ ಡೈನಾಮಿಕ್ಸೇ ಬೇರೆ. ಸೊ ನೀವು
ಎಲ್ಲಾರನ್ನೂ ಕೇಳಬೇಕು. ಇವ್ರೇನು ಪ್ರಶ್ನೆ ಕೇಳಿದರು, ಅವ್ರೇನು ಪ್ರಶ್ನೆ ಕೇಳಿದರು, ಎಲ್ಲನೂ ಅರ್ಥ ಮಾಡ್ಕೋಬೇಕು ಅಂದರೆ ನಮ್ಮ ಎರಡೂ ಕಿವಿಗಳು ಚೆನ್ನಾಗಿರಬೇಕು. ಒಂದೇ ಕಿವಿ ಇದ್ದರೆ ನಿಮಗೆ ಒಂದು ಸೈಡ್ ಕೇಳಿಸ್ತಾ ಇರುತ್ತೆ, ಇನ್ನೊಂದು ಸೈಡ್ ಮಿಸ್ ಆಗ್ತಾ ಇರುತ್ತೆ. ನೀವು ಸದಾ ಊಹೆ ಮಾಡ್ತಾ ಇರಬೇಕು, ಎಲ್ಲಿಂದ ಯಾರು ಏನು ಮಾತಾಡಿದ್ರು ಅಂತ. ಮತ್ತೆ ಲಿಪ್ ನೋಡ್ತಾ ಇರಬೇಕು. ಹಾಂ, ಸೊ ಊಹೆ ಮಾಡುವಾಗ ಅರ್ಧ ಟೈಮ್ ಅದು ರಾಂಗ್ ಆಗೇ ಇರುತ್ತೆ. 50% ಚಾನ್ಸ್ ನಿಮಗೆ ನೀವು ಕರೆಕ್ಟಾಗಿ ಊಹೆ ಮಾಡಿರ್ತೀರಾ ಅಂತ. ಸೊ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಆಫ್ ಅ ಸ್ಟೀರಿಯೋಫೋನಿಕ್ ಬ್ಯಾಲೆನ್ಸ್ಡ್ ಹಿಯರಿಂಗ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎವ್ರಿ ಪರ್ಸನ್ ಟು ಎಂಜಾಯ್ ದಟ್, ಟು ಹ್ಯಾವ್ ಅ ಲೈಕ್ ಯು ಸೆಡ್ ಬ್ಯೂಟಿಫುಲ್ ಹಿಯರಿಂಗ್. ಅದನ್ನು ನಾವು ತಿಳ್ಕೊಂಡ್ರೆ ಅದು ಒಳ್ಳೆಯದು. ಅಮೇಝಿಂಗ್. ಸೊ ದೇ ಸೇ ಅಲ್ಲ, ವಿತ್ ಏಜ್ ವಿ ಮೆಚೋರ್, ಅಟ್ ದ ಸೇಮ್ ಟೈಮ್ ಪ್ರಪಂಚನ ಚೆನ್ನಾಗಿ ನೋಡೋ ವಿಸ್ಡಮ್ ಇರುತ್ತೆ. ಕೆಲವು ಸತಿ ಕಣ್ಣು ಬಲಿತಾ ಹೋಗುತ್ತೆ, ಕಿವಿ, ಆಲ್ ದ ಫಿಸಿಕಲ್ ಆರ್ಗನ್ಸ್ ವಿಲ್ ಸ್ಟಾರ್ಟ್ ಆ್ಯಕ್ಟಿಂಗ್ ಅಪ್, ಬಟ್ ಯುವರ್ ಮೆಚುರಿಟಿ ವಿಸ್ಡಮ್ ಇಸ್ ಆಲ್ ಅಪ್, ವಿಚ್ ಇಸ್ ಉಲ್ಟಾ ವೆನ್ ಯು ಆರ್ ಇನ್ ಯುವರ್ ಟೀನೇಜ್ ಅಲ್ವಾ. ಸೊ ಈ ಥರ ಈ ಓಲ್ಡ್ ಪೀಪಲ್ನ ನೋಡಿದಾಗ, ಅಂದರೆ ವಯಸ್ಸಾದವ್ರನ್ನ ನೋಡಿರೋ ಇಷ್ಟು ಹಿಸ್ಟ್ರಿನಲ್ಲಿ, ವಾಟ್ ಆಫ್ ಯು ಕೇಸಸ್ ವಿಚ್ ಹ್ಯಾಸ್ ಟ್ರೂಲಿ ಗಾಟ್ ದಟ್ ಎಂಪತಿ ಔಟ್ ಆಫ್ ಯು ಅಬೌಟ್ ಓಲ್ಡ್ ಏಜ್ ಆ್ಯಂಡ್ ಹೌ ಪೀಪಲ್ ಫೈಟ್ ಲೈಫ್ ವಿತ್ ಹೋಪ್ ಆ್ಯಂಡ್ ಟೆಕ್ನಾಲಜಿ? ಈಗ ಎಲ್ರಿಗೂ ಈಗ ಯಾವುದೇ ಹುಡುಗಿ ತಗೊಳ್ಳಿ, ಫಸ್ಟ್ ಅಮ್ಮ ಆಗಬೇಕು ಅಂತ ಆಸೆ ಇದ್ದೇ ಇರುತ್ತೆ. ಅದಾದಮೇಲೆ ನಾನೊಂದು ಅಜ್ಜಿ ಆಗಬೇಕು, ನನ್ನ ಮೊಮ್ಮಗಳನ್ನ ನೋಡಬೇಕು ಅಂತ ಆಸೆ ಇದ್ದೇ ಇರುತ್ತೆ. ದಟ್ ಈಸ್ ದ ಸೈಕಲ್ ಆಫ್ ಲೈಫ್. ಬಟ್ ಒಂದೆರಡು ಕೇಸಸ್ ಬಂದಿದೆ. ಸೊ ಇನಿಷಿಯಲಿ ದ ಡಾಟರ್ ವಾಸ್ ವೆರಿ ಸ್ಕೇರ್ಡ್ ಟು ಲೀವ್ ಹರ್ ಚೈಲ್ಡ್ ವಿತ್ ಹರ್ ಮದರ್ ಇಟ್ ಸೆಲ್ಫ್. ಯಾಕೆ ಅಂತ ಕೇಳುವಾಗ, ಅಕಸ್ಮಾತ್ ನನ್ನ ಮಗು ಅತ್ರೆ ಮಾಡಿದರೆ ನನ್ನ ಅಮ್ಮನಿಗೆ ಕಿವಿ ಕೇಳಿಸಲ್ಲ, ಅವ್ರು ಹೆಂಗೆ ನೋಡ್ಕೋತಾರೋ ಆ ಥರ ಅವಳ ಮನಸ್ಸಲ್ಲಿ ಸಂಶಯ. ದಟ್ ಈಸ್ ಅ ನ್ಯಾಚುರಲ್ ಮದರ್ಲಿ ಇನ್ಸ್ಟಿಂಕ್ಟ್, ನನ್ನ ಮಗು ಸೇಫಾಗಿ ಇರಬೇಕು ಅಂತ. ಬಟ್ ಅವಳು ಬಂದು ನಮ್ಮನ್ನು ಭೇಟಿ ಮಾಡಿದ್ಲು. ಈ ಥರ ನನ್ನ ತಾಯಿಗೂ ಇಷ್ಟ ನನ್ನ ಮಗಳನ್ನ ಇಟ್ಕೊಳ್ಳೋಕ್ಕೆ, ಆದರೆ ನನಗೆ ಕಳ್ಸೋಕ್ಕೆ ಈ ಥರ ತೊಂದರೆ ಆಗಿದೆ, ಏನು ಮಾಡಲಿ ಅಂತ. ಎಸ್ ಯಾ. ಸೊ ನಾವು ಹೇಳಿದ್ವಿ, ಈ ಥರ ಹಿಯರಿಂಗ್ ಏಡ್ ಹಾಕಿ ಇದು ಮಾಡಿದರೆ ಅವರಿಗೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಸೊ ಅವ್ರು ತಕ್ಷಣ ಕರ್ಕೊಂಡು ಬಂದು ಹಾಕಿಸಿ, ಆ ಮಗು ಆಫ್ಟರ್ 1 month ವೆನ್ ಶಿ ಕೇಮ್, ಈಗ ನನ್ನ ಮಗಳು ಅವ್ರ ಜೊತೆನೇ ಇರ್ತಾರೆ, ಅಜ್ಜಿ ಅಜ್ಜಿ ಅಂದ್ಕೊಂಡು. ನನಗೂ ಒಂಥರ ಆರಾಮೆ. ಸೊ ಐ ವಿಶ್ ಐ ಹ್ಯಾಡ್ ಡನ್ ದಿಸ್ ಬಿಫೋರ್. ಅದಲ್ದಲೇ ಅವ್ರ ಅಮ್ಮನೂ ಅಷ್ಟೇ, ತುಂಬ ವರ್ಷಗಳಿಂದ MS ಸುಬ್ಬಲಕ್ಷ್ಮಿನ ಕೇಳಲೇ ಇಲ್ಲ ಅಂತ. ನಾನು ಇದು ಹಾಕೊಂಡ್ಮೇಲೆ ಸುಪ್ರಭಾತದಿಂದನೇ ನನ್ನ ದಿನ ಶುರುವಾಗುತ್ತೆ ಅಂತ ತುಂಬಾ ಖುಷಿಪಟ್ಟರು ಅವರು. Before I dig deep into the the world of hearing, audiology, plus hearing aids, ನಾವು ಜನರಿಕ್ ಆಗಿ ಟುಡೇ ಇವತ್ತೆಲ್ಲ ಏರ್ಪಾಡ್ಸ್ದು ಜಮಾನ, ಆ್ಯಂಡ್ ವಿ ಸಿ ದೀಸ್ ಹೆಡ್ಫೋನ್ಸ್ ಆ್ಯಂಡ್ ಆಲ್ ಆಫ್ ದ್ಯಾಟ್. ನಮಗೆಲ್ಲ ಚಿಕ್ಕವರಿದ್ದಾಗ ಹೇಳೋರು, ಸ್ಪೀಕರ್ ಪಕ್ಕ ನಿಂತ್ಕೋಬೇಡ, ಟಮಟೆ ತೂತಾಗೋಗ್ಬಿಡುತ್ತೆ ಅಂತಲ್ಲ. ಸೊ ಫಸ್ಟ್ ಐ ವುಡ್ ಲೈಕ್ ಟು ಅಡ್ರೆಸ್ ಈ ಥರದ್ದೆಲ್ಲ ಪ್ರಶ್ನೆಗಳು ವಿತ್ ಜನರಲ್ ಆಡಿಯನ್ಸಿಗೆ ಹೆಲ್ಪ್ ಆಗುವಂಥದ್ದು. ಫಸ್ಟ್ಲಿ ಐ ವಿಲ್ ಸ್ಟಾರ್ಟ್ ವಿತ್ ಈ ಸ್ಪೀಕರ್ಗೆ ತುಂಬ ಕೆಲವು ಸತಿ ಹತ್ತಿರ ಇದ್ದಾಗ ಕೆಲವುದು ತುಂಬ ಅನ್ಕಂಫರ್ಟಬಲ್ ಆಗಿರುತ್ತಲ್ಲ. ಸೊ ಹೌ ಶುಡ್ ಒನ್ ಹ್ಯಾಂಡಲ್ ದ ಸ್ಪೀಕರ್ ಸೌಂಡ್? ಯಾವಾಗಲೂ ಸ್ಪೀಕರ್ ನಾವು ನಮ್ಮ ಒಂದು ಮಾಡ್ರೇಟ್ ಲೆವೆಲ್ಗೆ ಇಟ್ಕೋಬೇಕು. ಮಾಡ್ರೇಟ್ ಅಂದರೆ ಇವಾಗ ಅದರದ್ದು ವಾಲ್ಯೂಮ್ 1ರಿಂದ 10 ಹೋಗ್ತಾ ಇದ್ದರೆ ಅದನ್ನು ನಾವು 5 ಅಥವಾ 6 ಬಳಸ್ತಾ ಇರಬೇಕು. ಯಾಕಂದರೆ ಸೌಂಡ್ ಇಸ್ ಅಸೋಸಿಯೇಟೆಡ್ ವಿತ್ ಪ್ರೆಷರ್. ಈಗ ಸ್ಪೀಕರ್ ಆಗಲಿ ಇದರಲ್ಲಾಗಲಿ ಸುಮ್ಮನೆ ಶಬ್ದ ಜಾಸ್ತಿ ಆಗ್ತಾ ಇದೆ ಕಡಿಮೆ ಆಗ್ತಾ ಇದೆ ಅಂತ ಅಲ್ಲ, ಅದರ ಜೊತೆಗೆ ಅದರದ್ದು ಪ್ರೆಷರು ಜಾಸ್ತಿ ಆಗ್ತಾ ಇದೆ ಕಡಿಮೆ ಆಗ್ತಾ ಇದೆ. ಓಕೆ, ಸೊ ಹೈಯರ್ ಡೆಸಿಬಲ್ ಸೌಂಡ್ಸ್ ಹೋದಾಗ ಸೌಂಡು ಜಾಸ್ತಿ ಆಗುತ್ತೆ, ಜೊತೆಗೆ ಆ ಸೌಂಡ್ ಪ್ರೆಷರು ಜಾಸ್ತಿ ಆಗ್ತಾ ಇರುತ್ತೆ. ಸೌಂಡ್ ಪ್ರೆಷರ್ ಲೆವೆಲ್ ಅದು ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಲೌಡ್ ಸೌಂಡ್ ಕಿವಿ ಹತ್ತಿರ, ಅಫ್ಕೋರ್ಸ್ ಡಿಸ್ಟೆನ್ಸ್ ಆಲ್ಸೋ ಇನ್ಕ್ರೀಸಸ್ ದ ಪ್ರೆಷರ್. ನೀವು ಯಾವುದೇ ಸೌಂಡ್ ಸೋರ್ಸಿಗೆ ಹತ್ತಿರ ಇದ್ದರೆ ಅದು ನಿಮಗೆ ಯಾವಾಗಲೂ ಲೌಡರ್ ಆಗಿ ಕೇಳಿಸುತ್ತೆ ಅಲ್ವಾ. ಆ್ಯಂಡ್ ಆಲ್ವೇಸ್ ಲೌಡ್ನೆಸ್ ಇಸ್ ಅಸೋಸಿಯೇಟೆಡ್ ವಿತ್ ಹೈಯರ್ ಪ್ರೆಷರ್. ಅದನ್ನು ಯಾವಾಗಲೂ ನೀವು ಜ್ಞಾಪಕ ಇಟ್ಕೋಬೇಕು. ಜಾಸ್ತಿ ಕೇಳಿಸ್ತದೆ ಅಂದರೆ ಪ್ರೆಷರ್ ಜಾಸ್ತಿ ಇದೆ. ಹಾಂ,
ಪ್ರೆಷರ್ ಅಂದರೆ ಇವಾಗ ನೋಡಿ ಸೌಂಡಲ್ಲಿ 2 ಥರ ಯೂನಿಟ್ಸ್ ಇದೆ. ಸೊ ಒಂದು ಸೌಂಡ್ ಪ್ರೆಷರ್ ಲೆವೆಲ್ ಅಂತ, ಓಕೆ, ಇನ್ನೊಂದು ಹಿಯರಿಂಗ್ ಲೆವೆಲ್ಸ್, ಓಕೆ. ಯಾ, ಸೊ ಡೆಸಿಬಲ್ ಅಂತ ಆ ಯೂನಿಟ್ ಬಂದಿದ್ದೇ ಒಂದು ಪ್ರೆಷರ್ ರೆಫರೆನ್ಸ್ ಇಟ್ಕೊಂಡೇ ಆ ಯೂನಿಟ್ ಬಂದಿರೋದು, ನಾಟ್ ಜಸ್ಟ್ ದ ಸೌಂಡ್, ಓಕೆ. ಸೊ ಡೆಸಿಬಲ್ ಬಂದಿದೆ, ಇಟ್ಸ್ ಅ ಕಾಂಬಿನೇಷನ್ ಆಫ್ ಪ್ರೆಷರ್ ಆ್ಯಂಡ್ ಹಿಯರಿಂಗ್ ಲೆವೆಲ್. ಸೊ ಇಂಟೆನ್ಸಿಟಿ ಅಂದರೆ ಇವಾಗ ನಾವು ಕೇಳೋ ಮಟ್ಟ, ಈಗ ಸಾಫ್ಟಾಗಿ ಕೇಳ್ತಾ ಇದ್ದೀವೋ ಹೈ ಡೆಸಿಬಲ್ನಲ್ಲಿ ಕೇಳ್ತಾ ಇದ್ದೀವೋ. ಫಾರ್ ಎಕ್ಸಾಂಪಲ್ ಏರೋಪ್ಲೇನ್ ಇಸ್ ಅ ವೆರಿ ಕಾಮನ್ ಎಕ್ಸಾಂಪಲ್. ಅಟ್ ವಾಟ್ level the sound goes in a aeroplane is almost 110 120 decibels. So is it just the sound? No, along with that the pressure inserted on your eardrum as well as your hearing complete organ is increased, okay. So that is the reason heavy sound bandaga, for example fire crackers during Diwali, so that is not only high pressure, it is instant also. It immediate, very loud, like atom bombs and things like that. And soldiers also, when they are recoil, when they are shooting the guns or they are throwing a grenade, so they are definitely immediately, it is well known fact. ಸೊ ಈಗ ಅರ್ಥ ಆಯ್ತು. ಈಗ ಸಡನ್ ಆಗಿ ಪಟಾಕಿ ಪಕ್ಕದಲ್ಲಿದ್ದಾಗ ಕುಯ್ ಅಂತ ಎಕ್ಸ್ಪ್ಲೋಷನ್ ಆದ್ಮೇಲೆ ಕುಯ್ ಅಂತ ಸೌಂಡ್ ಬರುತ್ತಲ್ಲ, ಅದೇನಕ್ಕೆ ಬರೋದೇ ಡಾಕ್ಟರ್? ಸೊ ಯಾವಾಗಲೂ ಎವ್ರಿ ಪರ್ಸನ್ ಮೇ ನಾಟ್ ಬಿ ಸಸೆಪ್ಟಬಲ್ ಟು ದ್ಯಾಟ್. ಸೊ ಈ ಸಸೆಪ್ಟಬಿಲಿಟಿ ಅಂತಾನು ಒಂದು ಫ್ಯಾಕ್ಟರ್ ಇರುತ್ತೆ. ಒಬ್ಬೊಬ್ಬರಿಗೆ ತುಂಬ ಸೆನ್ಸಿಟಿವ್ ಇರ್ತಾರೆ, ಜಸ್ಟ್ ಲೈಕ್ ಅಲರ್ಜಿ. ಇವಾಗ ನಿಮಗೆ ಆ ಪರ್ಟಿಕ್ಯುಲರ್ ವಸ್ತುಗೆ ಅಲರ್ಜಿನೇ ಇರಲ್ಲ, ನೀವು ಎಷ್ಟು ಬೇಕಾದರೂ ನೀವು ಬ್ರಿಂಜಾಲ್ ಅಥವಾ ಪೊಟೆಟೊ ತಿಂತಾ ಇರ್ತೀರಿ. ಬಟ್ ಇನ್ನೊಬ್ಬರಿಗೆ ಅದೇ ವಸ್ತುಗೆ ತುಂಬ ಅಲರ್ಜಿ ಇರುತ್ತೆ, ಯಾಕಂದರೆ ಅವರ ಒಳಗಡೆ ಇರೋ ಸಿಸ್ಟಮ್ ಹಾಗೆ ಕಾನ್ಫಿಗರ್ ಆಗಿರುತ್ತೆ. ವಿ ಆರ್ ಆಲ್ ವೆರಿ ಡಿಫ್ರೆಂಟ್ ಹ್ಯೂಮನ್ ಬೀಯಿಂಗ್ಸ್. ಒನ್ ಸೈಜ್ ಡಸ್ ನಾಟ್ ಫಿಟ್ ಆಲ್, ಓಕೆ. ಸೊ ದಟ್ಸ್ ದ ರೀಸನ್ ಕೆಲವರಿಗೆ ಸೆನ್ಸಿಟಿವಿಟಿ ಜಾಸ್ತಿ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ಇಮಿಡಿಯೇಟ್ಲಿ ಅವರ ಒಳಗಡೆ ಫಸ್ಟ್ ಆಫ್ ಆಲ್ ಆ ಸೌಂಡ್ ಬರೋದು, ಅದಕ್ಕೆ ಟಿನೈಟಸ್ ಅಂತ ಹೇಳ್ತೇವೆ. ಆ ಟಿನೈಟಸ್ ಏನಂದರೆ, ಇವಾಗ ಪ್ರೆಷರ್ ಜಾಸ್ತಿ ಆಗಿರೋದ್ರಿಂದ ಒಳಗಡೆ ಇರೋ ಕಾಕ್ಲಿಯಾ ಅಥವಾ ನರ್ವ್ಸ್ ಅದೆಲ್ಲ ತುಂಬ ರಿಯಾಕ್ಟ್ ಮಾಡ್ತಾ ಇರುತ್ತೆ. ಸೊ ಅದರಲ್ಲೂ ಈಗ ನೀವು ಬ್ಯಾಟ್ರಿನಲ್ಲಿ ನೋಡಿರ್ತೀರಿ, there are so many chemicals inside a battery, isn't it? There is positive, there is negative. Yes. Okay, so just our ear is also somewhat like that, So there are 2 types of chemicals that are moving around, like which are rich in potassium, which are rich in sodium, like that. So that creates a kind of a potential difference, okay. That is how we are able to hear. Not only that, you can think of our ear like a piano, okay. So a piano has keys that give you low frequency sound, okay, and it has 3 octaves, okay. So when you go up, the frequency also increases. Low, medium, high. Yeah, medium, high. So our cochlea also has a system where there are inner hair cells, outer hair cells. Just think it is like a black key and white key, okay. So when the sound strikes, so which place it is striking, that will give you the idea of the frequency. For example, in the piano, if you strike at your left hand side, you are going to get lower notes. But if you are striking on the right hand side, you will get higher notes. So like that, to explain in a simple way, inside our ear also it is just like that, So more ಇದೆ, medium and high. So where, and not only that, ಈಗ ಹ್ಯೂಮನ್ ಬೀಯಿಂಗ್ ಅಂದಮೇಲೆ ನಮಗೆ 20 ಹರ್ಟ್ಸ್ ಇಂದ 20,000 ಹರ್ಟ್ಸ್ ಅಂದರೆ ಅದು ತರಂಗಗಳ ಮೆಷರ್ಮೆಂಟ್. ಸೊ ನಮಗೆ ಇಡೀ ಇದು ನಮಗೆ ಕೇಳುತ್ತೆ, ಅಷ್ಟೊಂದು ಫೈನ್ ಆಗಿ ಕೇಳಿಸುತ್ತೆ. ನಾವು ಎಷ್ಟು ರಿಫೈನ್ ಮಾಡ್ಕೊಂಡು ಹೋಗ್ತೀವಿ. ಈಗ ಮ್ಯೂಸಿಷಿಯನ್ಸ್ ಆದರೆ ಅವರಿಗೆ ಸಣ್ಣ ಒಂದು 3 dB ಡೆಸಿಬಲ್ ವ್ಯತ್ಯಾಸನೂ ಗೊತ್ತಾಗುತ್ತೆ, 3 ಹರ್ಟ್ಸ್ ವ್ಯತ್ಯಾಸನೂ ಗೊತ್ತಾಗುತ್ತೆ. ಸೊ ಶ್ರುತಿ ಸ್ವಲ್ಪ ಇಲ್ಲಿ ಹೋದರೂ ಮ್ಯೂಸಿಷಿಯನ್ಸ್ಗೆಲ್ಲ ಗೊತ್ತಾಗುತ್ತೆ, ಬಿಕಾಸ್ ಆಫ್ ವೆಲ್ ಟ್ರೈನ್ಡ್ ಇಯರ್ಸ್ ಅಲ್ವಾ. ಸೊ
exactly when a person loses this capacity. ಸೊ ಯು ಕ್ಯಾನ್ ಇಮ್ಯಾಜಿನ್ ಅವರಿಗೆ ತರಂಗಗಳೂ ಸರಿಯಾಗಿ ಕೇಳಿಸಲ್ಲ. ಅದರಲ್ಲೂ ಈಗ ಈ ಇಡೀ ಪಿಯಾನೋನಲ್ಲಿ ಎಲ್ಲ ಕೀಸು ಹೋಗಿರಲ್ಲ, ಕೆಲವು ಕೀಸ್ ಹೋಗಿರತ್ತೆ, ಕೆಲವು ಕೀಸ್ ಇಂಟ್ಯಾಕ್ಟ್ ಆಗಿರುತ್ತೆ. ಎಸ್ ಸೊ ಇವಾಗ ನಾವು ಒಂದು ವರ್ಡ್ ಈಗ ಐಸ್ ಕ್ರೀಮ್ ಅಂತ ಹೇಳ್ತೇವೆ. ಸೊ ಈ ಐ ಇರೋ ಕೀ ಚೆನ್ನಾಗಿ ಹೊಡಿತಿರತ್ತೆ, ಎಮ್ ಇರೋ ಕೀ ಹೊಡಿತಾ ಇರತ್ತೆ, ಎಸ್ ಅಂತ ಇರೋ ಕೀ ಇದೆಯಲ್ಲ ಅದು ವರ್ಕ್ ಆಗ್ತಾ ಇರಲ್ಲ. ಸೊ ಅವ್ರ ಮೆದುಳಿಗೆ ಏನು ಸೌಂಡ್ ಬರುತ್ತೆ, ಐ ಕೇಮ್ ಅಂತ ಬರುತ್ತೆ. ಯಾಕಂದರೆ ಎಸ್ ಅಂತ ಬಂದಿರೋ ಆ ಕೀಸ್ ಎಲ್ಲ ಅಫೆಕ್ಟ್ ಆಗಿದೆ ಅವರಿಗೆ. ಸೊ ಒಬ್ಬೊಬ್ರಿಗೂ ಡಿಫ್ರೆಂಟ್ ತರಂಗಗಳು ಅಫೆಕ್ಟ್ ಆಗಿರುತ್ತೆ. ಕೆಲವರಿಗೆ ಲೋ ಫ್ರೀಕ್ವೆನ್ಸಿನಲ್ಲಿ ತೊಂದರೆ ಇರುತ್ತೆ, ಕೆಲವರಿಗೆ ಹೈ ಫ್ರೀಕ್ವೆನ್ಸಿನಲ್ಲಿ ತೊಂದರೆ ಇರುತ್ತೆ, ಕೆಲವರಿಗೆ ಎಲ್ಲ ಫ್ರೀಕ್ವೆನ್ಸೀಸಲ್ಲೂ ತೊಂದರೆ ಇರುತ್ತೆ. ಅದಕ್ಕೆ ಫ್ಲ್ಯಾಟ್ ಲಾಸ್ ಅಥವಾ ಸ್ಲೋಪಿಂಗ್ ಲಾಸ್ ಅಥವಾ ರಿವರ್ಸ್ ಸ್ಲೋಪಿಂಗ್ ಅಂತ ನಾವು ಕರಿತೀವಿ. ಸೊ ಅದನ್ನು ನಾವು ಡಯಾಗ್ನೋಸ್ ಮಾಡಬೇಕು. ಯಾಕಂದರೆ ಆ್ಯಸ್ ಐ ಟೋಲ್ಡ್ ಯು, ಒನ್ ಸೈಜ್ ಡಸ್ ನಾಟ್ ಫಿಟ್ ಆಲ್. ಸೊ ಇವಾಗ ಯಾರಿಗೆ ಹೈಯರ್ ತರಂಗಗಳು ಚೆನ್ನಾಗಿದೆ ಅವರಿಗೆ ಅದರಲ್ಲಿ ಬೂಸ್ಟ್ ಮಾಡಿದರೆ ನಾವು ಹಿಯರಿಂಗ್ ಏಡ್ನಲ್ಲಿ ಆ್ಯಂಪ್ಲಿಫೈಯರ್ಸ್ ಇರುತ್ತೆ. ಸೊ ಅನ್ನೆಸರಿಯಾಗಿ ಅವರಿಗೆ ಆ ಪ್ರೆಷರ್ ಜಾಸ್ತಿ ಆಗುತ್ತೆ ಆ ತರಂಗಗಳಲ್ಲಿ. ಯಾಕಂದರೆ ನ್ಯಾಚುರಲಿ ಅವರಿಗೆ ಚೆನ್ನಾಗಿದೆ, ಅದನ್ನು ಅನ್ನೆಸರಿಯಾಗಿ ನಾವು ಬೂಸ್ಟ್ ಮಾಡೋಕ್ಕೆ ಹೋದರೆ ಅದು ಅವರಿಗೆ ನೋವುತ್ತೆ ಅಥವಾ ಡಿಸ್ಕಂಫರ್ಟ್ ಇರುತ್ತೆ. ಈಗ ನಮಗೇನೆ ಒಂಚೂರು ಸೌಂಡ್ ಜಾಸ್ತಿ ಆದರೂ ಒಂಥರ ಅಪಪ್ಪ ಅನ್ನಿಸ್ತಾ ಇರುತ್ತಲ್ವ. ಸೊ ಅದೇ ಥರ ಇದು. ಸೊ ಅದಕ್ಕೆ ತುಂಬ ಸ್ಪೆಸಿಫಿಕ್ ಆಗಿ ಅವ್ರಿಗೆ ಯಾವ ತರಂಗಗಳು ಯಾವ ಫ್ರೀಕ್ವೆನ್ಸಿ ಅಫೆಕ್ಟ್ ಆಗಿದೆ ಅದನ್ನು ನಾವು ರೆಕ್ಟಿಫೈ ಮಾಡೋಕ್ಕೆ ನೋಡಬೇಕು. ಸೊ ಅದೇನೇ ಹಿಯರಿಂಗ್ ಏಡಲ್ಲಿ ಇರೋ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ಸ್ ಈಗ. ಸೊ ಇಟ್ಸ್ ಲೈಕ್ ಒನ್ ಸೈಜ್ ಡಸಂಟ್ ಫಿಟ್ ಆಲ್ ಥರ ಸುಮ್ಮನೆ ಒಂದು ಹಿಯರಿಂಗ್ ಏಡ್ ತೊಗೊಂಡು ಹಾಕೊಳ್ಳೋ ಬದಲು ನನ್ನ ಆಡಿಯೋಲಜಿ ಇದು ರಿಪೋರ್ಟ್ ಪ್ರಕಾರ ಏನು ನನ್ನ ಪ್ರಾಬ್ಲಮ್ ಇರುತ್ತೋ ಅದಕ್ಕೆ ತಕ್ಕಂತೆ ಹಿಯರಿಂಗ್ ಏಡ್ ಕಸ್ಟಮೈಸ್ ಮಾಡಿ ಹಾಕೊಳ್ಳೋದು, ದಟ್ ಇಸ್ ದ ಲೇಟೆಸ್ಟ್ ಅಡ್ವಾನ್ಸ್ಮೆಂಟ್. ಎಸ್ ದಟ್ ಈಸ್ ದ ಫಸ್ಟ್ ಸ್ಟೆಪ್ ಆ್ಯಂಡ್ it's a very important step and it should be done at a early stage. Okay, so this early identification ಅನ್ನೋದು ತುಂಬಾ ಮುಖ್ಯ. ಯಾವುದೇ ಒಂದು ಡಿಸೀಸ್ ತೊಗೊಂಡ್ರೆ ಅಥವಾ ಅಫ್ಕೋರ್ಸ್ ನಾನು ಯಾವಾಗಲೂ ಈ ಹಿಯರಿಂಗ್ ಇಂಪೇರ್ಮೆಂಟ್ನ ಒಂದು ಡಿಸೀಸ್ ಆಗಿ ನೋಡೋದಿಲ್ಲ. ಇಟ್ ಈಸ್ ಅ ಇಂಪೇರ್ಮೆಂಟ್. ಈಗ ಎಷ್ಟು ಸಾಮಾನ್ಯವಾಗಿ ಕನ್ನಡಕ ಹಾಕ್ತಾರೆ ಎಲ್ಲರೂ. ಈಗ ದಟ್ ಅವೇರ್ನೆಸ್ ಇಸ್ ದೇರ್. ಆ್ಯಕ್ಚುಲಿ ಫ್ಯಾಷನಬಲ್ ಆಗಿ ಕನ್ನಡಕ ಹಾಕ್ತಾರೆ, ಏನು ಪವರ್ ಇಲ್ದಲೇ ಇದ್ದರೂ ಒಂದು ಕನ್ನಡಕ. ಇದು ಬ್ಲೂ, ಅಫ್ಕೋರ್ಸ್ ಇಟ್ ಹ್ಯಾಸ್ ಸಮ್ ಹೆಲ್ಪ್, ಬಟ್ ಪೀಪಲ್ ವೇರ್ ಗ್ಲಾಸಸ್, so acceptable it has become. So Right. it is one of my aim also, that even a hearing aid should become as acceptable in the society. Should not be a stigma. Yeah, it should not be think a it is still? stigma. I think so, it is still, because the average time anyone takes to enter into a hearing clinic is 7 years by statistics. ಅಂದರೆ 7 ವರ್ಷ ಒದ್ದಾಡಿ 7ನೇ ವರ್ಷ ಆ ಸ್ಟೇಜಿಗೆ ಹೋದ್ಮೇಲೆ ಬರ್ತಾರೆ. ಯಾಕಂದರೆ ಒಂದು ರೀಸನ್ ಇರ್ಬೋದು, ಅಂದರೆ ಸ್ವತಃ ಅವರಿಗೆ ಅದು ರಿಯಲೈಸ್ ಆಗಲ್ಲ. ಈಗ ಕಣ್ಣಾದರೆ ಈಗ ಇದೇನೋ ಒಂದು ಪುಸ್ತಕ ತೊಗೊಂಡ್ರೆ ಅಥವಾ ನೋಡಿದರೆ ನಮಗೇನೆ ಒಂಥರ ಅದು ಮಂಕಾಗಿ ಸರಿಯಾಗಿ ಕಾಣಿಸ್ದಲ್ಲ, ಬ್ಲರ್ ಅದೆಲ್ಲ ನಮಗೇನೆ ರಿಯಲೈಸ್ ಆಗುತ್ತೆ. ಸೊ ನಾವು ಅದರ ಬಗ್ಗೆ ಯೋಚನೆ ಮಾಡಿ ಏನೋ ಒಂದು ಇದಕ್ಕೆ ಪರಿಹಾರ ನೋಡೋಣ ಅಂತ ನಾವು ಡಿಸೈಡ್ ಮಾಡ್ತೀವಿ. ಬಟ್ ಕಿವಿ ಕೇಳೋದು ಏನಂದರೆ ನಮಗೆ ಗೊತ್ತೇ ಆಗಲ್ಲ, ಅದು ನಮಗೆ ಕೇಳಿಸ್ತಾ ಇಲ್ಲ ಅಂತ. ಯಾಕಂದರೆ ಅವ್ರು ಅನ್ಕೋತಾರೆ ಯಾರು ಮಾತಾಡಿಲ್ಲ ಅಂತ ಸುಮ್ಮನಿರ್ತಾರೆ. ಅವರು ದಿ ಅರ್ಲಿ ಸೈನ್ಸ್ ದೇ ಮಿಸ್. ಯಾ, ಸಿ ಹಿಯರ್ ದ ಫ್ಯಾಮಿಲಿ ಮೆಂಬರ್ಸ್ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್. ಬಿಕಾಸ್ ಅವರಿಗೆ ಫಸ್ಟ್ ಗೊತ್ತಾಗತ್ತೆ. ಅಂದರೆ ನಮ್ಮಮ್ಮ ಈ ಒಂದು ಸತಿ ಹೇಳಿದರೆ ರೆಸ್ಪಾನ್ಸೇ ಕೊಡ್ತಾಯಿಲ್ಲ, 2ನೇ ಸತಿ ಬೇಕಾಗ್ತಾ ಇದೆ, 3ನೇ ಸತಿ ಹೇಳಬೇಕಾಗ್ತಾ ಇದೆ ಅಂತ ಡೆಫಿನೆಟ್ಲಿ ಆ ಫ್ಯಾಮಿಲಿ ಮೆಂಬರ್ಸ್ಗೆ ಗೊತ್ತೇ ಆಗತ್ತೆ. ಅದಲ್ದಲೇ ಒಟ್ಟಿಗೆ ಟಿ ವಿ ಎಲ್ಲ ನೋಡುವಾಗ ಯಾವಾಗಲೂ ಇವರು ನನಗೆ ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಮಾಡು, ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಮಾಡು ಅಂತಾನೆ ಇರ್ತಾರೆ. ಮತ್ತು ಸಿಂಪಲ್, ಈಗ ಫ್ಯಾಮ್ಲಿನಲ್ಲಿ ನಾವು ಜೋಕ್ ಹೊಡಿತಾ ಇರ್ತೀವಿ, ಅವರು ಸುಮ್ಮನೆ ಕೂತಿರ್ತಾರೆ, ಆ ಜೋಕೇ ಅರ್ಥ ಆಗಲ್ಲ. ಅಥವಾ ಮತ್ತೆ ಹೇಳ್ತಾರೆ ನನಗೆ ಹೇಳು ಅಂತ, ಏನಾಯಿತು ಅಂತ. ಸೊ ಅವರೇ ಒಂಥರ ಜೋಕ್ ಥರ ಆಗೋಗ್ತಾರೆ. ಆ್ಯಕ್ಚುಲಿ
ಹಿಯರಿಂಗ್ ಇಂಪೇರ್ಮೆಂಟ್ ಎಷ್ಟೋ ಫಿಲಿಮ್ಸಲ್ಲೆಲ್ಲ ಒಂಥರ ಜೋಕ್ ಥರನೇ ಕಾಣಿಸ್ಕೊಂಡು ಬರುತ್ತೆ ಕೆಲವು ಸೀನ್ಸಲ್ಲೆಲ್ಲ. ಬಟ್ ಇಟ್ ಈಸ್ ಸಚ್ ಅ ಪೇನ್ಫುಲ್ ಥಿಂಗ್. ಸೊ ಇನ್ ದಿಸ್ ಕೇಸ್ ಐ ಫೀಲ್ ಫ್ಯಾಮಿಲಿ ಮೆಂಬರ್ಸ್ should take the first step to convince the parents, or even ಗಾಟ್ ಇಟ್. for younger children, it is the family that has to recognize. ಈಗ ಒಂದು ಚಿಕ್ಕ ಮಗು ತಗೊಂಡ್ರೆ ಅಟ್ಲೀಸ್ಟ್ ಒಂದು ವರ್ಷದಲ್ಲಿ ಅದು ಒಂದು ಅಪ್ಪ ಅಥವಾ ಪಪ್ಪ ಅಥವಾ ಅಮ್ಮ ಅಂತ ಹೇಳಲೇಬೇಕು. 1 year 1 word ಅಂತ ಒಂದು ಫಾರ್ಮುಲಾ ಎಲ್ಲರೂ ಇಟ್ಕೋಬೇಕು. ಯಾವುದೇ ಮಗು 1 yearಗೆ ಒಂದು ವರ್ಡ್ ಆದರೂ ಮೀನಿಂಗ್ಫುಲ್ ಆಗಿ ಹೇಳತ್ತೆ, ಅಥವಾ ಅಮ್ಮ ಅಪ್ಪ ಅಥವಾ ಏನೋ ಒಂದು ಮೀನಿಂಗ್ಫುಲ್ ಆಗಿ ಹೇಳುತ್ತೆ. ಅದಲ್ದಲೆ ಒಂದು 3 months ನೆಕ್ ಕಂಟ್ರೋಲ್ ಇದ್ದ ತಕ್ಷಣ ಅದು ಎಲ್ಲೇ ಸೌಂಡ್ ಮಾಡಿದರೂ ಒಂಚೂರು ಆ ಕಡೆ ತಿರುಗಿ ನೋಡಲೇಬೇಕು. ಅದು ತುಂಬ ಇಂಪಾರ್ಟೆಂಟ್. ಅದು ಎಲ್ಲರೂ ಈಸಿಲಿ ಚೆಕ್ ಮಾಡ್ಬೋದು. ಅದಕ್ಕಿಂತ ಸಿಂಪಲ್ ಟೆಸ್ಟ್ ಇರೋದೇ ಇಲ್ಲ. ಓಕೆ, ಮತ್ತು ಅಟ್ಲೀಸ್ಟ್ 7-8 months ಒಳಗೆ ಅದರದ್ದು ಹೆಸರು ಕರೆದ್ರೆ ಇಟ್ ಹ್ಯಾಸ್ ಟು turn its head. So these are very, very important. So again, child can't say anything. You have to be aware and you have to recognize and take the immediate steps. So at any stage, hearing loss is something others have to genuinely, with concern, address the issue, because they are the first people to observe it. Wake up to fresh ideas. Repose. ಸೊ ಇದು ಯೂಶಲಿ ಈ ಎಕ್ಸ್ಟ್ರೀಮ್ಸ್ ಎಲ್ಲ ಇರುತ್ತಾ? ಅಂದರೆ ಮಗು ಬಗ್ಗೆ ಮಾತಾಡಿದ್ವಿ, ಅಟ್ ದ ಸೇಮ್ ಟೈಮ್ ವಯಸ್ಸಾದವ್ರ ಬಗ್ಗೆ ಅಂತ. ವಾಟ್ ಹ್ಯಾಪನ್ಸ್ ಟು ಪೀಪಲ್ ಇನ್ ಮಿಡ್ ಏಜ್, ಇನ್ ದೇರ್ 30s, 40s? Yeah, 30s and 40s, generally we don't see much hearing problems. Okay, sometimes due to pregnancy there could be some development of a hearing problem related Pregnancy? to due to the hormonal changes. How is pregnancy It and could hearing be loss related? there is a special condition called otosclerosis. So there are 3 very small bones inside our ears. Okay, they are called malleus, incus, stapes anta. Miss anta ನೀವು ತಿಳ್ಕೊಬೋದು, ಮಿಸ್ಟರ್ ಮಿಸ್. ಅದರಲ್ಲಿ ಆ ಸ್ಟೇಪೀಸ್ ಬೋನ್ ಇದೆಯಲ್ಲ, ತುಂಬ ದಟ್ ಈಸ್ ದ ಸ್ಮಾಲೆಸ್ಟ್ ಬೋನ್ ಇನ್ ಅವರ್ ಬಾಡಿ, ಯು ಕ್ಯಾನ್ ಸೇ ಇಟ್ ಈಸ್. ಸೊ ದ್ಯಾಟ್ ಗೆಟ್ಸ್ ಅಫೆಕ್ಟೆಡ್, ಆ್ಯಂಡ್ ದೆನ್ ಡ್ಯೂರಿಂಗ್ ದೀಸ್ ಚೇಂಜಸ್ we don't know exactly why, but just like you have arthritis for your knees, how the bones get softened, like that it will happen. So ಆ ಬೋನ್ ಸಾಫ್ಟ್ ಆದಾಗ ಸ್ವಲ್ಪ ಕೇಳ್ದಲೇ ಇರೋದು. ಸೊ ಅದಕ್ಕೆ ಸರ್ಜಿಕಲ್ ಪ್ರೊಸೀಜರು ಇದೆ, ಮಾಡ್ಬೋದು. ಬಟ್ ಅನ್ಐಡೆಂಟಿಫೈಡ್, ತುಂಬ ಲೇಟಾಗಿ ನರಗಳೆಲ್ಲನೂ ಅಫೆಕ್ಟ್ ಆಗಿಬಿಟ್ರೆ ಅವಾಗ ಹಿಯರಿಂಗ್ ಏಡ್ ಹಾಕ್ಕೊಳ್ಳೋದು ಒಳ್ಳೆಯದು. ಸೊ ಮಿಡ್ ಏಜ್ ಅಲ್ಲಿ ಬರೋ ಬರೋಕೆ ಸಾಧ್ಯತೆಗಳೆಲ್ಲ ಸಾಧ್ಯತೆ ಇರಬಹುದು ಎಲ್ಲರಿಗೂ ಅಂತ. ಹಾ. ಓಕೆ, ಸೊ ವಿ ಅಡ್ರೆಸ್ಡ್ ಹೌ ಟು ಐಡೆಂಟಿಫೈ ಇಫ್ ಸಂಬಡಿ ಈಸ್ ಹ್ಯಾವಿಂಗ್ ಅ ಹಿಯರಿಂಗ್ ಪ್ರಾಬ್ಲಮ್, ಅದು ಒಂದಷ್ಟು ಆಯಿತು. ಬಟ್ ಜನರಲಿ ವಾಟ್ ಏಜ್ ಯು ಥಿಂಕ್ ಹಿಯರಿಂಗ್ ಇಶ್ಯೂಸ್ ಸ್ಟಾರ್ಟ್ ಆಗುತ್ತೆ ಇವತ್ತಿಗೆ, ಆಸ್ ಆನ್ 2025? See, because of the noise exposure and everything, younger and younger people are coming with hearing ನಾಯ್ಸ್ ಎಕ್ಸ್ಪೋಜರ್ ಅಂದರೆ ಇದು ಏರ್ಪಾಡ್ಸ್ ಹೆಡ್ಫೋನ್ಸ್? ಎಕ್ಸಾಕ್ಟ್ಲಿ ಹೇಳೋಕ್ಕಾಗಲ್ಲ. ಟ್ರಾಫಿಕ್ stress is there, traffic is there, everything contributes to the wellness of a person. No? How It is is not stress a isolated thing. How is stress related to hearing loss? Yeah, so sometimes due to stress, like you said, gui anta shabda barodu adella, you can start having, slowly. And stress can also be the stress of the sound itself, like in a traffic, or if you are working in a very noisy ಫ್ಯಾಕ್ಟ್ರಿ ಆ ಥರ ಎಲ್ಲ ಕೆಲಸ ಮಾಡುವಾಗ ಹೈ ಲೆವೆಲ್ ಸೌಂಡ್ಸ್ ಡೆಫಿನೆಟ್ಲಿ ಫ್ಯಾಕ್ಟ್ರಿ ಎಂಪ್ಲಾಯೀಸ್ ಅಥವಾ ವರ್ಕರ್ಸ್ಗೆ ಹಿಯರಿಂಗ್ ಲಾಸ್ ಇರುತ್ತೆ. ಓಯಾ, ಬಟ್ ಸಿ High level ಗೆ ದಿಸ್ expose ವಿಲ್ ಆದಾಗ ನೆವರ್ loss ಹ್ಯಾಪನ್ ಇನ್ ಅ ಡೇ ಆರ್ ಟು, ಬಿಕಾಸ್
ನಮ್ಮ ಕಿವಿ ಅಷ್ಟೊಂದು ಇಟ್ ಈಸ್ ಅ ವೆರಿ ಬ್ಯೂಟಿಫುಲ್ ಸಿಸ್ಟಮ್ ದಟ್ ಕ್ಯಾನ್ ಕೋಪ್ ಅಪ್. ಈಗ ನಾವು ಅಷ್ಟೇ, ಏನೇ ಲೈಫಲ್ಲಿ ಸ್ಟ್ರೆಸ್ ಬರಲಿ ನಾವು ಕೋಪ್ ಅಪ್ ಮಾಡಲಿಕ್ಕೆ ಸಾಧ್ಯ ಇದ್ದೇ ಇದೆ ಅಲ್ವಾ. ಸೊ ವಿ ಡೋಂಟ್ ಬ್ರೇಕ್ ಡೌನ್ ಸೋ ಈಸಿಲಿ ಅಂಟಿಲ್ ಇಟ್ ಈಸ್ ಅ ವೆರಿ ಹೈ ಸ್ಟ್ರೆಸ್ ಲೆವೆಲ್. ಓಕೆ, ಅದೇ ಥರ ನಮ್ಮ ಕಿವಿನೂ ಈಗ 1 ಡೇ 2 ಡೇ ಅದರಲ್ಲೆಲ್ಲ ಏನೂ ತೊಂದರೆ ಆಗಲ್ಲ. ಬಟ್ ಲಾಂಗ್ ಎಕ್ಸ್ಪೋಜರ್ to very loud sounds, so it will definitely start having a effect on hearing, especially the high frequencies. ಸೊ ಈಗ ಜನಸಾಮಾನ್ಯರು, is there a cut off? Let's say I will start with the first category, music listening. ಇವತ್ತೆಲ್ಲ ಏರ್ಪಾಡ್ಸ್ ಎಲ್ಲ ಬಂದಮೇಲೆ ಇಸ್ ಇಟ್ ಟ್ರೂ? ತುಂಬ ಜನ ಹೇಳ್ತಾರೆ 1 hour 2 hour ಮೇಲೆ ಕೇಳಬಾರ್ದು ಏರ್ಪಾಡ್ಸ್ ಯೂಸ್ ಮಾಡಿದ್ರೆ ಇಟ್ ವಿಲ್ ಸ್ಟಾರ್ಟ್ ಹರ್ಟಿಂಗ್ ಯುವರ್ ಇಯರ್ಸ್ ಅಂತ. ಫಸ್ಟ್ಲಿ ಇಸ್ ಇಟ್ ಟ್ರೂ? ಆ್ಯಂಡ್ ಸೆಕೆಂಡ್ಲಿ, ಇಸ್ ದರ್ ಅ ಕಟ್ ಆಫ್ ಟೈಮ್? ಎಷ್ಟೊತ್ತು ಕೇಳಿಸ್ಕೋಬೇಕು? ನಾಟ್ ಜಸ್ಟ್ ಏರ್ಪಾಡ್ಸ್, ಇಟ್ ಕುಡ್ ಇವನ್ ಬಿ ದಿ ಎಕ್ಸ್ಪೋಜರ್ ಟುವರ್ಡ್ಸ್ ಹೆಡ್ಫೋನ್ಸ್. ಒಂದು ಸಿಂಪಲ್ ರೂಲ್, ನೀವು ಏರ್ಪಾಡ್ ಹಾಕಿದಾಗ ಆ ಸೌಂಡ್ ಇನ್ನೊಬ್ರಿಗೆ ಕೇಳಿಸ್ಬಾರ್ದು ನಿಮ್ಮ ಕಿವಿಯಿಂದ. ಅರ್ಥ ಆಯ್ತಾ? ಸೊ ಶುಡನ್ ಲೀಕ್. ಸೊ ಆ ಸೌಂಡ್ ಇನ್ನೊಬ್ರಿಗೂ ಕೇಳ್ತಾ ಇದೆ, ಯಾಕೆ, ಏನು ಕೇಳಿಸ್ಕೊತಾ ಇದೆಯಾ, ಆ ಥರ ಎಲ್ಲ ಇನ್ನೊಬ್ರು ಪ್ರಶ್ನೆ ಮಾಡಿದರೆ ಡೆಫಿನೆಟ್ಲಿ ದ ಲೆವೆಲ್ ಅಟ್ ವಿಚ್ ಯು ಆರ್ ಕೀಪಿಂಗ್ ಇಸ್ ರಿಯಲಿ ಹೈ. ಸೊ ಯು ಮಸ್ಟ್ ರೆಡ್ಯೂಸ್ ದ ಸೌಂಡ್. ಆ್ಯಂಡ್ earlier also I told that mid-level sound is most preferable and will be more clear also for you. Okay. And see, we adapt in both ways, we adapt to silence also, we adapt to louder sounds also. So ಇವತ್ತೆಷ್ಟು ಇಡ್ತೀರಾ ಅದು ನಾಳೆಗೆ ಸಾಕಾಗಲ್ಲ. you need higher like that. So better to avoid keeping higher at the first stage itself. Yeah. Got it. So higher frequencies ಅಂತ ಹೇಳಿದ್ರಲ್ಲ, ಯಾಕೆ ಅದು? ಫಸ್ಟ್ ಆಫ್ ಆಲ್, ಹೈಯರ್ ಫ್ರೀಕ್ವೆನ್ಸಿ ಅಂದರೆ ಏನು? ವಿತ್ ಮ್ಯೂಸಿಕ್ ಕ್ಯಾನ್ ಯು ಗಿವ್ ಅನ್ ಎಕ್ಸಾಂಪಲ್? ಈಗ ಒಂದು ಸಾಂಗ್ ಅದರಲ್ಲೇನು ಹೈ ಪಿಚ್ ಜಾಸ್ತಿ ಇರತ್ತಾ, ಬೀಟ್ಸ್ ಜಾಸ್ತಿ ಇರಬೇಕಾ? ವಾಟ್ ಇಸ್ ಕನ್ಸಿಡರ್ಡ್ ಆಸ್ ಹೈ ಫ್ರೀಕ್ವೆನ್ಸಿ? I'll tell you. Music is a very simple way of explaining. ಈಗ ನೀವು ಸಾ ಷಡ್ಜ ಇದೆ ಅಲ್ವಾ ಮ್ಯೂಸಿಕಲ್ಲಿ, ಸ ರೇ ಗ ಮ ಪ ದ ನಿ ಸಾ. ಸೊ ಸಾ ಇದೆ, ಸ 2 ಸೈಡ್ ಬರುತ್ತೆ, ಸ ಲೋವರ್ ಆ್ಯಂಡ್ ಸ ಹೈಯರ್. So that is the difference. Although both are sa, this is a lower frequency, that is a higher frequency. Frequency andre the number of times the wave repeats itself, that is the frequency. So ಈಗ 10 hertz ಅಂತ ಹೇಳಿದರೆ ಆ ಸೈಕಲ್ 10 times ರಿಪೀಟ್ ಆಗಿರುತ್ತೆ. ಸೊ 20 hertz ಅಂದರೆ ಅದೇ ಸೈಕಲ್ 20 times ರಿಪೀಟ್ ಆಗಿರುತ್ತೆ. ಸೊ ದ ಹೈಯರ್ ದ ರೆಪಿಟೇಷನ್, it will become a higher frequency. So that is the thing. So but the same sir you can say softly or loudly. ಓಕೆ, ಈಗ ಕೆಳಗಿನ ಷಡ್ಜ ತಗೊಂಡ್ರೆ ಅದನ್ನು ನೀವು ಸಾಫ್ಟಾಗಿ ಹಾಡ್ಬೋದು ಅಥವಾ ಲೌಡಾಗೂ ಹಾಡ್ಬೋದು. ಸೊ ಆವಾಗ ಫ್ರೀಕ್ವೆನ್ಸಿ ಚೇಂಜ್ ಆಗಲ್ಲ, ನಿಮ್ಮ ಶ್ರುತಿ ಅಲ್ಲೇ ಇರುತ್ತೆ, ಸನಲ್ಲೇ ಇರುತ್ತೆ. ಬಟ್ ನೀವು ಅದನ್ನು ಲೌಡಾಗಿ ಹೇಳ್ತೀರಿ ಅಥವಾ ಸಾಫ್ಟಾಗಿ ಹೇಳ್ತೀರಿ, ಅದು ಇಂಟೆನ್ಸಿಟಿ ಅಥವಾ ಲೌಡ್ನೆಸ್ ಅಂತ. ದಟ್ ಈಸ್ ದ ಡಿಫ್ರೆನ್ಷಿಯೇಷನ್. ಓಕೆ, ಅದರ್ ದ್ಯಾನ್ ದಟ್ there is a third one that is called timbre. These are the properties of the sound. Timbre ಅಂದರೆ ಈಗ ನೀವೇ ರಶ್ಮಿ ಅಂತ ನಿಮ್ಮ ಧ್ವನಿ ಕೇಳಿದ ತಕ್ಷಣ ಎಲ್ಲರೂ ಹೇಳಕ್ಕೆ ಸಾಧ್ಯ. ಮತ್ತು ನಿಮ್ಮ ಧ್ವನಿನ ಬೇರೆಯವ್ರ ಧ್ವನಿ ಜೊತೆ ಯಾವತ್ತೂ ಯಾರಿಗೂ ಕನ್ಫ್ಯೂಷನ್ ಆಗಲ್ಲ. ಸೊ ದ್ಯಾಟ್ ಈಸ್ ದ ಟಿಂಬರ್ ಆಫ್ ಯುವರ್ ವಾಯ್ಸ್. ದಟ್ ಈಸ್ ಯುನೀಕ್. ಇಟ್ ಈಸ್ ಜಸ್ಟ್ ಲೈಕ್ ಅ ಫಿಂಗರ್ ಪ್ರಿಂಟ್. ಲೈಕ್ ಯುನೀಕ್ ಇರುತ್ತಲ್ಲ, ಅದರ ಎಲ್ಲರಿಗೂ. ಎಸ್, there is one timbre of the voice which is unique. Okay. So higher the pitch ಕಿವಿಗದು ಹಿಯರಿಂಗ್ ಲಾಸಿಗೆ ಜಾಸ್ತಿ ಅದೇ ಏಡ್ ಮಾಡೋದು. ಇಲ್ಲ, ನಾನು ಹೇಳಿದ್ನಲ್ಲ, ಹೈಯರ್ ಪಿಚ್ನ ನಾವು ಸಾಫ್ಟಾಗೂ ಹೇಳ್ಬೋದು ಅಥವಾ ವೆರಿ ಲೌಡಾಗೂ ಹೇಳ್ಬೋದು. ಇಟ್ ಇಸ್ ದ ಡೆಸಿಬಲ್, ಇಟ್ಸ್ ದ ಪ್ರೆಷರ್ that causes the problem. So what's a good decibel? 50 to 60 is a normal conversation level. So you want to enjoy music a little more, 80 dB is the cutoff. Okay, more than that, actually, even acoustically it is not good
to keep louder than that, because the signal quality itself will start distorting. ಸುಮ್ಮನೆ ಅದು ಒಂದು ಪ್ಲೆಷರ್ಗೆ ಅಥವಾ ಇದಕ್ಕೆ ಇಡಕ್ಕೆ ನೋಡ್ತಾರೆ ಜನ, ಆದರೆ ಸೈಂಟಿಫಿಕ್ಲಿ ಸ್ಪೀಕಿಂಗ್ ಆ್ಯಂಡ್ ಸೈಕಾಲಜಿಕಲಿ ಸ್ಪೀಕಿಂಗ್ ಆಲ್ಸೋ ಇಟ್ ಈಸ್ ನಾಟ್ ಅ ವೆರಿ ಪ್ಲೆಷರಬಲ್ ಥಿಂಗ್. ಸೈಂಟಿಫಿಕ್ಲಿ ಅಂದರೆ ಯಾಕೆ? ಸೈಂಟಿಫಿಕ್ಲಿ ಅಂದರೆ ಒಂದು ಹೆಡ್ ರೂಮ್ ಅಂತ ಇರುತ್ತೆ. ಸೊ ಅದು ಕ್ರಾಸ್ ಮಾಡಿದ ಮೇಲೆ ಅದರಲ್ಲಿ ಅಷ್ಟೊಂದು ಸಿಗ್ನಲ್ ಕ್ವಾಲಿಟಿ ಉಳ್ಕೊಳ್ಳಲ್ಲ. ಸೊ ದಿಸ್ ಇಸ್ ಆಲ್ ಲೈಕ್ ಯುವರ್ ಈ ಡಾಲ್ಬಿ ಮತ್ತು 5.1 ಸ್ಪೀಕರ್ ಆ ರೂಮ್ದು ಡೈನಾಮಿಕ್ಸ್ ಸಂಬಂಧಪಟ್ಟಂತೆ ಇರೋ ಮ್ಯಾಟ್ರ್ ಇವೆಲ್ಲ ವಿಚ್ ಇಂಡಿವಿಜುವಲ್ಸ್ ಆಲ್ಸೋ ಕನ್ಸಿಡರ್ ಹೆಡ್ ರೂಮ್, ಸ್ಪೇಸ್ ಹೆಂಗಿರುತ್ತೆ ಅಕಾರ್ಡಿಂಗ್ಲಿ ಆಡಿಯೋನು ಇದಾಗತ್ತಾ? ಹೌದು. ಸೊ ಈವನ್ ಇನ್ಸೈಡ್ ಅವರ್ ಇಯರ್ ಇಟ್ ಇಸ್ ದ ಸೇಮ್. ಸೊ 120 ಡೆಸಿಬಲ್ ರೀಚ್ ಆಗಿಬಿಟ್ರೆ ದಟ್ ಈಸ್ ದ ಥ್ರೆಶೋಲ್ಡ್ ಆಫ್ ಪೇನ್. ಓಕೆ, ಆಫ್ಟರ್ ದಟ್ ಇಟ್ಸ್ ವೆರಿ ನಾಟ್ comfortable. And before reaching, you should never reach the threshold of pain. The discomfort level itself starts at around 100. So that becomes, you shouldn't. So if you keep it 80 is max. So good, nice quality, you can definitely get by 60, 70. ವಾಟ್ ಆರ್ ದ ವಾರ್ನಿಂಗ್ ಸೈನ್ಸ್ ಆಫ್ ಯುವರ್ ಇಯರ್? ತುಂಬ ಜೋರಾಗಿ ಕೇಳಿಸ್ಕೊತಾ ಇದ್ದೀನಿ ಅನ್ನೋದಕ್ಕೆ ಅವಾಗ ಅದೇನು ಸೈನ್ ಕೊಡುತ್ತೆ? ಕಿವಿ ನೋವಾಗಿ ಸ್ಟಾರ್ಟ್ ಆಗತ್ತಾ ಅಥವಾ ಇಸ್ ದರ್ ಎನಿ ಅದರ್ ವಾರ್ನಿಂಗ್ ಸೈನ್ಸ್? ಟಿನೈಟಸ್ ಅಂತ ಗುಯಿ ಅಂತ ಶಬ್ದ ಬರೋದು, ದ ಸೌಂಡ್ ಇಸ್ ನಾಟ್ ಕಂಫರ್ಟಬಲ್ ಅಂತ ಇಮಿಡಿಯೇಟ್ ನಿಮಗೆ ಅದೊಂದು ಸಿಗ್ನಲ್ ನಿಮಗೆ. ಬಟ್ ನೋಡಿ, ಇದು ಇಂಡಿವಿಜುವಲ್ ಸಸೆಪ್ಟಿಬಿಲಿಟಿ ಮೇಲೆ ಹೋಗುತ್ತೆ. ಸೊ ಕೆಲವರಿಗೆ ದೇ ಗೆಟ್ ಅವೇ ವಿತ್ ಇಟ್. ಸೊ ಅದಕ್ಕೋಸ್ಕರ ನಾವು ಅವ್ರಿಗೇನು ಆಗಿಲ್ಲ ಅಂತ ನಾವು ಕೇರ್ಲೆಸ್ ಆಗಿರಲಿಕ್ಕೆ ಇಟ್ ಈಸ್ ನಾಟ್ ದ ಕರೆಕ್ಟ್ ಥಿಂಗ್ ಟು ಡೂ. ಓಕೆ, ಈಗ ಆಲ್ಕೋಹಾಲೇ ತಗೊಳ್ಳಿ. ಈಗ ಯಾರೋ ಒಬ್ಬರು 100 years ಇದ್ದಾರೆ, 80 years ಇದ್ದಾರೆ, ಆಲ್ಕೋಹಾಲ್ ಕುಡಿತಾ ಇದ್ದಾರೆ. ಬಟ್ ದಟ್ ಡಸಂಟ್ ಮೀನ್ ಇಟ್ಸ್ ಗುಡ್. One has to take the general statistics. Okay, no, we shouldn't justify. ಇಲ್ಲಿ ಕೇಸ್ಗಳು ನೋಡಿಬಿಟ್ಟು ಓಕೆ ಅದರಿಂದ ಏನು ಆಗಲ್ಲ, ಅವರಿದ್ದಾರೆ 100 years ಇದ್ದಾರೆ, 80 years ಇದ್ದಾರೆ, ಆ ಥರ ನಾವು ವಿ ಕ್ಯಾನ್ ನಾಟ್ ಕನ್ಕ್ಲೂಡ್. ಸೊ ದಟ್ ಈಸ್ ಇಂಪಾರ್ಟೆಂಟ್. ಸೊ ವಾಟ್ ಆರ್ ವಿ ಡಿಸ್ಕಸಿಂಗ್ ಪ್ರೀವಿಯಸ್ಲಿ? ಕಟ್ ಆಫ್ ಎಷ್ಟಿದೆ, ಎಷ್ಟೊತ್ತು ನಾನು ಇಯರ್ಫೋನ್ ಯೂಸ್ ಮಾಡ್ಬೋದು ಆ ಥರ? ಲೌಡ್ ಲೆವೆಲ್ಸಲ್ಲಿ 8 hours per day, ಅದು ಎಸ್ಟಾಬ್ಲಿಷ್ ಸ್ಟ್ಯಾಂಡರ್ಡ್ಸ್. ಅದು ಅಬೌವ್ 80-90 decibels ನೀವು 8 hours per day ಯೂಸ್ ಮಾಡಿದರೆ ಡೆಫಿನೆಟ್ಲಿ ಇನ್ ಮ್ಯಾಟರ್ ಆಫ್ 6 months 1 year ನಿಮಗೆ ಹಿಯರಿಂಗ್ ಲಾಸ್ ಬಂದೇ ಬರುತ್ತೆ. ಅದಲ್ಲದೆ ದೇರ್ ಆರ್ 2 things. One is temporary threshold shift and other one is permanent threshold shift. ಅಂದರೆ ಟೆಂಪ್ರರಿ ಆದರೆ ಸ್ವಲ್ಪ ಒಂದು 2 hours ನಿಮಗೆ ಕೇಳಿಸೋದೆಲ್ಲ ಕಡಿಮೆ ಡಲ್ ಆದಂಗೆ ಅನಿಸುತ್ತೆ. ಬಟ್ ಅವರ್ ಬಾಡಿ ರಿಕೂಪ್ಸ್ ಆ್ಯಂಡ್ ವಿ ಕಮ್ ಬ್ಯಾಕ್ ಟು ನಾರ್ಮಲ್ಸಿ. ಬಟ್ ಇದು ಕಂಟಿನ್ಯೂಸ್ ಆಗಿ ಹಾಗೆ ಇಟ್ಟರೆ ಅದೇ ಟೆಂಪ್ರರಿ ಆಗಿರೋದು ನಿಮಗೆ ಪರ್ಮನೆಂಟ್ ಆಗಿ ಹಿಯರಿಂಗ್ ಲಾಸ್ ಆಗೇ ಆಗುತ್ತೆ. ಸೊ ವಿ ಶುಡ್ ನಾಟ್ ಟೇಕ್ ಇಟ್ ಲೈಟ್ಲಿ. ಸೊ ಹೌ ಆಫನ್ ಶುಡ್ ಐ ಗೆಟ್ ಮೈ ಇಯರ್ಸ್ ಚೆಕ್ಡ್? ಅಂದರೆ ಈಗ ಸಂಬಡಿ ಹೂಸ್ ಇನ್ their 30s, 40s, 50s, ಜನರಲ್ ಈಗ ಬ್ಲಡ್ ಟೆಸ್ಟ್ ಎಲ್ಲ 6 ತಿಂಗಳಿಗೊಂದ್ಸತಿ, ವರ್ಷಕ್ಕೊಂದ್ಸತಿ ಹೆಲ್ತ್ ಚೆಕಪ್ ಅಂತ ಏನು ಮಾಡ್ತಾರೆ, ಅದೇ ಥರ ಹಿಯರಿಂಗ್ ಬಂದಾಗ ಎಷ್ಟು? ಇಟ್ಸ್ ಅ ವೆರಿ ಸಿಂಪಲ್ ಟೆಸ್ಟ್, ಎನಿವನ್ ಕ್ಯಾನ್ ಡೂ. ಇಟ್ ಈಸ್ ನಾಟ್ ಇವನ್ ಎಕ್ಸ್ಪೆನ್ಸಿವ್. ಸೊ ಅಲಾಂಗ್ ಎನಿ ಟೈಮ್ ಯು ಡೂ ಯೋರ್ ಹೆಲ್ತ್ ಚೆಕಪ್, please do the hearing test also. I would recommend that. Okay, and especially above the age of 50 years, you should undergo a hearing test, and you be assured that everything is normal. That is it. Because the earlier you catch, you can arrest it. Okay. How? And earlier in the arrest ಹೇಗೆ? ಅರೆಸ್ಟ್ ಅಂದರೆ ಇವಾಗ ಸೆನ್ಸರಿ ನ್ಯೂರಲ್ ಲಾಸೇ ಇರಲಿ, ಸೊ ಮೈಲ್ಡ್ ಲಾಸ್ನ ನಾವು ಕಂಡಿಡಿದ್ರೆ ಅದಕ್ಕೆ ಹಿಯರಿಂಗ್ ಏಡ್ ಕೊಟ್ಟು ಅದನ್ನು ಆ್ಯಕ್ಟಿವೇಟ್ ಮಾಡೋದು ಬಹಳ ಮುಖ್ಯ. ಇಫ್ ಯು ಡೋಂಟ್ ಯೂಸ್ ಇಟ್, ಯು ಆರ್ ಗೋಯಿಂಗ್ ಟು ಲೂಸ್ ಇಟ್ ಅಂತ. ಸೊ ಎನಿ ಆರ್ಗನ್ ಇಸ್ ಲೈಕ್ ದ್ಯಾಟ್. ಸೊ ಲಾಂಗ್ ನೆಗ್ಲೆಕ್ಟೆಡ್ ಹಿಯರಿಂಗ್ ಲಾಸ್, ಇಟ್ ವಿಲ್ ನಾಟ್ ಓನ್ಲಿ ಬಿಕಮ್ ವರ್ಸ್ ಆ್ಯಂಡ್ ವರ್ಸ್ ಎವ್ರಿ ಡೇ. You will lose the capacity of hearing as well as understanding. See, hearing is not an isolated event. Okay, it also is related to your brain, your cognitive skills. So 40% now, it is really an established fact that 40% are
likely to get having some cognitive deficiencies if you leave a untreated ಹಿಯರಿಂಗ್ ಲಾಸ್. ಸೊ ಆ ಲೆವೆಲ್ಗೆ ನಾವು ಬರೋಕ್ಕೆ ಬಿಡಬಾರ್ದು. ಯಾಕಂದರೆ ಇದು ಆ ಥರ ಯಾರಿಗೂ ಗೊತ್ತಾಗಲ್ಲ ಅಂತ ಆ ಥರ ಡಿಸೀಸ್, ಆ ಥರ ಕಂಡೀಷನ್ನೇ ಇಲ್ಲ. ಇದು ಡೆಫಿನೆಟ್ಲಿ ಒಂದು ಸ್ವಲ್ಪ ದಿನಗಳ ನಂತರ ನಾನು ಹೇಳಿದ್ನಲ್ಲ, ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ಗೆ ಗೊತ್ತೇ ಆಗುತ್ತೆ. ಸೊ ಇಮಿಡಿಯೇಟ್ ಆ್ಯಕ್ಷನ್ ತೊಗೊಳ್ಳೋದು ಒಳ್ಳೆಯದು. ಇದರಲ್ಲಿ ನಾನು ಯಾಕೆ ಇಷ್ಟೊಂದು ಫ್ಯಾಮಿಲಿ ಮೆಂಬರ್ಸ್ಗೆ ಎಂಫಸಿಸ್ ಕೊಡ್ತಾ ಇದ್ದೀನಿ ಅಂದರೆ, ಇದನ್ನು ಸೆಲ್ಫ್ ಕಂಡುಹಿಡಿಯೋಕ್ಕೆ ಕಷ್ಟ. ಆ ಫೀಡ್ಬ್ಯಾಕ್ ಬೇಕೇ ಬೇಕು. ತುಂಬ ದಿನಗಳು ಅಥವಾ ವರ್ಷಗಳು ಆದಮೇಲೆ ಸೆಲ್ಫ್ಗೆ ಅದು ರಿಯಲೈಸ್ ಆಗುತ್ತೆ. ಸೊ ದ್ಯಾಟ್ ಈಸ್ ಸಮಥಿಂಗ್ ಒನ್ ಶುಡ್ ಬೋತ್ ವೇಸ್. ಈಗ ಬೇರೆಯವ್ರು ಯಾರನ್ನು ಹೇಳಿದರೆ, ಯಾಕೆ ಅಮ್ಮ ನಿನಗೆ 2 ಸತಿ ಹೇಳಬೇಕಾಯ್ತು ಅಂದರೆ, ಆ ತಾಯಿ ಕೂಡ ಸ್ವಲ್ಪ ಅದನ್ನು ಸೀರಿಯಸ್ ಆಗಿ ತಗೋಬೇಕು, ಯಾಕೆ ಅಂತ. ಸೊ ಈವನ್ ದ ಚಿಲ್ಡ್ರನ್ ಜನರಲಿ, ಬಿಕಾಸ್ ಇಟ್ ಈಸ್ ಹ್ಯಾಪನಿಂಗ್ ಅಟ್ ಅ ಓಲ್ಡರ್ ಏಜ್, ನಾನು ಅದಕ್ಕೆ ಫ್ಯಾಮಿಲಿಗೆ ಇಷ್ಟೊಂದು ಸ್ಟ್ರೆಸ್ ಕೊಡ್ತಾ ಇದ್ದೀನಿ. ಸೊ ಚಿಲ್ಡ್ರನ್ನೂ ನೆಗ್ಲೆಕ್ಟ್ ಮಾಡಬಾರ್ದು. ತಂದೆ ತಾಯಿಗೆ ಹಿಯರಿಂಗ್ ಲಾಸ್ ಇದ್ದರೆ ಆದಷ್ಟು ಅದನ್ನು ಕನ್ವಿನ್ಸ್ ನೋಡಿ. ಈ ಕಿವಿ ತೊಂದರೆ ಇದೆಯಲ್ಲ, ಈಗ ನಾವು ಖುಷಿಯಾಗಿ ಆ ಕ್ಲಿನಿಕ್ಕಿಗೆ ಹೋಗೋದಿಲ್ಲ. ಯಾವಾಗಲೂ ಒಂದು ಮುಜುಗರ ಇಟ್ಕೊಂಡು, ಅಥವಾ ಅಪ್ಪ ಇವಾಗ ಲಾಸ್ಟ್ ಸ್ಟೇಜಿಗೆ ಬಂದುಬಿಡ್ತು, ಈಗ ಹೋಗಲೇಬೇಕು, ಆ ಥರನೇ ಜನ ಬರ್ತಾರೆ. ಓಕೆ, ಸೊ ಆ ಲೆವೆಲ್ಗೆ ಇಲ್ದಂಗೆ ಇಟ್ ಈಸ್ ಆಫ್ಟರ್ ಆಲ್ ಮ್ಯಾಟರ್ ಆಫ್ ಲಿವಿಂಗ್ ಲೈಫ್ ಇನ್ ಅ ಬೆಟರ್ ವೇ. ನಮ್ಮ ಲೈಫ್ ಸ್ಟೈಲ್ನ ನಾವು ಚೆನ್ನಾಗಿ ಇಟ್ಕೋಬೇಕು ಅಂತ ಆ ಆ್ಯಟಿಟ್ಯೂಡಲ್ಲಿ ನಾವು ಆದಷ್ಟು ಬೇಗ ಬಂದರೆ ಅದಕ್ಕೆ ರಿಸಲ್ಟು ಅಷ್ಟೇ ಚೆನ್ನಾಗಿ ನಾರ್ಮಲಾಗಿ ಎಂಜಾಯ್ ಮಾಡೋ ಥರ ಸಿಗತ್ತೆ, ಎಸ್ಪೆಷಲಿ ಇನ್ ಚಿಲ್ಡ್ರನ್ ಆಲ್ಸೋ. ಸೊ ನಾನು ಹೇಳ್ಬೋದು ಅಂದರೆ, ಈಗ ನನ್ನ ಒಂದು ಕೇಸ್, ಅಮಿತ್ ಅಂತ ಆ ಹುಡುಗ. ಸೊ 3 years ತನಕ ಅವ್ರಿಗೆ ಗೊತ್ತಾಗ್ತಾ ಇತ್ತು ಫ್ಯಾಮಿಲಿ ಮೆಂಬರ್ಸ್ಗೆ, ಬಟ್ ಅದನ್ನು ಆಕ್ಸೆಪ್ಟೆನ್ಸ್ ಮಾಡೋಕ್ಕೆ ತುಂಬಾ ಕಷ್ಟ ಆಗ್ತಾಯಿತ್ತು. ಅವ್ರು ನೋಡ್ದಲೇ ಇರೋ ಹಾಸ್ಪಿಟಲ್ಸ್ ಇಲ್ಲ, ಅಥವಾ ಮಾಡ್ದಲೇ ಇರೋ ಹರಕೆಗಳೂ ಇಲ್ಲ, ಬಟ್ ಅದನ್ನು ಹಾಗೇ ಪೋಸ್ಟ್ಪೋನ್ ಮಾಡ್ತಾನೇ ಇದ್ದರು. ಬಟ್ ಆ 3 year old ನಮ್ಮ ಕ್ಲಿನಿಕ್ಕಿಗೆ ಬಂದಾಗ ನಾವು ತುಂಬ ಮೋರ್ ದ್ಯಾನ್ ಹಿಯರಿಂಗ್, ಯಾಕಂದರೆ ಹಿಯರಿಂಗ್ ತೊಂದರೆ ಇದೆ ಅದಕ್ಕೆ ಮಾಡಬೇಕು ಅಂತ ಅವ್ರಿಗೆ ಆಗಲೇ ಗೊತ್ತು, ಬಟ್ ಈ ಪೋಸ್ಟ್ಪೋನ್ಮೆಂಟ್ ಸೈಕಲ್ನಲ್ಲಿ ಅವರು ಇದ್ದರು. ಸೊ ಅದನ್ನು ಹೆವಿ ಕೌನ್ಸಿಲಿಂಗ್ ಕೊಟ್ಟು ನಾವು ಅವ್ರನ್ನ ಕನ್ವಿನ್ಸ್ ಮಾಡಿ, ಇದು ನಾನು ಹೇಳ್ತಾ ಇರೋದು 25 ವರ್ಷದ ಹಿಂದೆ ಆಗಿರೋದು. ಸೊ ಟುಡೇ ದಟ್ ಬಾಯ್ ಈಸ್ actually working in Infosys. Okay, so that much of growth has happened in his life just because that acceptance happened at that right stage, and then corrective steps were taken for that. No wonder they say, no? Hearing connects us to the world. Yes. Agil anda you stay disconnected and you also feel lost. Yes. And, it's not the best and the fruitful way to Right. live. Accepting is more Yes. easier than Yeah. defending Resisting it, and resisting. uh, ಸೊ ಈಗ ಹಿಯರಿಂಗ್ ಎಷ್ಟು ದಿವಸಕ್ಕೊಂದ್ಸರಿ ಚೆಕ್ ಮಾಡ್ಕೋಬೇಕು. ಅರ್ಲಿಯರ್ ಅದು ಅರೆಸ್ಟ್ ಮಾಡಿದ್ರೆ ಏನು ಎಲ್ಲ ಅರ್ಥ ಆಯಿತು. ಮೇಯ್ನ್ ಬರೋದೇ ಈಗ ಇವತ್ತಿಗೂ ಕಿವಿ ಪ್ರಾಬ್ಲಮ್ ಏನಾರು ಇದ್ದರೆ, ಕಿವಿ ಕೇಳಿಸ್ತಾ ಇಲ್ಲ ಅಂತಂದರೆ ಫಸ್ಟ್ ಎಲ್ಲರೂ ಹೋಗೋದೇ ENT ಹತ್ರ. ಐ ಥಿಂಕ್ ನಿಮ್ಮ ಕ್ಲಿನಿಕ್ ಬಂದಮೇಲೆ ಇಟ್ ವಾಸ್ ಅ ವೆರಿ ಸಟಲ್ ಐ ಓಪ್ನರ್. ಈಗ ಶ್ರೇಯಾ ಹಿಯರಿಂಗ್ ಕ್ಲಿನಿಕ್ ಅಂತ ಬಂದಾಗಲೇ ವಿಚ್ ಮೆಂಟ್ ಯು ಆರ್ ಅಡ್ರೆಸ್ಸಿಂಗ್ ಅ ಪರ್ಟಿಕ್ಯುಲರ್ ಇಶ್ಯೂ, ದಟ್ ಈಸ್ ಹಿಯರಿಂಗ್ ಅಂತ. ಸೊ ನಾವು ಹೌ ಡಸ್ ಆಡಿಯೋಲಜಿ ಆ್ಯಂಡ್ ENT ಇದು ಹೆಂಗೆ ಸೆಪ್ರೇಟು? ಯಾಕಂದರೆ ಈವನ್ ಇನ್ಕ್ಲೂಡಿಂಗ್ ಮೀ, ನನಗೂ ಏನಾದ್ರು ಸೈನಸ್ ಎಲ್ಲ ಪ್ರಾಬ್ಲಮ್ ಆಗಿ ಸ್ವಲ್ಪ ಕಿವಿ ಯಾಕೋ ಕಮ್ಮಿ ಕೇಳಿಸ್ತಾ ಇದೆ ಅನಿಸಿದಾಗ ಫಸ್ಟ್ ಹೋಗಿದೆ ENT ಹತ್ರ. ಹೌದು, ಸೊ ಅದು ಕರೆಕ್ಟ್. ಸೊ ಇವಾಗ ಕಿವಿನಲ್ಲಿ 3 ಭಾಗಗಳಿದೆ. ಒಂದು ಔಟರ್ ಇಯರ್, ಒಂದು ಮಿಡಲ್ ಇಯರ್, ಒಂದು ಇನ್ನರ್ ಇಯರ್. ಓಕೆ, ಸೊ ENT ಅನ್ನೋದು ಅದು ಕಂಪ್ಲೀಟ್ಲಿ ಮೆಡಿಕಲ್ ಸಬ್ಜೆಕ್ಟ್. ಆಡಿಯಾಲಜಿ ಅನ್ನೋದು ಅದು ಪ್ಯಾರಾಮೆಡಿಕಲ್ ಸಬ್ಜೆಕ್ಟ್. ಇಟ್ ಈಸ್ ನಾಟ್ ಅ ಫುಲ್ ಮೆಡಿಕಲ್ ಸಬ್ಜೆಕ್ಟ್. ಸೊ ಜಸ್ಟ್ ಲೈಕ್ ಫಿಸಿಯೋಥೆರಪಿ, ಆಡಿಯಾಲಜಿ ಈಸ್ ಅ ಪ್ಯಾರಾಮೆಡಿಕಲ್ ಸಬ್ಜೆಕ್ಟ್. ಓಕೆ, ಸೊ ಇವಾಗ ಡಿಸ್ಟಿಂಕ್ಷನ್ ಏನಂದರೆ, ಈಗ ನಿಮಗೆ ಕಿವಿ ನೋವಾಗಲಿ ಅಥವಾ ಕಿವಿನಲ್ಲಿ
ಗುಗ್ಗೆ ಬಂದು ಕ್ಲೀನ್ ಮಾಡ್ಕೋಬೇಕಾ ಅದಾಗಲಿ, ಅಥವಾ ಕಿವಿನಲ್ಲಿ ಇಯರ್ ಡಿಸ್ಚಾರ್ಜ್ ಆಗ್ತಾ ನೀವು ಹೇಳಿದ್ದಂಗೆ ಸೈನಸ್ಸಿಂದ ಕಿವಿ ಮುಚ್ಕೊಂಡಿದ್ರೆ, ಅಥವಾ ನೀವು ಏರೋಪ್ಲೇನ್ ಟ್ರಾವೆಲ್ ಎಲ್ಲ ಮಾಡಿದ್ದೀರಾ ಆವಾಗಲೂ ಕಿವಿ ತುಂಬ ದಿನ ಮುಚ್ಕೊಂಡಿದ್ರೆ, ಸೊ ಇಂಥ ಕಂಡೀಷನ್ಸ್ಗೆ, ಅಥವಾ ತುಂಬ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿ ಕಿವಿಯಿಂದ ಸೋರೋದು, ತಮಟೆಯಲ್ಲಿ ಹೋಲ್ ಆಗಿರೋದು, ಅದೆಲ್ಲ ತೊಂದರೆಗಳು ENT ಡಾಕ್ಟರ್ ಹತ್ರನೇ ಹೋಗಬೇಕು. ಆಲ್ ದ ಹಾರ್ಡ್ವೇರ್ ಇಶ್ಯೂ. ಎಸ್, ಬಟ್ ದ ಇನ್ಸೈಡ್ ನಾನು ಹೇಳಿದ್ನಲ್ಲ, ಕಾಕ್ಲಿಯಾ ಮತ್ತು ಆಡಿಟರಿ ನರ್ವ್ಸ್, ಸೊ ಅದನ್ನು ENT ಡಾಕ್ಟರ್ ಮೆಡಿಸನ್ ಅಥವಾ ಸರ್ಜರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಆ ಕೇಸ್ಗಳಲ್ಲಿ ಆಡಿಯಾಲಜಿಸ್ಟ್ನೇ ನೋಡಬೇಕು. ದಟ್ ಈಸ್ ದ So how to distinction. differentiate? Yeah, how to differentiate means, see, if you are having a pure hearing loss without having pain, without having discharge, without having any other medical issues, then you should consult the audiologist. That is the Amazing. main distinction. ಸೊ ಫಸ್ಟ್ ಈಗ ಬರ್ತೀನಿ, ಯಾರಿದು ಶ್ರೇಯಾ? ಏನಕ್ಕೆ ಶ್ರೇಯಾ ಹಿಯರಿಂಗ್ ಕ್ಲಿನಿಕ್, ಆ್ಯಂಡ್ ವೈ ಡಿಡ್ ಯು ಸ್ಟಾರ್ಟ್ ಎಸ್ಟಾಬ್ಲಿಷ್ ದಿಸ್ ಐ ಗೆಸ್ ಇನ್ 97 ಅಲ್ವಾ? Yeah, yeah. ಮತ್ತು ಟುಡೇ ಇಂಟ್ರೆಸ್ಟಿಂಗ್ ಜರ್ನಿ. Yeah. 15 ಕ್ಲಿನಿಕ್ಸ್ಗಳಿದೆ, 16ನೇದು ಈಗ HSR ಲೇಔಟಲ್ಲಿ ಬರ್ತಾ ಇದೆ. Yeah, yeah. ಇಂಟ್ರೆಸ್ಟಿಂಗ್. ಸೊ ಯಾಕೆ ಸ್ಟಾರ್ಟ್ ಮಾಡಿದ್ರಿ? Yeah. So in 1997, I had finished my PhD. So my husband is also an electrical and electronics engineer. So after doing high level of research, when we came into the city of Bangalore, we felt that, see, what is available in research institutes, that type of technology is not available for the common person to enjoy. Okay. ಸೊ ಆ ಟೈಮಲ್ಲೇ ಈ ಡಿಜಿಟಲ್ ಹಿಯರಿಂಗ್ ಏಡ್ಸ್ ಎಲ್ಲ ಇಂಟ್ರಡ್ಯೂಸ್ ಆಗ್ತಾ ಇತ್ತು, ಮೈಕ್ರೋ ಚಿಪ್ ಎಲ್ಲ ಡಿಸ್ಕವರಿ ಆಗಿತ್ತು. ಸೊ ಅದೆಲ್ಲ ಹಿಯರಿಂಗ್ ಏಡ್ಸಲ್ಲೂ ಬರೋಕ್ಕೆ ಶುರು ಆಯಿತು. ಸೊ ಅಟ್ ದಟ್ ಟೈಮ್ ವಿ ಫೆಲ್ಟ್ ದಟ್ ಅವರ್ ಜಾಬ್ ಇಸ್ ಟು ಬ್ರಿಂಗ್ ದಟ್ ಹೈ ಟೆಕ್ನಾಲಜಿ ಟು ದ ಕಾಮನ್ ಪೀಪಲ್ ಸೊ ದಟ್ ದೇ ಕ್ಯಾನ್ ಎಂಜಾಯ್ ದ ಗುಡ್ ಎಫೆಕ್ಟ್ಸ್ ಆಫ್ ದ ಹಿಯರಿಂಗ್ ಏಡ್. ಸೊ ಅದಕ್ಕೆ ಮುಂಚೆ ಹಿಯರಿಂಗ್ ಏಡ್ಸ್ ಅಂದರೆ ದೊಡ್ಡ ಡಬ್ಬ, ಅದಕ್ಕೆ ವಯರು ಆ ಥರ ಎಲ್ಲ ಬರ್ತಾಯಿತ್ತು. ಸೊ ದಟ್ ವಾಸ್ ವೆರಿ ಓಲ್ಡ್ ಟೆಕ್ನಾಲಜಿ. ಪೀಪಲ್ ನೆವರ್ ಆಕ್ಸೆಪ್ಟೆಡ್ ಇಟ್ ವಿಜುವಲಿ, ಆರ್ ಈವನ್ ದ ಸೌಂಡ್ ಕ್ವಾಲಿಟಿ ವಾಸ್ ರಿಯಲಿ ವೆರಿ ಬ್ಯಾಡ್. ಸೊ the leap in technology in hearing aids came through microchips, with the advent of microchips and digital signal processing. So that is the reason for us to bridge the gap between high technology and the people. We started this clinic. It was one of, Shreya means meritorious. It is a word used in Vishnu Sahasranamam to describe Vishnu. As Shreya. Shreya means he is of the highest merit. Above him, there is nobody like that. So we took that word from. ನಾನು ನೋಡಿದೆ ಟೆಕ್ನಾಲಜಿಕಲ್ ಮೈಲ್ ಸ್ಟೋನ್ಸ್ ಅಂತ ಬಂದರೆ ಇಂಟ್ರಡ್ಯೂಸಿಂಗ್ ಕಂಪ್ಯೂಟರೈಸ್ಡ್ ಆಡಿಯಾಲಜಿ ಇನ್ ಕರ್ನಾಟಕ ಅಂತ. ಸೊ ಕಂಪ್ಯೂಟರೈಸ್ಡ್ ಆಡಿಯಾಲಜಿ ಅಂದರೆ, see, earlier simple audiometry was being done. ಆಡಿಯೋಮೆಟ್ರಿ ಸಿಂಪಲ್ ಅಂದರೆ ಮೊದಲು ಹೆಂಗಿತ್ತು? ಸೊ ಅದು ಒಂಥರ ಡಿಜಿಟಲ್ ಇರಲಿಲ್ಲ, ಅನಲಾಗ್ ಥರ ಬರ್ತಾಯಿತ್ತು. ಸೊ ಅದರಲ್ಲಿ ಅಕ್ಯುರೆಸಿ ಅಷ್ಟೊಂದು ಬರ್ತಿರಲಿಲ್ಲ. ಎಷ್ಟು ಎಕ್ಸಾಕ್ಟ್ ಡೆಸಿಬಲ್, ಎಷ್ಟು ಎಕ್ಸಾಕ್ಟ್ ಫ್ರೀಕ್ವೆನ್ಸಿ ಅದನ್ನು ಕಂಡುಹಿಡಿಯೋಕ್ಕಾಗ್ತಿರ್ಲಿಲ್ಲ. ಸೊ ವಿ ಇಂಟ್ರಡ್ಯೂಸ್ಡ್ ವಾಟ್ ಈಸ್ ಕಾಲ್ಡ್ ಕಂಪ್ಯೂಟರೈಸ್ಡ್ audiometry. So here the levels we could plot on the computer itself, and the level used to be very, very accurate. So that I told you, ನಾವು ಹಿಯರಿಂಗ್ ಏಡ್ ಕೊಡುವಾಗ ಆ ಅಕ್ಯುರೆಸಿ ಇನ್ ಡಯಾಗ್ನೋಸಿಸ್ ಇದ್ದರೆ ಅದನ್ನು ಸೆಟ್ಟಿಂಗ್ ಮಾಡೋಕ್ಕೆ, ಟ್ಯೂನ್ ಮಾಡೋಕ್ಕೆ ಪರ್ಫೆಕ್ಷನ್ ಸಿಗತ್ತೆ. ಅದು ನಮ್ಮ ಬೇಸೇ ಸರಿ ಇಲ್ಲ ಅಂದರೆ, whatever best instrument you use, if you don't tune it to the individual requirements, it is of no use. Customizing. Yeah, customizing, and it is a service oriented industry. So just the machine is not enough. Anyone can buy the machine, but how it is being set, how it is adjusted to that particular person's hearing loss, his audiogram, it is very important. ಐ ಥಿಂಕ್ ಈ ಅಲ್ಲಿವರೆಗೂ ಸ್ಟೇಟಲ್ಲಿ ಇದ್ದಿದ್ದು ಎಲ್ಲ ವಯರ್ ಇರೋದು.
ಫಸ್ಟ್ ಟೈಮ್ ಅವಾಗ ವೈರ್ಲೆಸ್ ಬಂದಿದ್ದು ಹಾಂ ನಿಮ್ಮಿಂದನೇನಾ? ಹೌದು. ನಮ್ಮಿಂದ ಅಂದರೆ ದ ಕಂಪನಿ ಯುನೋ ಹ್ಯಾಡ್ ಅ ಬ್ರೇಕ್ ಥ್ರೂ ಆ್ಯಂಡ್ ದೇ ಸ್ಟಾರ್ಟೆಡ್ ಪ್ರೊಡ್ಯೂಸಿಂಗ್. ವಿ ಇಂಟ್ರಡ್ಯೂಸ್ಡ್ ಇಟ್ ಥ್ರೂ ಅಸ್ ಲೈಕ್ ದ್ಯಾಟ್. ಸೊ ಈಗ Yeah. ನಮ್ಮ Yeah. ಕಣ್ಮುಂದೆ ತುಂಬಾ ಹಿಯರಿಂಗ್ ಏಡ್ಸ್ Yeah, ಎಲ್ಲ yeah, ಇದೆಯಲ್ಲ, yeah. ಕ್ಯಾನ್ ಯು ಇಂಟ್ರಡ್ಯೂಸ್ ಅಸ್ Yeah, yeah, yeah. ಥ್ರೂ ದಿಸ್? Definitely. ಇದರಲ್ಲಿ ಲೇಟೆಸ್ಟ್ ಯಾವುದು? ಸಮ್ ಟು ಲುಕ್ ಜಸ್ಟ್ ಲೈಕ್ ಏರ್ಪಾಡ್ಸ್ ಥರನೇ Yeah. ಬ್ಯೂಟಿಫುಲ್ ಆಗಿದೆ, ಶೆಲ್ ಥರ ಇದೆ ಇದು. ಓಕೆ, ವಾಟ್ ಇಸ್ ದಿಸ್ Yeah. ಡಾಕ್ಟರ್? ನಿಮ್ಗೇನು ಅನಿಸುತ್ತೆ? ಅದೇ ಒಳಗೆ ಹಾಕೊಳ್ಳೋದು, ಬಟ್ ಇಷ್ಟು ಚಿಕ್ಕದಿದೆ. ಹೌದು, ಟೋಟಲಿ ಇನ್ವಿಸಿಬಲ್. ಅದು ಆಂಟನಾ ಅಲ್ಲ, ಅದು ಒಳಗಡೆ ಹೋಗ್ಬಿಟ್ರೆ ನೀವು ತೆಗಿಯಕ್ಕಾಗಲ್ವಲ್ಲ. ಅದು ಇಟ್ ಇಸ್ ಜಸ್ಟ್ ಅ ಸಿಂಪಲ್ ಸ್ಟ್ರಿಂಗ್. ಹಾಂ, ಹ್ಯಾಂಡಲ್ ಥರ, ಹ್ಯಾಂಡಲ್ ಥರ. ಹೌದು ಹೌದು. ಹಾಂ, ಅದು ಬ್ಲೂ ಇರೋದು ಲೆಫ್ಟ್ ಸೈಡ್, ರೆಡ್ ಇರೋದು ರೈಟ್ ಸೈಡ್. ಸೊ ನೀವು ಏರ್ಪಾಡ್ ಹಾಕ್ತೀರಲ್ಲ ಅದೇ ಥರ. ಸೊ ನೀವು ನೋಡಿದರೆ ಇಟ್ ಇಸ್ ಜಸ್ಟ್ ಲೈಕ್ ಏರ್ಪಾಡ್ ಥಿಂಗ್. ಸೊ ಇಟ್ ಇಸ್ ಚಾರ್ಜಬಲ್. ಇದಕ್ಕೆ ಬ್ಯಾಟ್ರಿ ಎಲ್ಲ ಹಾಕೋ ಅವಶ್ಯಕತೆನೇ ಇಲ್ಲ. ಸೊ ಆಟೋಮ್ಯಾಟಿಕ್ ಆಗಿ ಚಾರ್ಜ್ ಆಗುತ್ತೆ. ಯಾ, ಇದನ್ನ ಎಲ್ಲಿ ಕನೆಕ್ಟ್ ಮಾಡಬೇಕು? ಫೋನ್ಗಾ? ಇಲ್ಲ, ಅದು ಒಳಗಡೆ ಹೋದರೆ ಅದರಿಂದ ಸೌಂಡ್ ಬರುತ್ತೆ. ಅಫ್ಕೋರ್ಸ್ ಇದರಲ್ಲಿ ನಾವು ಚಾರ್ಜ್ ಮಾಡಿ ಇದು ಮಾಡಿಲ್ಲ, ಬಟ್ ಯು ವಿಲ್ ಗೆಟ್ ದ ಸೌಂಡ್ ವಿಚ್ ಇಸ್ ಫಿಟೆಡ್ ಟು ಯೋರ್ ಪ್ರಾಬ್ಲಮ್. ಆ್ಯಂಡ್ ಯು ಕ್ಯಾನ್ ಕನೆಕ್ಟ್ ಇಟ್ ಲೈಕ್ to the apps also. There are special apps. So you can see here in a all round. ಈಗ ನಾವು ನಮ್ಮ ಹಿಯರಿಂಗ್ ಏಡ್ ಏನಂದರೆ ಡಿಫ್ರೆಂಟ್ ಸಿಚುವೇಶನ್ಸ್ಗೆ ಅಡ್ಯಾಪ್ಟ್ ಮಾಡೋ ಥರ ಇರಬೇಕು. ಯಾವಾಗಲೂ ಸೈಲೆಂಟ್ ಅಥವಾ ನಾರ್ಮಲ್ ಕಂಡೀಷನ್ಸ್ನಲ್ಲಿ ನಾವು ಯಾವತ್ತೂ ಇರಲ್ಲ. ಎವ್ರಿ ಟೈಮ್ ವಿ ಆರ್ ಇನ್ ಡೈನಮಿಕ್ ಕಂಡೀಷನ್ಸ್. ಕೆಲವು ಸತಿ ನಾರ್ಮಲ್ ಇರುತ್ತೆ, ಕೆಲವು ಸತಿ ನಾವು ರೋಡಲ್ಲಿ ಮಾತಾಡಬೇಕಾಗಿರುತ್ತೆ, ಕೆಲವು ಸತಿ ಬ್ಯಾಂಕ್ನಲ್ಲಿ ಕ್ರೌಡ್ ಜಾಸ್ತಿ ಇರುತ್ತೆ, ಬ್ಯಾಂಕಲ್ಲಿ ಮಾತಾಡಬೇಕು. So the situations are always changing. Yes. So nowadays the advanced hearing aids, they will automatically adapt. They reduce the noise and improve the signal. So speech enhancement feature anta irutte, matte noise reduction ಫೀಚರ್ ಅಂತ ಇರುತ್ತೆ. ಆಮೇಲೆ ಓನ್ ವಾಯ್ಸ್, ನಮ್ಮ ಧ್ವನಿನೇ ನಮಗೆ ಕ್ಲಿಯರ್ ಆಗಿ ಕೇಳಿಸ್ಬೇಕು, ಇಲ್ಲಾಂದರೆ ಎಕೋ ಆ ಥರ ಎಲ್ಲ ಆಗುತ್ತೆ. ಸೊ ಅದಕ್ಕೆಲ್ಲನೂ ಗುಡ್ ಆಲ್ಗರಿಥಮ್ಸ್ ಅದೇ. And not only that, there is a, you can use like all round, or you can use in noisy conditions, or you can use in outdoor situations, and you can use like music specially, because now musically ಕೇಳುವ ಲೆವೆಲ್ಸ್ ಮತ್ತು ಫ್ರೀಕ್ವೆನ್ಸಿ ಮಾತಿಗೆ ಅವಶ್ಯಕತೆ ಇರೋದಿಲ್ಲ. ಸೊ ಈ ಮೋಡ್ಸ್, ಡಿಫ್ರೆಂಟ್ ಮೋಡ್ಸಲ್ಲಿ ಹಾಕ್ಕೊಂಡ್ರೆ ನಮ್ಮ ಕ್ಲಾರಿಟಿ will also be very much good. Not only that, these stream very easily to the phone. You can connect to your phone. ಸೊ ನನ್ನ ಹತ್ರ ಇರೋದು ಇದು ಲೇಟೆಸ್ಟ್ ಮಾಡಲ್ಲ? ಹಾಂ, ಲೇಟೆಸ್ಟ್ ಮಾಡೆಲ್. ಇದು ಸೊ ಇಟ್ ಇಸ್ ಚಾರ್ಜಬಲ್, ಅಷ್ಟೇ ಚಿಕ್ಕದು. ಸೊ ಈಗ ನೀವು ನೋಡ್ಬೋದು, ಇಷ್ಟೇ ಚಿಕ್ಕದಾಗಿ ಇಟ್ ವಿಲ್ ಟೋಟಲಿ ಡಿಸಪಿಯರ್ ಇನ್ ಟು ಯೋರ್ ಇಯರ್ಸ್. ಓಕೆ, ಸೊ ಇದನ್ನು ನೀವು ಕಂಡುಹಿಡಿಯೋಕ್ಕೆ ಆಗಲ್ಲ. ಅಂದರೆ ಇದು ಇಯರ್ಬಡ್ಸ್ ಥರನೇ, ಇದರ ಹೆಸರು ಕೂಡ ಇಯರ್ಬಡ್ಸ್ ಅಂತಾನೆ. ಸೊ ಜಸ್ಟ್ ಲೈಕ್ ಇಟ್ ವರ್ಕ್ಸ್ ಎಕ್ಸಾಕ್ಟ್ಲಿ ಲೈಕ್ ನೀವು ಏರ್ಪಾಡ್ ತೊಗೊಂಡು ಹೆಂಗೆ ಯೂಸ್ ಮಾಡ್ತೀರಾ ಅದೇ ಥರ. ಸೊ ನೀವು ಅದನ್ನು ನೀವು ಫೋನು ಕೂಡ ಯು ಕ್ಯಾನ್ ಈಸಿಲಿ ಕನೆಕ್ಟ್ ಬೈ ಬ್ಲೂಟೂತ್ ಟೆಕ್ನಾಲಜಿ. ಸೊ ಇದು ಫೋನಿಗೆ ಕನೆಕ್ಟ್ ಮಾಡಲೇಬೇಕು? ಇಂಡಿವಿಜುವಲ್ ಆಗಿ ಫೋನಿಗೆ ಕನೆಕ್ಟ್ ಮಾಡಿದ್ರೆ ಯೂಸ್ ಮಾಡೋಕ್ಕಾಗಲ್ಲ? ಇಲ್ಲ, ಆ ಥರ ಇಲ್ಲ. ಇದು ಎಕ್ಸ್ಟ್ರಾ ಫೆಸಿಲಿಟಿ. ಆ ಮೋಡ್ಸ್ಗೆ ಹೋಗ್ಬೇಕಂದ್ರೆ ಮೋಡ್ಸ್ಗೆ, and also nowadays with a phone is such a common thing for communication and speech. There is no person on earth who is not using a phone. Very few are there who don't have a phone. So hearing aids direct ಆಗಿ ನೀವು ಈ ಥರ ಇಟ್ಕೊಂಡು ಮಾತಾಡಿದರೆ ಅಷ್ಟೊಂದು ಕ್ಲಾರಿಟಿ ಸಿಗೋದಿಲ್ಲ. ನೋಡಿ, ಇವಾಗ ಒಂಚೂರು ಈ ಕಡೆ ಆ ಕಡೆ ಮೈಕ್ ಮೂವ್ ಆದ್ರೇ ಕ್ಲಾರಿಟಿ ಡ್ರಾಪ್ಸ್ like too much. So you can't expect the hearing aid to so nicely take a sound from the phone and process it and get the clarity. That was not happening. So this is the latest technology. So by using the Bluetooth, it will directly connect to your apps, WhatsApp and everything. You can adjust the volume, ಹೆಚ್ಚು ಮಾಡ್ಬೋದು, ಕಡಿಮೆ ಮಾಡ್ಬೋದು.
ಆಮೇಲೆ ವಿತೌಟ್ ನಾಯ್ಸ್ ನಿಮಗೆ ಆ ಸಿಗ್ನಲ್ ಕ್ಲಿಯರ್ ಆಗಿ ಕೇಳಿಸುತ್ತೆ. ಸೊ ಇಲ್ಲಿ ಇದೆಲ್ಲ ಎಷ್ಟು ಮ್ಯಾಮ್? ಬಿಕಾಸ್ ಎಸ್, ಹಿಯರಿಂಗ್ ಏಡ್ಸು ನಾನು ನೋಡ್ದಂಗೆ 1,00,000ಕ್ಕೂ ಇದೆ, 1,500ಗೂ ಇದೆ, 6,00,000ಕ್ಕೂ ಇದೆ, 10,000ಕ್ಕೂ ಇದೆ. ಸೊ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಚೀಪೆಸ್ಟ್ ಆ್ಯಂಡ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಒನ್? ಯಾ ಸೊ there's lot of difference. ಈಗ 10,000 ಇಸ್ ಅ ಸಿಂಪಲ್ ಆಂಪ್ಲಿಫೈಯರ್. ಯಾವುದು ಇಲ್ಲಿ ಯಾವ್ದಾದ್ರು ಇರೋದಿದೆಯಾ ಮ್ಯಾಮ್? ಇಲ್ಲ, ಅದು ಹೊರಗಡೆ ನೋಡಲಿಕ್ಕೆ ನಿಮಗೆ ಅದೇ ಥರ ಕಾಣಿಸುತ್ತೆ. ಇದು ಜಸ್ಟ್ ಕೇಸಿಂಗ್ ಅಲ್ವಾ. ಸೊ ಒಳಗಡೆನೇ ಏನು ಹಾಕಿರ್ತೀವಿ ಅದೇ ಮೋಸ್ಟ್ ಇಂಪಾರ್ಟೆಂಟ್. ಈಗ ನೀವು ಲ್ಯಾಪ್ಟಾಪ್ ತೊಗೊಂಡ್ರೆ ಈಗ 8 GB ಆಗಲಿ 16 GB ಆಗಲಿ ಇದೆ, ಹೊರಗಡೆ ನೋಡಲಿಕ್ಕೆ ಅದೇ ಥರ ಕಾಣಿಸುತ್ತೆ. ಬಟ್ ರ್ಯಾಮ್ ಮತ್ತು ಪ್ರೊಸೆಸರಲ್ಲಿ ತುಂಬ ಡಿಫ್ರೆನ್ಸಸ್ ಇರುತ್ತೆ. ಸೊ ಅದೇ ಥರ 10,000 ಮೆಷಿನು ನೀವು ನೋಡಿದರೆ ಇದೇ ಥರ ಕಾಣಿಸುತ್ತೆ ನಿಮಗೆ. ಅದರಲ್ಲಿ ಏನು ಗೊತ್ತಾಗಲ್ಲ ನಿಮಗೆ. ಒಳಗಡೆದು ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಿಕ್ ನಾವು ಈಗ ಯಾವುದು ಯಾರಿಗೆ? ಸಿ ಅಪಾರ್ಟ್ ಫ್ರಮ್ ಆಲ್ ದ ಕಸ್ಟಮೈಸೇಷನ್ಸ್, ಹೌ ಶುಡ್ ಒನ್ ಪಿಕ್ ದ ಬಡ್ಜೆಟ್ ಆ್ಯಂಡ್ ವಾಟ್ ಸೂಟ್ಸ್ ಮೀ ಥರ? Yeah. See, if cost is not a constraint, then everyone should go for the best only. ಯಾಕಂದರೆ ಈಗ ನಾವು ದೇವ್ರು ಕೊಟ್ಟೋ ಅಂಥ ಕಿವಿನ ನಾವು ಕೊಡಲಿಕ್ಕೆ ಇವತ್ತಿಗೂ ಬೆಸ್ಟ್ ಆಫ್ ಬೆಸ್ಟ್ ಹಿಯರಿಂಗ್ ಏಡ್ಸ್ ಕೊಟ್ಟರು ನಾವು 99% ಕೊಡ್ತೀವಿ. ಬಟ್ 100% ಸಾಧ್ಯವೇ ಇಲ್ಲ ಅಲ್ವಾ. ಸೊ ಆ ಥರ ಇರುವಾಗ ದ ಬೆಸ್ಟ್ ಟೆಕ್ನಾಲಜಿ ಎವ್ರಿ ಒನ್ ಶುಡ್ choose, like that will be the best suggestion. But of course the economy does not provide that. So why I am saying best technology means these are developed on channel basis, like the more the frequencies are processed. For example, ಈಗ ನೀವು ಕ್ಯಾಮ್ರಾ ತಗೋತೀರಾ, ಕ್ಯಾಮ್ರಾನಲ್ಲಿ 12 ಪಿಕ್ಸೆಲ್ಸ್ ಮೆಗಾಪಿಕ್ಸೆಲ್ಸ್ ಅಂತ ಇರುತ್ತೆ, 32 ಮೆಗಾಪಿಕ್ಸೆಲ್ ಅಂತ ಇರುತ್ತೆ. ಸೊ ಡೆಫಿನೆಟ್ಲಿ ಅದು ನಿಮಗೆ ತುಂಬ ಡಿಫ್ರೆನ್ಸ್ ಕಾಣಿಸುತ್ತೆ ಅಲ್ವಾ. ವಾಟ್ ಯು ಆರ್ ಶೂಟಿಂಗ್ ಇನ್ ಲೋವರ್ ಮೆಗಾಪಿಕ್ಸೆಲ್ಸ್, ದ ಕ್ಲಾರಿಟಿ ವಿಲ್ ಬಿ ಹಾಫ್ ಆಫ್ ವಾಟ್ ಯು ಆರ್ ಶೂಟಿಂಗ್ ಇನ್. ಆ್ಯಂಡ್ ಸೊ ದಿಸ್ ಇಸ್ ಮೋರ್ ಇಂಪಾರ್ಟೆಂಟ್ ಬಿಕಾಸ್ ಯು ಹ್ಯಾವ್ ಟು ಹಿಯರ್ ದ ಸಿಲಬಲ್ಸ್ ಆ್ಯಂಡ್ ಸೌಂಡ್. ಅದೆಲ್ಲ ನಿಮಗೆ ಕ್ಲಿಯರ್ ಆಗಿ ಕೇಳಿಸ್ಬೇಕು, ನಾಯ್ಸಲ್ಲೂ ಕೇಳಿಸ್ಬೇಕು, ದೂರದಿಂದನೂ ಕೇಳಿಸ್ಬೇಕು, ಎಲ್ಲ ಕಡೆ. ಸೊ ದೇರ್ ಇಸ್ ಅ ಲಾಟ್ ಆಫ್ ಥಿಂಗ್ಸ್ ದಟ್ ಆರ್ ಇನ್ವಾಲ್ವ್ಡ್. ಸೊ ಅದನ್ನು ಬೆಸ್ಟ್ ಆಫ್ ಬೆಸ್ಟ್ ತಗೊಳ್ಳೋದು ಅದೇ ಇಸ್ ದ ಕರೆಕ್ಟ್ ಮೆಥಡ್. ಅದರ್ವೈಸ್ ಅದ್ರಲ್ಲಿ ಏನು ಡಿಫ್ರೆನ್ಸ್ ಮ್ಯಾಮ್ ಅನಲಾಗ್ ಮತ್ತು ಡಿಜಿಟಲ್ ಹಿಯರಿಂಗಲ್ಲಿ? ಅನಲಾಗಲ್ಲಿ ದೇರ್ ವೋಂಟ್ ಬಿ ಎನಿ ಫಿಲ್ಟ್ರೇಷನ್. ಬೇಸಿಕಲಿ ಇಟ್ ವಿಲ್ ಬಿ ಅ ವೆರಿ ಲೌಡ್ ಆಂಪ್ಲಿಫೈಯರ್ ವಿತೌಟ್ ಸೊ ಭಯಂಕರವಾಗಿ ಶಬ್ದಗಳು ಜಾಸ್ತಿ ಇರುತ್ತೆ, ಎಲ್ಲನೂ ಕೊಡುತ್ತೆ. ಮತ್ತು ಇಂಡಿವಿಜುವಲ್ ಆಗಿ ಆ ಪರ್ಟಿಕ್ಯುಲರ್ ಪರ್ಸನ್ಗೆ ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಎಲ್ಲಿ ಅವರಿಗೆ ಜಾಸ್ತಿ ಬೇಕೋ ಅಲ್ಲಿ ಕಡಿಮೆ ಸಿಗುತ್ತೆ, ಎಲ್ಲಿ ಕಡಿಮೆ ಇದೆಯೋ ಅಲ್ಲಿ ಜಾಸ್ತಿ ಸಿಗುತ್ತೆ. ಸೊ ಬಟ್ ಇಟ್ ಈಸ್ ಗೆಟ್ ಥ್ರೂ. ಸಮಥಿಂಗ್ ಇಸ್ ಬೆಟರ್ ದ್ಯಾನ್ ನಥಿಂಗ್. ಸೊ ಏನು ಕೇಳಿಸ್ದಲ್ಲೇ ಇರುವಾಗ ಅದು ಅಲ್ಪ ಸ್ವಲ್ಪ ಕೇಳಿಸುತ್ತಲ್ಲ, ಬಟ್ ರಿಜೆಕ್ಷನ್ ರೇಟ್ ಇಸ್ ಹೈ. ಯಾಕಂದ್ರೆ ರಿಜೆಕ್ಷನ್ ಅಂದರೆ ಅದನ್ನು ಹಾಕ್ಕೊಳ್ಳೋಕ್ಕೆ ಇಷ್ಟಪಡಲ್ಲ ಜನ, ಯಾಕಂದರೆ ಅದರಲ್ಲಿ ಒಂಥರ ಕರ್ಕಶವಾಗಿ ಧ್ವನಿ ಬರುತ್ತಲ್ವಾ. ಸೊ ಅದನ್ನು ರಿಜೆಕ್ಟ್ ಮಾಡ್ತಾರೆ. ಸೊ ಅದಕ್ಕೆ ಸ್ವಲ್ಪ ಬೆಟರ್ ಟೆಕ್ನಾಲಜಿ ತಗೊಳ್ಳೋದೇ ಒಳ್ಳೆಯದು. ಡಿಜಿಟಲ್ ಹಿಯರಿಂಗಲ್ಲಿ ಯು ಕ್ಯಾನ್ ಕಸ್ಟಮೈಸ್ ಮತ್ತು ಎಲ್ಲನೂ ಈಗ ಒಂಥರ ಈ ಮೈಕ್ ಇದ್ದಂಗೆ ಈ ಡೈನಾಮಿಕ್ ಮೈಕ್ಸ್ಗಳೆಲ್ಲ ಎಲ್ಲದು ಆಂಬಿಯನ್ಸ್ ಅಷ್ಟು ತಗೊಳ್ಳಲ್ಲ. ನಾವೇನು ಮಾತಾಡ್ತಾ ಇದೀವಿ ಇಷ್ಟನ್ನು ಮಾತ್ರ ಕ್ಯಾಪ್ಚರ್ ಮಾಡೋದಲ್ಲ. ಸೇಮ್ ಇಸ್ ದ ಹಿಯರಿಂಗ್ ಇದು. ಸೊ ಹಿಯರಿಂಗ್ ಏಡಲ್ಲಿ ನೋಡಿ ನೀವೆಷ್ಟು ಸ್ಪೆಸಿಫಿಕ್ ಆಗಿ ಹೇಳಿದ್ರಲ್ವಾ. ಸೊ ನಿಮಗೆ ಇಷ್ಟೇ ಬೇಕಾಗಿರೋದು, ಓಕೆ. ಬಟ್ ನಾವು ಹಿಯರಿಂಗಿಗೆ ಇಷ್ಟೇ ನಾವು ಕೇಳಿಸ್ಕೊಡ್ತಾ ಇದ್ರೆ ಅದು ಸಾಕಾಗಲ್ಲ ನಮಗೆ. ಕೆಲವು ಸಿಚುವೇಶನ್ಸಲ್ಲಿ ಇಷ್ಟೇ ಕೇಳಬೇಕು ನಮಗೆ. ಸೊ ವಿ ಆರ್ ಎಕ್ಸ್ಪೋಸ್ ಟು ಸೋ ಮೆನಿ ಸಿಚುವೇಶನ್ಸ್. ಸೊ ಅದಕ್ಕೆ ಹಿಯರಿಂಗ್ ಏಡಲ್ಲಿ up to 3 types of microphones irutte. One is directional microphone, like how you are using here, and there is an omnidirectional microphone. Yeah, and there is a adaptive microphone also. So adaptive andre iga noise level iruvaga taanage adu omni ge athwa directional ge shift ಮಾಡುವಂಥ ಕೆಪಾಸಿಟಿ ಇರುತ್ತೆ
ಅದಕ್ಕೆ ಅಡ್ಯಾಪ್ಟಿವ್ ಮೈಕ್ರೋಫೋನ್. ಈಗ ರೆಸ್ಟೋರೆಂಟ್ಸ್ಗೆಲ್ಲ ಹೋದರೆ ಈಗ ಹೊರಗಡೆ ತುಂಬ ಜನ ಮಾತಾಡ್ತಿರ್ತಾರೆ, ನೀವು ಆಮ್ನಿ ಡೈರೆಕ್ಷನ್ ಹಾಕ್ಕೊಂಡಿದ್ರೆ ಅದೆಲ್ಲ ಸೌಂಡ್ಸ್ ಬರುತ್ತೆ. ಸೊ ನಿಮ್ಗೆ ಬೇಕಾಗಿರೋದು ನಿಮ್ಮ ಟೇಬಲ್ ಮೇಲೆ ಯಾರು ಕೂತ್ಕೊಂಡಿದ್ದಾರೆ ಅದು ಕೇಳಿಸ್ಬೇಕು ನಿಮಗೆ. ಸೊ ಅದು ಆಟೋಮ್ಯಾಟಿಕ್ಕಾಗಿ ಚೇಂಜ್ ಆಗುತ್ತೆ ಡೈರೆಕ್ಷನಲ್ ಮೈಕ್ರೋಫೋನ್ಗೆ. ಸೊ ದಿಸ್ ಸಾಫ್ಟ್ ಸ್ವಿಚಿಂಗ್ ಮಾಡಿ ಅದು ಎನ್ವೈರ್ಮೆಂಟ್ ಹೆಂಗಿದೆ ಅದನ್ನು ಅನಲೈಸ್ ಮಾಡಿ, ಇದೆಲ್ಲ ಆ ಚಿಕ್ಕ ಮೆಷಿನ್ ಒಳಗಡೆ ಆಗ್ತಾ ಇರೋವಂಥ ಆಲ್ಗರಿದಮ್ಸ್. ಬ್ಯೂಟಿಫುಲ್. ಸೊ ಈಗ ಒಂದು ಹಾಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಯೂಶಲಿ ಎಷ್ಟು ಟೈಮ್ ಬೇಕು ಮ್ಯಾಮ್ ಅಡ್ಯಾಪ್ಟ್ ಮಾಡ್ಕೊಳ್ಳೋಕ್ಕೆ ಫಾರ್ ಸಂಬಡಿ ಟು ಗೆಟ್ ಯೂಸ್ ಟು ಅ ಹಿಯರಿಂಗ್ ಏಡ್? ನಾವು ತುಂಬಾ ಇದರ ಮೇಲೆ ಎಂಫಸಿಸ್ ಕೊಡ್ತೀವಿ. ಯಾಕಂದರೆ ಜಸ್ಟ್ ಟ್ಯೂನಿಂಗ್ ದ ಹಿಯರಿಂಗ್ ಏಡ್ ಆ್ಯಂಡ್ ಗಿವಿಂಗ್ ಇಟ್ ಆ್ಯಂಡ್ ಇಸ್ ನಾಟ್ ಸಫಿಷಿಯಂಟ್. ಯು ಹ್ಯಾವ್ ಟು ಹ್ಯಾಂಡ್ ಹೋಲ್ಡ್ ದ ಪರ್ಸನ್. ಸೊ ಹ್ಯಾಂಡ್ ಹೋಲ್ಡ್ ಹೆಂಗೆ ಮಾಡ್ತೀರಿ? ಹ್ಯಾಂಡ್ ಹೋಲ್ಡ್ ಹೆಂಗೆ ಮಾಡ್ತೀವಿ ಅಂದರೆ ಎವ್ರಿ 15 days ನಾವು ಅವರಿಗೆ ಹೆಂಗೆ ಸೆಟ್ ಆಗಿದೆಯಾ ಇಲ್ವಾ ಅಂತ ಒಂಚೂರು ಅವ್ರನ್ನ ಕೇಳ್ತೀವಿ. ಅದಲ್ದಲೇ 1 month ಆದಮೇಲೆ ಒಂದು ಸತಿ ಬಂದು ರೀಸೆಟ್ಟಿಂಗ್, ಅವ್ರಿಗೆ ಸಣ್ಣ ಸಣ್ಣ ಡಿಫ್ರೆನ್ಸಸ್ ಎಲ್ಲ ಕಾಣಿಸ್ಕೊಳ್ಳುತ್ತೆ. ಇದು ಚೆನ್ನಾಗಿದ್ರೆ ನನಗೆ ಇನ್ನೂ ಲಾಭ ಆಗತ್ತೆ ಅಂತ ಅನಿಸ್ತಿರತ್ತೆ. ಸೊ ಅದನ್ನೆಲ್ಲ ನಾವು ಫೈನ್ ಟ್ಯೂನ್ ಮಾಡ್ಬೋದು. ಸೊ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಮತ್ತು ಈಗ ವೈರ್ಲೆಸ್ಗೆ ಮತ್ತು ವಯರ್ಗಿರೋ ಬೇಸಿಕ್ ಈಗ ಹೆಡ್ಫೋನಲ್ಲಿ ಹೆಂಗೆ ಕೇಳ್ತೀವೋ ನಾವು, ಹಿಯರಿಂಗ್ ಏಡಲ್ಲೂ ಈವನ್ ದ ವೈರ್ಲೆಸ್ ಹಿಯರಿಂಗ್ ಏಡ್ಸ್ ಅದು ಅಷ್ಟೇ ಎಫೆಕ್ಟಿವ್ ಆಗಿದೆಯಾ ಕ್ವಾಲಿಟಿ ವೈಸ್, ಟಾಪ್ ನಾಚ್? Wireless is the latest technology. It's top. ಮತ್ತು ಈಗ ಇಟ್ಸ್ ಅ ವೆರಿ ವಾಟ್ ಯು ಕಾಲ್ ಸೊಸೈಟಿ ಇಸ್ ಸಚ್ ದ್ಯಾಟ್ ಲಕ್ಸುರೀಸ್ಗೆಲ್ಲ ಇವತ್ತು EMI ಇದೆ. ಲೈಕ್ ವಿ ಸಿ ಯಂಗ್ ಜನ್ರೇಷನ್ ಟುಡೇ ಐಫೋನ್ಸ್ ಎಲ್ಲ ಒಂದು ಪರ್ಸೆಪ್ಷನ್ಗೋಸ್ಕರ, ಒಂದು ಇಮೇಜ್ಗೋಸ್ಕರ ದೇ ಬೈ ಆನ್ EMI ಆ್ಯಂಡ್ ಆಲ್. ಬಟ್ ಕೆಲವು ಸತಿ ವೆನ್ ಇಟ್ ಕಮ್ಸ್ ಟು ಹಿಯರಿಂಗ್ ಏಡ್ಸ್ ಕೆಲವು ಎಕ್ಸ್ಪೆನ್ಸಿವ್ ಆಗಿರೋದಕ್ಕೂ ಎಟಕ್ಸೋದಕ್ಕೆ ಎಟಕೋ ಲೆವೆಲ್ಗೆ ತರೋಕ್ಕೆ ಎಲ್ಲರಿಗೂ ಅಫೋರ್ಡ್ ಮಾಡೋಕ್ಕೆ ಸಾಧ್ಯ ಇದೆಯಾ? EMI ಏನಾರು ಸಿಗುತ್ತಾ? ಡೆಫಿನೆಟ್ಲಿ EMI ಡೆಫಿನೆಟ್ಲಿ ಸಿಗುತ್ತೆ, ಏನು ತೊಂದರೆ ಇಲ್ಲ. ಅದಲ್ದಲೇ ಇನ್ಕಮ್ ಟ್ಯಾಕ್ಸ್ಗೂ ಇದರಲ್ಲಿ ರಿಬೇಟ್ ಸಿಗುತ್ತೆ. 80D ಅಂತ ಸೆಕ್ಷನ್ ಇದೆ. ಸೊ ಇದನ್ನು ನೀವು ಎಕ್ಸ್ಪೆನ್ಸ್ ಥರನೂ ಬುಕ್ ಮಾಡ್ಬೋದು. ಸೊ ಬೇಸಿಕ್ ಡೌಟು ಯಾಕೆ ಮ್ಯಾಮ್ and GST exempted. Government itself has given that facility. There is no additional GST on this. GST exempted. Interesting. Why are hearing aids so expensive? There is a good reason for that. Because ಇವಾಗ ನೀವು ಲ್ಯಾಪ್ಟಾಪ್ಸ್ ತೊಗೊಳ್ಳಿ, ಮೊಬೈಲ್ಸ್ ತೊಗೊಳ್ಳಿ, ಎಷ್ಟು ಯೂಸರ್ಸ್ ಇದ್ದಾರೆ ಹೇಳಿ. ಒಂದು ಮೊಬೈಲ್ ತೊಗೊಂಡ್ರೆ ಎಷ್ಟು ಯೂಸರ್ಸ್ ಇದ್ದಾರೆ? ಎಷ್ಟು ಪಾಪ್ಯುಲೇಷನ್ ಇದೆಯೋ ಎಲ್ಲರ ಕೈನಲ್ಲೂ ಒಂದಿದೆ ಇವತ್ತು. ಒಂದು ಹಿಯರಿಂಗ್ ಏಡ್ನಲ್ಲಿ ಮೊಬೈಲ್ಗಿಂತ ಜಾಸ್ತಿ ಇರೋವಂಥ ಟೆಕ್ನಾಲಜಿ ಇದೆ. ಸೊ ಆ್ಯಸ್ ಐ ಟೋಲ್ಡ್ ಯು, ನಾಯ್ಸ್ ಪ್ರೊಸೆಸಿಂಗ್ ಮಾಡಬೇಕು, ಸಿಗ್ನಲ್ ಎನ್ಹಾನ್ಸ್ಮೆಂಟ್ ಮಾಡಬೇಕು, ಓನ್ ವಾಯ್ಸ್ ಪ್ರೊಸೆಸಿಂಗ್ ಮಾಡಬೇಕು, ಅಷ್ಟೊಂದು ಫ್ರೀಕ್ವೆನ್ಸಿನ ಇದು ಮಾಡಬೇಕು. ಸೊ ನೀವು ಒಂದು ಸಣ್ಣ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ನೀವು ಕೊಂಡ್ಕೊಂಡ್ರೆ ಆವಾಗಲೇ ಯು ಆರ್ ಪೇಯಿಂಗ್ 25,000-30,000 ಮಿನಿಮಮ್ ಫಾರ್ ಅ ಮೈಕ್ರೋಫೋನ್, ಆಂಪ್ಲಿಫೈಯರ್ ಆ್ಯಂಡ್ ಸ್ಪೀಕರ್. ಸಿಂಪಲ್. ಬಟ್ ದಿಸ್ ಹ್ಯಾಸ್ ಆಲ್ ದ 3. ಇಟ್ ಈಸ್ ಮಿನಿಯೇಚರ್ ಆ್ಯಂಡ್ ಇಟ್ ಹ್ಯಾಸ್ ಸೋ ಮೆನಿ ಆಟೋಮ್ಯಾಟಿಕ್ algorithms running inside. So and the number of people using is only 8%. Out of this 8%, 4-5% are in rural areas. So basically only 3% are using. Okay, so that is the reason it will always be on the higher side only, because it is not a mass product. ಸೊ ಇದು ಸ್ಕೇಲ್ ವಿಷಯ, ಅದು ಎಕನಾಮಿಕ್ಸ್. ಇದು ಡಿಮ್ಯಾಂಡ್ ಕಮ್ಮಿ ಇರೋದ್ರಿಂದ ಜಾಸ್ತಿ ಇದೆ. ಯಾವತ್ತು ಡಿಮ್ಯಾಂಡ್ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ, ಸಪ್ಲೈನೂ ಹಂಗೆ ಬಂದಿರುತ್ತೆ. ಆಮೇಲೆ ಏನಾಗುತ್ತೆ ಅಂದರೆ ಕಾನ್ಸ್ಟೆಂಟ್ಲಿ ಇದು ರಿವೈಸ್ ಆಗ್ತಾನೆ ಇದೆ, ಬೆಟರ್ ಟೆಕ್ನಾಲಜಿ ಬರ್ತಾನೆ ಇರುತ್ತೆ. ಸೊ ಆ R&D ಕಾಸ್ಟು ತುಂಬ ಹೈ ಇರುತ್ತೆ ಅಲ್ವಾ. ಸೊ ನೋಡಿ, ಇವಾಗ ಬೇರೆ ಫೀಲ್ಡಲ್ಲಿ ಇರೋ R&D ಎಲ್ಲ ಇದರಲ್ಲಿ ಬಂದಿದೆ. ಸೊ ದಟ್ ಈಸ್ ಹೆವಿ ಕಾಸ್ಟ್. ಫಾರ್ ಎಕ್ಸಾಂಪಲ್, nowadays any mobile will connect to this. So for doing that connection, people have spent so much money on the R&D. Okay, so that is how it is. ಮ್ಯಾಮ್, ಯಾವ ದೇಶ ಇದೆಲ್ಲದರಲ್ಲೂ ಪಯನಿಯರ್ಸ್ ಮುಂದೆ ಇರೋದು? ಲೈಕ್ ಈಗ ಆಟೋಮೊಬೈಲ್ ಅಂದರೆ ಜರ್ಮನಿ, ಕೆಲವು ಎಕ್ಸಾಂಪಲ್ಸ್ ಇದೆಯಲ್ಲ ಈ ಥರ. ಹಿಯರಿಂಗ್ ಏಡ್ಸ್ಗೆ ವಿಚ್ ದೇಶ ಟುಡೇ ಇಸ್ ಲೀಡಿಂಗ್? ದೇಶ ಅಂದರೆ ನಾವು ಮೋಸ್ಟ್ಲಿ ಯುರೋಪಿಯನ್ ಕಂಟ್ರೀಸ್ ಅಂತಾನೆ ಹೇಳ್ಬೋದು. ಈ ಚಿಗ್ನಿಯಾ ಅದರದೇನಾ? ಅದು
ಜರ್ಮನ್ ಟೆಕ್ನಾಲಜಿ. ಮತ್ತು ರೀಸೌಂಡ್ ಅಂತ ಇದೆ, ಅದು ಡ್ಯಾನಿಷ್ ಡೆನ್ಮಾರ್ಕ್ನಲ್ಲಿ ಇದು ಮಾಡ್ತಾರೆ. ಸೊ ಮೋಸ್ಟ್ಲಿ ದ R&D and the innovations are coming from the Europe. ಇಂಡಿಯನ್ ಬ್ರ್ಯಾಂಡ್ ಯಾವುದೂ ಇಲ್ವಾ ಇನ್ನು? No, there isn't a innovative Indian brand. Yeah. ಸೊ ಫಾರ್ ನೌ ಆಲ್ ಆಫ್ ದಿಸ್ it ದಟ್ is ವಿ ಆರ್ like- ಯೂಸಿಂಗ್ ಇಸ್ ಇಂಪೋರ್ಟೆಡ್ ಹಂಗಿದ್ರೆ. Yes, imported only. Very. Even if there is a branding of Indian name, all the kits are coming from abroad only. Yeah. So thanks for helping us understand the basic question. Yeah. Because there was always this perception, no, hearing aids are expensive. ಅಂದರೆ ಈ ಥರದ್ದು ಮಾಡರ್ನ್ ಆಗಿರೋದು ಎಲ್ಲ ಅಂದರೆ ತುಂಬ ಎಕ್ಸ್ಪೆನ್ಸಿವ್. ಯಾಕೆ ಅರ್ಥ ಆಯಿತು, ಎಲ್ಲಿಂದ ಬರ್ತಾ ಇದೆ? ಬಟ್ ನಾನು ಯಾವಾಗಲೂ ನನ್ನ ಪೇಷಂಟ್ಸ್ಗೆ ಹೇಳೋದು ಏನಂದರೆ, ನೀವು ಈಗ ಒಂದು ವಜ್ರದ್ದು ಉಂಗುರ ತಗೊಳ್ಳಿ ಅಥವಾ ಚಿನ್ನದ ತಗೊಳ್ಳಿ, ಬಟ್ ಅದಕ್ಕಿರೋ ಯುಟಿಲಿಟಿಗಿಂತ ಇದಕ್ಕೆ ಪ್ರೈಸ್ಲೆಸ್ ಯುಟಿಲಿಟಿ ಇರುತ್ತೆ. ಯಾಕಂದರೆ ನೀವು ಸಂಪರ್ಕ ಮಾಡ್ಲಿಕ್ಕೆ ಸಾಧ್ಯ, ನಿಮ್ಮ ಲೈಫ್ನ ನಾರ್ಮಲ್ ಆಗಿ ಇದು ಮಾಡ್ಲಿಕ್ಕೆ ಸಾಧ್ಯ, ಮತ್ತು ಮಾನಸಿಕ ಒತ್ತಡದಿಂದ ದೂರ ಇರ್ಲಿಕ್ಕೆ ಸಾಧ್ಯ. ಸೊ ಅದೆಲ್ಲ ನೀವು ವಜ್ರದ ಉಂಗುರದಿಂದ ಅಥವಾ ಚಿನ್ನದ ಉಂಗುರದಿಂದ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಅದಕ್ಕೇನು ಖರ್ಚು ಮಾಡ್ತೀರೋ ಅದನ್ನು ಇದಕ್ಕೆ ಖರ್ಚು ಮಾಡಿದರೆ ಕಡೆಗೆ ಆಲ್ ರೌಂಡ್ ನಿಮಗೆ ಇಂಪ್ರೂವ್ಮೆಂಟ್ ಆಗುತ್ತೆ. ಏನು ಮಾಡ್ತೀರಾ ಡಾಕ್ಟ್ರೇ? ನಮ್ಮ ದೇಶ 50,000 ಹಾಸಿಗೆಗ ಅಂತಾರೆ, ಅದೇ 2 ಲಕ್ಷ ಕೊಟ್ಟು ಟೀ ಕುಡ್ ಮಂಚ ಮಾಡಿಸ್ಕೋತಾರೆ. ಹಾಗಾಗಿ ಐ ಥಿಂಕ್ ಸ್ಲೋಲಿ ದ ಪರ್ಸೆಪ್ಷನ್ ವಿಲ್ ಚೇಂಜ್. ಇಟ್ ಈಸ್ ಚೇಂಜಿಂಗ್ ಆ್ಯಂಡ್ ಮೋರ್ ಟು ಗೋ. ಎಕ್ಸಾಕ್ಟ್ಲಿ. ಸೊ ಒಂದು ಈ ಹಿಯರಿಂಗ್ ಏಡೆಲ್ಲ ಹಾಕೊಂಡೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಡಸ್ ಇಟ್ ರೀಸ್ಟೋರ್ ಮೈ ಹಿಯರಿಂಗ್? ಅಂದರೆ ನನಗೆ ಹಳೇದು ಯೂಸ್ ಮಾಡ್ತಾ ನನಗೆ ಮತ್ತೆ ಕಿವಿ ಕೇಳಿಸದೇ ಇರೋ ಪ್ರಾಬ್ಲಮ್ ಕಮ್ಮಿ ಏನಾರು ಆಗತ್ತಾ? ನನ್ನದು ವಾಪಸ್ ಬರುತ್ತಾ? ಇಲ್ಲ, ಯಾವತ್ತೂ ಇದು ಒಂಥರ ಪರ್ಮನೆಂಟ್ ಡ್ಯಾಮೇಜೇ. ಸೊ Hearing loss. ಯಾ. ಸೊ ಬಟ್ ತುಂಬ ಇಂಪಾರ್ಟೆಂಟ್ ಅಂದರೆ ಹಿಯರಿಂಗ್ ಏಡ್ ಯೂಸ್ ಮಾಡೋದ್ರಿಂದ ಅದು ಆ ಲೆವೆಲ್ಗೆ ಅರೆಸ್ಟ್ ಆಗಿರುತ್ತೆ. ಸೊ ನೀವು 2 years ಆದಮೇಲೆ ಯೂಸ್ ಮಾಡ್ತೀನಿ ಅಂದರೆ ಅಷ್ಟೇ ನಿಮಗೆ ಡಿಟಿರಿಯರೇಷನು ಆಗಿರುತ್ತೆ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಕರ್ಬ್ ಇಟ್ ಅಟ್ ದ ಅರ್ಲಿ ಸ್ಟೇಜ್. ಮತ್ತು ಇನ್ನೊಂದು, ಈ ಕಿವಿ ಕೇಳಿಸೋ ಪ್ರಾಬ್ಲಮ್ ಇರುತ್ತಲ್ಲ, ಕಿವಿ ಕೇಳಿಸಲ್ಲ ಅನ್ನೋದು, ಇದೇನು ಡಾಕ್ಟ್ರೇ ಇದು ಹೆರಿಡಿಟ್ರಿನಾ? Not all problems are hereditary. So after a bout of typhoid or viral infections, ಆ ಥರ ಇರುವಾಗಲೂ ಹಿಯರಿಂಗ್ ಲಾಸ್ ಬರ್ಬೋದು. ಅಥವಾ ಆಟೋಟಾಕ್ಸಿಕ್ ಡ್ರಗ್ಸ್, ಈಗ ಕೆಲವು ಲೈಫ್ ಸೇವಿಂಗ್ ಡ್ರಗ್ಸ್ ಇರುತ್ತೆ, ಬಟ್ ಅದು ಹಿಯರಿಂಗ್ ಮೇಲೆ ಅದಕ್ಕೆ ಒಂದು ಎಫೆಕ್ಟ್ ಇರುತ್ತೆ. ಸೊ ಆ ಥರ ಇರುವಾಗಲೂ ಬರ್ಬೋದು. ಮೇನ್ಲಿ ಇಟ್ ಈಸ್ ಅ ನ್ಯಾಚುರಲ್ ಓಲ್ಡ್ ಏಜ್ problem, like after the age of 50-60 years you are bound to have, so at least 8-10% of the population is bound to have this problem. That is to be accepted, and we live a better ಕ್ವಾಲಿಟಿ ಆಫ್ ಲೈಫ್. ಈಗ ನಾವೇ ನಮ್ಮ ಕೇಸಲ್ಲಿ ಕೆಲವು ಜಡ್ಜಸ್ ಎಲ್ಲ, ಒಂದು ಕೇಸ್ ಇದೆ, ಅವರು ಜಡ್ಜ್ ಅವರು. ಸೊ ಅವರಿಗೆ ಆರ್ಗ್ಯುಮೆಂಟ್ಸ್ ಏನು ನಡೀತಾ ಇದೆ ಅದು ಸರಿಯಾಗಿ ಕೇಳಿಸ್ತಿರ್ಲಿಲ್ಲ. ಸೊ ನಮ್ಮಲ್ಲಿ ಬಂದು ಅವರು ಹಿಯರಿಂಗ್ ಏಡ್ ಹಾಕೊಂಡ್ಮೇಲೆ ಅವರು ಆಫ್ಟರ್ 1 month ಹೇಳಿದರು, ಇವಾಗಲೇ ನಾನು ಕರೆಕ್ಟ್ ಜಡ್ಜ್ಮೆಂಟ್ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ, ಯಾಕಂದರೆ ಇಷ್ಟು ಕ್ಲಿಯರ್ ಆಗಿ ನಾನು ಕೇಳಿಸ್ಕೊಂಡಿರಲಿಲ್ಲ, ಒಂದು ಊಹೆ ಮೇಲೆ ಎಲ್ಲ ಮಾಡ್ತಿದ್ದೆ ಮೊದಲು, ಬಟ್ ನೌ ಐ ಆಮ್ ಸೋ ಹ್ಯಾಪಿ ಅಂತ ನಮಗೆ ರಿಮಾರ್ಕ್ಸು ಬಂದಿದೆ. ಈ ಥರ ನನಗೆ ಒಂದಷ್ಟು ಪ್ರಾಮಿನೆಂಟ್ ಪರ್ಸ್ನಾಲಿಟೀಸು ನಿಮ್ಮ ಹತ್ರ ಡಾಕ್ಟ್ರಾಗಿ ವಿಸಿಟ್ ಮಾಡಿದ್ದಾರೆ ಅಂದಾಗ ಆಶ್ಚರ್ಯ ಆಗಿದ್ದ ಹೆಸರುಗಳಂದರೆ ಅಫ್ಕೋರ್ಸ್ ನಮ್ಮ ಲೇಟ್ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರು. ಸೊ ರಾಯಲ್ ಫ್ಯಾಮಿಲಿ, ಅವ್ರ ಪರಿಚಯ ಹೇಗಾಯಿತು? ಅವರಾಗಿ ನಮ್ಮ ಇದು ನೋಡಿಬಿಟ್ಟು ಅಥವಾ ಅಡ್ವರ್ಟಿಸ್ಮೆಂಟ್ ಅಥವಾ ನಮ್ಮ ಇದನ್ನು ನೋಡಿಬಿಟ್ಟು ಬಂದಿದ್ದು. ಸೊ ಹಿ ವಾಸ್ ವೆರಿ ಹ್ಯಾಪಿ ವಿತ್ ಅವರ್ ಸರ್ವೀಸಸ್. ಆ್ಯಂಡ್ ಯಾವ ವಯಸ್ಸಾಗಿತ್ತಲ್ಲ ಆಗಲೇ ಅವ್ರು ಬಂದಾಗ? ಯಾ, ಅರೌಂಡ್ 55 ಆಗಿತ್ತು ಅನಿಸ್ತದೆ. ಆ್ಯಂಡ್ ವಜ್ರಮುನಿ ಅವರು? ಹಾಂ, ಅವರು ಸೊ they were all very happy customers, and they had accepted the problem, and they wanted to do very positive clients is what I can say. They never felt that they shouldn't use, or ಆ ಥರ ಎಲ್ಲ ಮುಜುಗರ ಎಲ್ಲ ಇರಲಿಲ್ಲ ಅವರಿಗೆ. ಇಲ್ಲಿ ಬೆಂಗಳೂರಿಗೆ ಬಂದಿದ್ರಾ? ಬಿಕಾಸ್ ನೀವು ಫಸ್ಟ್ ಇದು ಬಂದು ಇಂದಿರಾನಗರಲ್ಲಲ್ವಾ? ಹಾಂ, ಹೌದು, ಅಲ್ಲಿಗೆ ಬಂದಿದ್ರಾ? ಅಲ್ಲಿಗೆ.
So now I'm going to ask some food-related question because no podcast is complete without health and nutrition, being connected. ಮತ್ತು ಎಲ್ಲರಿಗೂ ಒಂದು ಇದ್ದೇ ಇರುತ್ತಲ್ಲ, ಈಗ ಪ್ರೋಟೀನ್ ಅಂದರೆ ಯಾವುದು ತಿನ್ಬಿಡಬೇಕು, ಕಿಡ್ನಿ ಹೆಲ್ತಿಗೆ ಏನು ತಿನ್ನಬೇಕು, ಆ ಥರನೇ ಈ ಹಿಯರಿಂಗ್ ಆ್ಯಂಡ್ ಇಯರ್ ಹೆಲ್ತ್ ಇನ್ ಜನರಲ್ ಅದಕ್ಕೆ ಸ್ಪೆಸಿಫಿಕ್ ಫುಡ್ಸ್ ಅಂತ ಯಾವ್ದಾದ್ರು ಇದೆಯಾ? No, there isn't. So I have to cut you short in this. But there isn't. And there are no studies also saying anything like that. And one should not believe also that, this, if I eat this, Tarkari my ತಿಂದ್ರೆ, hearing will improve and, I can be. Yes, eat always for anything to be good. Eat nutritious food and keep the balance of protein, carbohydrates and fat. That will help the overall well-being for anyone. There is no doubt in that. So now I'm going to run you through some quick questions and something that will help our general public. Tips to protect ನಮ್ಮ ears in noisy environment ಅಥವಾ workplaces, markets, festive times like Diwali or I don't know, ಜಾತ್ರೆ, ತುಂಬ ನಾಯ್ಸ್ ಇರೋ ಜಾಗ, ಕಾನ್ಸರ್ಟ್ಸ್. ಇಲ್ಲ ಅಲ್ಲಿ ಎಲ್ಲ ತುಂಬ ನೀವು ಅಂದರೆ 1 or 2 ಡೇಸ್ಗೆ ಅಷ್ಟೊಂದು ಪ್ರೊಟೆಕ್ಷನ್ ಬೇಕು ಅಂತ ಇಲ್ಲ. ಬಟ್ ವೆನ್ ಯು ಆರ್ ಬರ್ನಿಂಗ್ ಅ ಫೈರ್ ಕ್ರ್ಯಾಕರ್ ದೆನ್ ಯು ಹ್ಯಾವ್ ಟು ಬಿ ಕೇರ್ಫುಲ್, ಕೀಪ್ ಅ ಡಿಸ್ಟೆನ್ಸ್. ಅದಕ್ಕೋಸ್ಕರ ನೀವು ಎಕ್ಸ್ಟ್ರಾ ಎಕ್ವಿಪ್ಮೆಂಟ್ಸ್ ಹಾಕೋಬೇಕು ಅಂತ ಇಲ್ಲ. ಅವೇರ್ನೆಸ್ ಇದ್ರೇ ಸಾಕು. ಓಕೆ, ಐ ಶುಡ್ ಬಿ ಕೇರ್ಫುಲ್, ಐ ಶುಡ್ ಬಿ ಅವೇ ಫ್ರಮ್ ದ ಸೌಂಡ್ ಸೋರ್ಸ್ ವಿಚ್ ಇಸ್ ಸೋ ಲೌಡ್. ಅಷ್ಟಿದ್ರೆ ಯು ಕ್ಯಾನ್ ಗೆಟ್ ಅವೇ ವಿತ್ ದ್ಯಾಟ್. ದೇರ್ ಇಸ್ ನೋ ಸ್ಪೆಷಲೈಸ್ಡ್ ನಾಯ್ಸ್ ಕ್ಯಾನ್ಸಲೇಷನ್ ಪ್ಲಗ್ಸ್ ಎಲ್ಲ ಬರ್ತಾ ಇದೆಯಲ್ಲ, ಡು ಯು ಅಡ್ವೈಸ್ ದ್ಯಾಟ್? ಈಗ ಫ್ಲೈಟಲ್ಲೆಲ್ಲ ಕಾನ್ಸ್ಟೆಂಟ್ ಫ್ಲೈಟಲ್ಲಿ ಯೂಸ್ ಮಾಡ್ಬೋದು, ಬಟ್ ಕಾನ್ಸ್ಟೆಂಟ್ಲಿ ಫಾರ್ ಎಂಜಾಯಿಂಗ್ ಅ ಮ್ಯೂಸಿಕಲ್ ಪ್ರೋಗ್ರಾಮ್ ಆ್ಯಂಡ್ ಆಲ್ ದಟ್ ಇಟ್ ಇಸ್ ನಾಟ್ required. What is more important is, people should identify, accept and use the device. That is the need of the hour today. ಆಮೇಲೆ ಅದಕ್ಕೆ ಈ ಥರ ಕೆಲವ್ರು ಏನಂತಾರೆ, ಓಹೋ ಇಷ್ಟೊಂದು ಟೆಕ್ನಾಲಜಿ ಎಲ್ಲ ಇದೆ, ನಾನು ಯೂಸ್ ಮಾಡೋಕ್ಕಾಗತ್ತಾ? ಎಷ್ಟೋ ಜನ ಓಲ್ಡ್ ಏಜಲ್ಲಿ ಇರ್ತಾರೆ. ಈಗ ನಮ್ಮ ಅತ್ತೆನೇ ತಗೊಳ್ಳಿ, ಅವರು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಅವರಿಗೆ ಅಯ್ಯೋ ಇದೆಲ್ಲ ಏನು ಡಿಜಿಟಲ್ ಇದು ಅದು ನನಗೆಲ್ಲ ಅದು ಸೂಟ್ ಆಗತ್ತೋ ಬರಲ್ಲಪ್ಪ ಅಂತ. ಬಟ್ ಒಂದು ಸಂದರ್ಭ ಏನಾಯಿತು ಅಂದರೆ, ನಾವೊಂದು ಸೂಪರ್ ಮಾರ್ಕೆಟ್ಗೆ ಹೋಗಿದ್ವಿ. ಬಟ್ ಅವರಿಗೆ ಕಷ್ಟಪಟ್ಟು ನಾವು ಬೆಸ್ಟ್ ಆಫ್ ದ ಬೆಸ್ಟ್ ಹಿಯರಿಂಗ್ ಏಡ್ ಹಾಕ್ಸಿದ್ವಿ. ಸೊ ಅದು ತೊಗೊಂಡ್ಮೇಲೆ ಅವರು ಪ್ರತಿ ಪ್ರವಚನ ಅದನ್ನು ದಿನ ಇಡೀ ಕೇಳ್ತಾ ಇರೋರು. ಸೊ ಸೂಪರ್ ಮಾರ್ಕೆಟಲ್ಲಿ ನಾವು ಅವ್ರನ್ನ ಕೂರಿಸಿ ನಾವು ಶಾಪಿಂಗ್ ಮಾಡೋ ಹೊತ್ತಿಗೆ ಕೆಲವು ಮಕ್ಕಳು ಬಂದು, ಅಜ್ಜಿ ನೀವೇನು ಹಾಕ್ಕೊಂಡಿದ್ದೀರಿ, ನಿಮಗೆ ಹೆಂಗೆ ಸೌಂಡ್ ಕೇಳ್ತಾ ಇದೆ, ನಮಗೆ ಗೊತ್ತಾಗ್ತಿಲ್ಲ ಅಂತ, ಚಿಕ್ಕ ಮಕ್ಕಳು. ಸೊ ನಮ್ಮ ಅತ್ತೆನೂ ತುಂಬ ಹೆಮ್ಮೆಯಾಗಿ, ನೋಡಪ್ಪ ಈ ಥರ ನಾನು ಹಾಕ್ಕೊಂಡಿದ್ದೀನಿ, ಇದರಿಂದ ನನಗೆ ವಾಟ್ಸ್ಯಾಪ್, ಯೂಟ್ಯೂಬ್ ಎಲ್ಲ ಕೇಳಿಸುತ್ತೆ ಅಂತೆ. ಓಹೋ ಹೈಟೆಕ್ ಅಜ್ಜಿ ಅಂತ ಹೇಳಿ ಆಮೇಲೆ ಅವರ ತಂದೆ ತಾಯಿನೂ ಬಂದು ನೋಡಿದರು. ಸೊ ಅದನ್ನು ನೋಡುವಾಗ ಅವರು ಹೇಳಿದರು, ಓಹೋ ಈ ಥರ ಎಲ್ಲ ಇದೆ, ನಮಗೆ ಗೊತ್ತಿರಲಿಲ್ಲ, ನಮ್ಮ ಅಜ್ಜಿಗೂ ಮಾಡಬೇಕಾಗಿದೆ ಅಂತ. ಸೊ ಇಟ್ ಈಸ್ ಈಸಿ ಟು ಅಡ್ಯಾಪ್ಟ್. ಅಂದರೆ ಅದನ್ನು ನಾವು ತುಂಬ ಹೆದರ್ಕೊಳ್ಳೋ ವಿಷಯ ಏನೂ ಇಲ್ಲ, ಹೈಟೆಕ್ ಇರೋದ್ರಿಂದ. ಇಟ್ ಈಸ್ ಆಲ್ ಆಟೋಮ್ಯಾಟಿಕ್ ಆ್ಯಂಡ್ ಅ ಗುಡ್ ಕ್ಲಿನಿಕ್ ವಿಲ್ ಹೆಲ್ಪ್ ಯು ಟು ಅಡ್ಯಾಪ್ಟ್ ವೆರಿ ವೆಲ್. ಇಲ್ಲಿ ಮಕ್ಕಳದು ಮತ್ತು ಡಯಾಗ್ನೋಸಿಸ್ ಅಂತ ಬಂದಾಗ, ಇವಾಗಲೇ ಹೇಳಿದ್ರಿ ಎಳೆ ಮಗುನಲ್ಲಿ ಹೇಗೆ ಗುರುತಿಸ್ಬೇಕು, 6 ತಿಂಗಳು 1 ವರ್ಷ ಆಗೋಷ್ಟದಲ್ಲ ಅಂತ. ಈಗ ಮುಂದೆಂದು ಕ್ಯಾನ್ ಸ್ಪೀಚ್ ಡಿಲೇಸ್ ಅದು ಅನ್ಟ್ರೀಟೆಡ್ ಹಿಯರಿಂಗ್ ಇಶ್ಯೂಸಿಂದ ಸ್ಪೀಚ್ ಡಿಲೇನರ್ ಆಗುತ್ತಾ? ಡೆಫಿನೆಟ್ಲಿ ಆಗುತ್ತೆ. ಈಗ ನಾವು ತುಂಬ ಈಸಿಯಾಗಿ ಅದು ಕಿವುಡು ಮಗು, ಅದು ಮೂಗ ಅಂತ ಹೇಳಿಬಿಡ್ತೀವಿ ಅಲ್ವಾ. ಸೊ ಯಾರೂ ಈ ಪ್ರಪಂಚದಲ್ಲಿ ಮೂಗ ಆಗಬೇಕಾಗಿರೋದೇ ಇಲ್ಲ, ಅವಶ್ಯಕತೆಯೇ ಇಲ್ಲ. ನಾನು ಹೇಳಿದ್ನಲ್ಲ, 1 ವರ್ಷದೊಳಗಡೆ ಮಗುಗೆ ಮಾತು ಬರಲಿಲ್ಲ ಅಂದರೆ ತಕ್ಷಣ ಹಿಯರಿಂಗ್ ಏಡ್ ಹಾಕಿ ಅದಕ್ಕೆ ಒಂಚೂರು ಮಾತಿನ ತರಬೇತಿ ಕೊಟ್ಟರೆ ಎಷ್ಟು ಸಕ್ಸಸ್ ಆಗುತ್ತೆ ಅಂತ ಪೇರೆಂಟ್ಸ್ಗೆ ರಿಯಲೈಸ್ ಆದರೆ. ಒಂದು ಕೇಸ್ ನಮ್ಮಲ್ಲಿ ಇತ್ತು. ಅಂದರೆ ಒಬ್ಬರು ಝಾಕಿ ಅಂತ, ಅವರು ಕೇರಳದಿಂದ ಬಂದಿದ್ದರು ನಮಗೆ.
ಸೊ ಒಬ್ಬರು ಬಂದು ಅವರಿಗೆ ಸಕ್ಸಸ್ ಆದಮೇಲೆ ಅದೇ ಇದರಿಂದ 50 ಜನ ಬಂದು ಅದೇ ಒಬ್ರಿಗೊಬ್ರು ಹೆಲ್ಪ್ ಮಾಡಿಕೊಂಡು ಒಬ್ರಿಗೊಬ್ರಿಗೆ ಹೇಳ್ಕೊಂಡು ಅಷ್ಟು ಮಕ್ಕಳು ತುಂಬ ಈಗ ಚೆನ್ನಾಗಿದ್ದಾರೆ. ಈ ಪರ್ಟಿಕ್ಯುಲರ್ ಝಾಕಿ ಅವನೀಗ ಆರ್ಕಿಟೆಕ್ಟ್ ಆಗಿ ಕೆಲಸ ಮಾಡ್ತಾನೆ. ಸೊ ಈಗ ಬಂದಾಗ ಫಸ್ಟು ಹಿಯರಿಂಗ್ ತೊಂದರೆ ಇದ್ದಿದ್ದು. ಸೊ ಆ ಟೈಮಲ್ಲಿ ಇರೋವಂಥ ಬೆಸ್ಟ್ ಟೆಕ್ನಾಲಜಿ ತೊಗೊಂಡಿದ್ರು. ಸೊ ಈಗ ಹಾಗೆ ಈಗ ಬೇಸಿಕ್ ಟೆಕ್ನಾಲಜಿಯಿಂದ ಇವತ್ತಿನ ಅಡ್ವಾನ್ಸ್ ಟೆಕ್ನಾಲಜಿ ಇವತ್ತಿಗೂ ಅವರು ತಗೊಂಡು ತುಂಬಾ ಈ ಕೇಸಲ್ಲಿ ತುಂಬ ನೋಡಬೇಕಾಗಿರೋದೇನೆಂದರೆ ಅವರು ಸ್ವಂತ ಅವ್ರದ್ದು ಆಯಿತು ಕೆಲಸ ಅಂತ ಇಲ್ಲ. ಸೊ ಅವ್ರ ಕಮ್ಯುನಿಟಿನಲ್ಲಿ ಇರೋರಿಗೆಲ್ಲ ಹೆಲ್ಪ್ ಮಾಡಿ ಅವ್ರನ್ನೆಲ್ಲ ಕರ್ಕೊಂಡು ಬಂದು ಅವರೆಲ್ಲನೂ ಇವಾಗ ಚೆನ್ನಾಗಿ ಹಿಯರಿಂಗ್ ಲಾಸ್ plus any speech delay related to it? Because of hearing loss there was speech delay, but hearing loss na ಅವರು ಸೆಟ್ ರೈಟ್ ಮಾಡಿದ ತಕ್ಷಣ his speech start ಮಾತು ಬಂದ್ಬಿಡ್ತು, ಕಾನ್ಫಿಡೆನ್ಸು ಇಂಪ್ರೂವ್ ಆಗಿ he studied so well. ಸೊ ಈಗ ನ್ಯೂ ಬಾರ್ನ್ಗೆ ಹಿಯರಿಂಗ್ ಸ್ಕ್ರೀನಿಂಗ್ ಅವಶ್ಯಕತೆ ಇದೆಯಾ? ಎಸ್ ನ್ಯೂ ಬಾರ್ನ್ಗೆ ಎಸ್ಪೆಷಲಿ ಹೈ ರಿಸ್ಕ್ ಇದ್ದರೆ, ಈಗ ಕೆಲವು ಕಪಲ್ಸ್ ಹೈ ರಿಸ್ಕ್ ಅಂತ ಹೇಳ್ಬೋದು, ಅಥವಾ ಉದಾಹರಣೆಗೆ ಹೆರಿಗೆ ಟೈಮಲ್ಲಿ ಏನಾದರೂ ತೊಂದರೆಗಳಾಗಿದ್ದರೆ, ಆಸ್ಫಿಕ್ಸಿಯಾ ಅಥವಾ ದ ಚೈಲ್ಡ್ ಡಿಡ್ ನಾಟ್ ಕ್ರೈ ಇಮಿಡಿಯೇಟ್ಲಿ ಆಫ್ಟರ್ ಬರ್ತ್ ಕ್ರೈ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇಟ್ ಶುಡ್ ಬಿ ಇನ್ಸ್ಟಂಟೇನಿಯಸ್ ಆ್ಯಂಡ್ ಇಮಿಡಿಯೇಟ್. ಅಥವಾ ಗರ್ಭಿಣಿ ಸಮಯದಲ್ಲಿ ಫಸ್ಟ್ 3 ಮಂತ್ಸ್ ಇದೆಯಲ್ಲ, ಟ್ರೈಮೆಸ್ಟರ್, ಅದರಲ್ಲಿ ಎಲ್ಲ ಆರ್ಗನ್ಸು ಫಾರ್ಮ್ ಆಗ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ಏನಾದರೂ ಫೀವರ್ ಬರೋದು ಅದೆಲ್ಲ ಅವಾಯ್ಡ್ ಮಾಡಬೇಕು. ಆ ಥರ ಏನಾದರೂ ಬಂದಿದ್ದಿದ್ರೆ ಸೊ ಆವಾಗ ಸ್ಕ್ರೀನಿಂಗ್ ಮಾಡೋದು ಒಳ್ಳೆಯದು. ಸೊ ಈಗ ಮಕ್ಕಳಿಗೆ ಹಿಯರಿಂಗ್ ಇಶ್ಯೂಸು ಬಾಲ್ಯದಲ್ಲೇ ಅದು ಕರೆಕ್ಟ್ ಮಾಡಿಸಿಲ್ಲ ಅಂತಂದರೆ ಮುಂದಕ್ಕೆ ಅದು. ಸೊ ನೀವು ಇದನ್ನು ಹೇಳಿದ್ರಲ್ಲ, ಅದರಲ್ಲಿ ನನಗೊಂದು ಸಂದರ್ಭ ಜ್ಞಾಪಕ ಬರ್ತಾ ಇದೆ. ಒಂದು ಪೇಷಂಟ್ ಇದ್ದರು, ಅವರು ತಾಯಿ, ಅವರಿಗೆ 2 ಮಕ್ಕಳಿಗೆ ಈ ತೊಂದರೆ ಇದ್ದಿದ್ದು. ಸೊ ಆ ತಾಯಿ ಎಲ್ಲ ಕಡೆ ಹೋಗಿ ಅವ್ರನ್ನ ಸರಿ ಮಾಡಲಿಕ್ಕೆ ಕಷ್ಟಪಟ್ಟಿದ್ದಾರೆ. 2 ಹಿಯರಿಂಗ್ ಏಡ್ ಹಾಕ್ಕೊಂಡು, ಇದು ಅಗೇನ್ ಓಲ್ಡ್ ಸ್ಟೋರಿ ಬಟ್ ಇಟ್ಸ್ ರೆಲೆವೆಂಟ್ ಟುಡೇ ಬಿಕಾಸ್ she made both of them fine, taking our hearing aids, and ಅವಳು ಆ ಮಗಳು ಕೂಡ ಮದುವೆ ಆಗಿ ದುಬೈಗೆಲ್ಲ ಹೋಗಿ ಸೆಟ್ಲ್ ಆಗಿದ್ಲು. ಆ ಮಗುಗೆ, ಆ ಹುಡುಗಿಗೆ ಮಗು ಆದಾಗ ಇವ್ರ ಅಜ್ಜಿಗೆ ಹೆಂಗೋ ನೀವು ಹೇಳಿದ್ರಲ್ಲ ಸ್ಕ್ರೀನಿಂಗ್ ಮಾಡಲೇಬೇಕು ಅಂತ ಮನಸ್ಸಲ್ಲಿತ್ತು. ಸೊ ಸ್ಕ್ರೀನಿಂಗ್ ಮಾಡಿದ ತಕ್ಷಣ ಆ ಮಗುಗೆ ಗೊತ್ತಾಯಿತು ಆ ಮಗುಗೂ ಸ್ವಲ್ಪ ತೊಂದರೆ ಇದೆ ಅಂತ. ಇವರಷ್ಟು ಇರಲಿಲ್ಲ, ಬಟ್ ಮೈಲ್ಡ್ ಆಗಿತ್ತು. ಬಟ್ ಅದನ್ನು ತಕ್ಷಣ ಅದು ಆಕ್ಸೆಪ್ಟ್ ಮಾಡಿ ಸರಿ ಮಾಡಿಸ್ಬಿಟ್ರು ಅವರು ವಿದಿನ್ 1 year. ಸೊ ಆ ಮಗು ಲೈಫ್ ಎಷ್ಟು ಸ್ಮೂತಾಗಿ ಆಯಿತು ಅಂದರೆ, ಇವರೆಷ್ಟು ಕಷ್ಟಪಟ್ಟಿದ್ರು ತನ್ನ ಮಕ್ಕಳಿಗೆ, ಆ ಥರ ಆಗಿರಲಿಲ್ಲ. ಸೊ ಇಟ್ ಈಸ್ ಬೋತ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್. ಐ ವಾಂಟ್ ಸೇ ಇಟ್ಸ್ ಅ ಬಿಟ್ ಆಫ್ ಸ್ಯಾಡ್ ಥಿಂಗ್, ಬಟ್ the way it is handled, see, these things happen in life, but the way we handle and how we live up to the situation and how we become how successful we become, that problem becomes negligent because we have solved it. Once we have solved the problem does not exist. Okay, that attitude is very important. ಒಂದು ನೀವು ಇದನ್ನ ಬಗ್ಗೆ ಮಾತಾಡಿರ್ತೀರಾ, ಯೋಚನೆನೂ ಮಾಡಿರ್ತೀರಾ, ವೈ ಇಸ್ ಹಿಯರಿಂಗ್ ಅವೇರ್ನೆಸ್ ಸೋ ಲೋ ಇನ್ ಇಂಡಿಯಾ? Not only India, hearing awareness is low all over the world. Okay? Yeah, the primary reason is earlier there has been a issue of having bulky products, and it was not a very successful product in those days. But after the 2000, one should not continue that stigma. Okay. So here also one case I had, recently that was. So he came and he said that Amal was his name. So Amal came and said, doctor, I have come to your clinic now.
Then I said, yeah, good. I mean, what can we do? He said, no, you sorted my father's problem. Now it is my turn to solve. Karke. So he had a issue, and it went very well. He's using one of the latest technology, and he's a very active business person also. Yeah. So over generations also, ಬದಲಾಗ್ತಾ ಇದೆ. yeah. So when you have seen your father, you can also take a quick decision of That becomes easy. yeah. ಓಕೆ, ನಾವು ಇವಾಗ ಒಂದಷ್ಟು ಮಿತ್ಸ್ ಇದೆ, ಯಾವುದು ನಿಜ ಯಾವುದು ಸುಳ್ಳು ಹೇಳಿ. ಇಸ್ ಇಟ್ ಟ್ರೂ ದಟ್ ಓನ್ಲಿ ಓಲ್ಡರ್ ಪೀಪಲ್ ಸಫರ್ ಫ್ರಮ್ ಹಿಯರಿಂಗ್ ಲಾಸ್? No, we have discussed that even children will have, it will delay their speech. And see, here it is also important to say that ಕೆಲವು ಮಕ್ಕಳಿಗೆ ಮಲ್ಟಿಪಲ್ ಹ್ಯಾಂಡಿಕ್ಯಾಪ್ಸ್ ಇರುತ್ತೆ. ಸೊ ಲೈಕ್ ಸೆರೆಬಲ್ ಪ್ಯಾಲ್ಸಿ ಅಥವಾ ಮೆಂಟಲ್ ರಿಟಾರ್ಡೇಷನ್. ಸೊ ಆ ಸ್ಟೇಜ್ನಲ್ಲಿ ಅವರಿಗೆ ಎದರ್ ವಿಜುವಲ್ ಇಂಪೇರ್ಮೆಂಟ್ ಅಥವಾ ಹಿಯರಿಂಗ್ ಇಂಪೇರ್ಮೆಂಟ್ ಇದ್ದರೆ ಅವರ ತೊಂದರೆ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಕಮ್ಯುನಿಕೇಷನ್ ಇಂಪ್ರೂವ್ ಮಾಡಬೇಕಾದ್ರೆ ಈ ಹಿಯರಿಂಗ್ ಪ್ರಾಬ್ಲಮ್ನ ಸರಿ ಮಾಡಿದರೆ, ಸೊ ಸಮ್ಹೌ ದೇ ವಿಲ್ ಬಿ ಏಬಲ್ ಟು ಕಮ್ಯುನಿಕೇಟ್ ವೆಲ್. ದ ಅದರ್ ಪ್ರಾಬ್ಲಮ್ಸ್ ಆಲ್ಸೋ ಯು ಹ್ಯಾವ್ ಟು ಕೀಪ್ ಆನ್ ವರ್ಕಿಂಗ್, ಬಟ್ ಹಿಯರಿಂಗ್ ಪ್ರಾಬ್ಲಮ್ನ ಅಂಥ ಮಕ್ಕಳಿಗೆ ನೆಗ್ಲೆಕ್ಟ್ ಮಾಡಬಾರ್ದು. ಅದನ್ನು ಸರಿ ಮಾಡಿದರೆ ಅಟ್ಲೀಸ್ಟ್ ಆ ಹಂತಕ್ಕೆ ಅವರು ತುಂಬ ಇಂಪ್ರೂವ್ ಆಗ್ತಾರೆ. ಇಸ್ ಇಟ್ ಟ್ರೂ ದಟ್ ಹಿಯರಿಂಗ್ ಏಡ್ಸ್ಗಳು ನಮ್ಮ ಕಿವಿನ ಇನ್ನೂ ವೀಕ್ ಮಾಡುತ್ತೆ? ಡೆಫಿನೆಟ್ಲಿ ನಾಟ್. ಅದು ಟ್ರೂನೇ ಇಲ್ಲ, ಅದು ಕಂಪ್ಲೀಟ್ಲಿ ಫಾಲ್ಸ್. ಆನ್ ದ ಕಾಂಟ್ರರಿ, ನಾನು ಆವಾಗಲಿಂದ ಐ ಆಮ್ ರಿಪೀಟಿಂಗ್ ದಟ್ ಇಫ್ ಯು ಡೋಂಟ್ ಯೂಸ್ ಯು ಆರ್ ಗೋಯಿಂಗ್ ಟು ಲೂಸ್. ಇನ್ನೂ ಒಳಗಡೆ ಇನ್ನೂ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ, ಇಲ್ ಗೋ ಡೌನ್ ಸೌತ್. Yes, and by using the hearing aid you are stimulating your nerves. So nerve stimulation ಆಗದಾಗ ಅದು ಆಕ್ಟಿವ್ ಆಗಿರುತ್ತೆ, ಮತ್ತು ಕಾಗ್ನಿಟಿವ್ ಡೆಫಿಷಿಯನ್ಸೀಸ್ ಅವಾಯ್ಡ್ ಆಗುತ್ತೆ. ಕಾಗ್ನಿಟಿವ್ ಅಂದರೆ ಈಗ ಸೌಂಡ್ ಬರ್ತಾ ಇರುತ್ತೆ, ಬಟ್ ನಿಮಗೆ ಅದು ಏನು ಅಂತ ಅರ್ಥ ಆಗಲ್ಲ. Okay, so that is when the hearing loss is long standing. So ಶಬ್ದ ಕೇಳಿಸುವ ಶಕ್ತಿನೂ ಹೋಗುತ್ತೆ, ಶಬ್ದ ಅರ್ಥ ಮಾಡ್ಕೊಳ್ಳೋ ಶಕ್ತಿ. One is hearing, one is perception, other one is understanding. All three are joined together. ಸೊ ನೀವು ಡಿಲೇ ಮಾಡಲೇಬಾರ್ದು, ಯಾಕಂದರೆ ಕಾಗ್ನಿಷನ್ ಹೋದ್ಮೇಲೆ ನೀವು ಶಬ್ದ ಕೇಳಿಸ್ಕೊಂಡ್ರು ಏನು ಪ್ರಯೋಜನ ಆಗೋದಿಲ್ಲ ಅಲ್ವಾ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇನ್ನೊಂದಿದೆ, ಇದು ನಿಜಾನಾ? ಒಂದ್ಸತಿ ಹಿಯರಿಂಗ್ ಏಡೆಲ್ಲ ಯೂಸ್ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಅದಕ್ಕೆ ಅಡಿಕ್ಟ್ ಆಗಿಬಿಡ್ತೀವಿ, ಡಿಪೆಂಡೆನ್ಸಿ ಹೆಚ್ಚಾಗ್ಬಿಡುತ್ತೆ? ನೋ ನೋ ನೋ, ದೇರ್ ಇಸ್ ನಥಿಂಗ್ ಲೈಕ್ ದ್ಯಾಟ್. ನೀವು ಅದನ್ನು ಬಿಟ್ಟರೆ ಮತ್ತೆ ಅದೇ ಓಲ್ಡ್ ಸ್ಟೇಜ್, ಯಾವ ಸ್ಟೇಜಲ್ಲಿ ಇದ್ರಿ ಅದಕ್ಕೆ ಬಂದುಬಿಡ್ತೀರಾ. ಬಟ್ ಯಾಕೆ ಆ ಥರ ಮಾಡಬೇಕು? ಅದಲ್ಲದೆ ಇವಾಗಂತೂ ಹಿಯರಿಂಗ್ ಏಡ್ಸ್ ಎಲ್ಲ ಇನ್ಕ್ಲೂಡಿಂಗ್ ಅಲರ್ಟ್ನೆಸ್ ಕೊಡೋ ಅಂಥ ಮೆಷಿನ್ಸ್ ಇದೆ. ಈಗ ಬ್ಯಾಲೆನ್ಸ್ ಏನಾದರೂ ಚೇಂಜ್ ಆದರೆ ಅದರಲ್ಲಿ ಬ್ಯಾಲೆನ್ಸ್ ಸೆನ್ಸರ್ ಇರುತ್ತೆ. ಸೊ ತುಂಬ ಹೆಚ್ಚಿಗೆ ಈಗ ಓಲ್ಡರ್ ಏಜ್ ಗ್ರೂಪಲ್ಲಿ ತುಂಬ ನಾರ್ಮಲ್ ಆಗಿ ಬಾತ್ರೂಮಲ್ಲಿ ಬೀಳೋ ಚಾನ್ಸಸ್ ಎಲ್ಲ ಇದೆ. ಸೊ ಇದು ಅಲರ್ಟ್ ಕೊಡುತ್ತೆ. ಆ ಥರ ಒಂದು ಕೇಸ್ ಒಬ್ಬರು 2 months ಬ್ಯಾಕ್ ಬಂದಿದ್ದರು. ನಮ್ಮ ಅಪ್ಪ ಹಾಗೆ ನಾವು ಎಷ್ಟು ವಿ ಥ್ಯಾಂಕ್ ದ ಹಿಯರಿಂಗ್ ಏಡ್ ಬಿಕಾಸ್ ಹಿ ವಾಸ್ ಅಬೌಟ್ ಟು ಫಾಲ್ ಆ್ಯಂಡ್ ವಿ ಗಾಟ್ ಆ್ಯನ್ ಅಲರ್ಟ್ ಆ್ಯಂಡ್ ವಿ ವೇರ್ ಏಬಲ್ ಟು ಸೇವ್ ಹಿಮ್ ಅಂತ. ಅದಲ್ಲದೆ ಇದು ಒಂದು ಟ್ರ್ಯಾಕರ್ ಥರ ನಿಮ್ಮ ವಾಚ್ಗಳಲ್ಲಿ ಎಲ್ಲ ಹೆಂಗೆ ನೀವು 10,000 steps ಅಥವಾ ಅದನ್ನೆಲ್ಲ ಹೆಲ್ತ್ಗೆಲ್ಲ ಟ್ರ್ಯಾಕ್ ಮಾಡ್ತೀರಾ. ಇನ್ ಹಿಯರಿಂಗ್ ಏಡ್ ಆಲ್ಸೋ ದೋಸ್ ಫೆಸಿಲಿಟೀಸ್ ಆರ್ ದೇರ್ ಟು ಟ್ರ್ಯಾಕ್. ಸೊ ಇಟ್ ಈಸ್ ಲೈಕ್ nowadays it is addressing the like a holistic monitor. So what can you track there? How many steps you have taken. ಆ ಥರನೇ ಎಲ್ಲ holistic ಆಗಿ ಅಂತ ಫೆಸಿಲಿಟೀಸ್ ಇದೆ. ಫಿಟ್ ವೇರಬಲ್ ಥರ. ಮತ್ತೆ ಮರ್ತು ಬಿಟ್ಟು ಎಲ್ಲಾದರೂ ನೀವು ಮೆಷಿನ್ನ ಇಟ್ಬಿಟ್ರೆ ಫೈಂಡ್ ಯೋರ್ ಮೆಷಿನ್ ಅಂತ ಯು ಕ್ಯಾನ್ ಆಲ್ವೇಸ್ ಗೆಟ್ ಇಟ್ ಬ್ಯಾಕ್. ಸೊ ಏನೇನು ಟೆಕ್ನಾಲಜಿ ಬೇರೆ ಇಂಡಸ್ಟ್ರೀಸ್ನಲ್ಲಿ ಬರ್ತಾ ಇದೆ ಅದನ್ನೆಲ್ಲ ಅಡ್ಯಾಪ್ಟೇಷನ್ ಹಿಯರಿಂಗ್ ಏಡ್ಸಲ್ಲೂ ಆಗ್ತಾ ಇದೆ. ಅಷ್ಟೇ ಅದು ವೆರಿ ಅಡ್ವಾನ್ಸ್ಡ್ ಟೆಕ್ನಾಲಜಿ. That is a TV streamer. So I'll also like to show. ತುಂಬ ಕೆಲವರಿಗೆ ತುಂಬಾ ಹೆವಿ ಹಿಯರಿಂಗ್ ಲಾಸ್ ಆಗಿರುತ್ತೆ, ಅಂದರೆ 100 decibel ತನಕನೂ ಅವರಿಗೆ ಕೇಳಿಸ್ತಾ ಇರಲ್ಲ. ಆವಾಗ ಹಿಯರಿಂಗ್ ಏಡ್ ಹಾಕುವಾಗ ಅವರು ತುಂಬ ಇಂಪಾರ್ಟೆಂಟ್ ಪೊಸಿಷನ್ಸಲ್ಲಿ ಇರ್ತಾರೆ. ಸೊ ಹಿಯರಿಂಗ್ ಏಡ್ ಹಾಕುವಾಗ ಅವರಿಗೆ ಸುಮಾರಾಗಿ
ಎಲ್ಲನೂ ಮ್ಯಾನೇಜ್ ಮಾಡೋ ಅಷ್ಟಿರುತ್ತೆ. ಬಟ್ ಕೆಲವು ಕಾನ್ಫರೆನ್ಸ್ಗಳಲ್ಲಿ ಅಥವಾ ಕೆಲವು ರೌಂಡ್ ಟೇಬಲ್ ಮೀಟಿಂಗ್ಸ್ಗಳಲ್ಲಿ ಸೊ ಅಲ್ಲಿ ಅವರಿಗೆ ಅಷ್ಟು ಸ್ಪಷ್ಟವಾಗಿ ಕೇಳಿಸ್ತಿರಲ್ಲ. ಸೊ ಇದು ಮಲ್ಟಿ ಮೈಕ್ ಅಂತ. ಸೊ ಈ ಮೈಕ್ನ ಈಗ ನಾವಿಬ್ಬರು ಮಾತಾಡುವಾಗ ಇಲ್ಲಿ ಮಧ್ಯ ಇಟ್ಬಿಟ್ರೆ ಸೊ ದ ಕ್ಲಾರಿಟಿ ಆಫ್ ದ ಎಂಟೈರ್ ಗ್ರೂಪ್ ಅವರಿಗೆ ತುಂಬ ಪರ್ಫೆಕ್ಟಾಗಿ ಹಿಯರಿಂಗ್ ಏಡ್ ಒಳಗಡೆ ಹೋಗುತ್ತೆ. ಸೊ ಇಟ್ ಈಸ್ ಅ ಅಸಿಸ್ಟಿವ್ ಲಿಸ್ನಿಂಗ್ ಡಿವೈಸ್. ಸೊ ಪೀಪಲ್ ಹೂ ಆರ್ ಹ್ಯಾವಿಂಗ್ ಸಿವಿಯರ್ ಪ್ರಾಬ್ಲಮ್ ದೇ ಕ್ಯಾನ್ ಯೂಸ್ ದಿಸ್ ಆಲ್ಸೋ. So people who are having severe problem, can they use this? Just this? ದೇ ಕ್ಯಾನ್ ಯೂಸ್ ದಟ್. 100 decibel ಮೇಲಿರೋರು 100 ಡೆಸಿಬಲ್ ಆಗಲ್ಲ, ಬಟ್ ಅಪ್ ಟು 70 70ವರೆಗೂ ಇದೆ ನೋಡ್ಕೊಳಕ್ಕೆ. ಅದಾದ್ಮೇಲೆ ಇವೆಲ್ಲ ಬೇಕು. ಹಂಗಲ್ಲ, ದಿಸ್ ಇಸ್ ಜಸ್ಟ್ ಅ ಮಾಡೆಲ್ ಸೈಜ್. ಯಾವ ಫ್ರೇಮ್ ಥರ ಈಗ ದೀಸ್ ಆರ್ ಜಸ್ಟ್ ಫ್ರೇಮ್ಸ್. ಗೊತ್ತಾಯ್ತು. ಬಟ್ ಇನ್ಸೈಡ್ ಇರೋ ಟೆಕ್ನಾಲಜಿ is most important. So but this TV streamer nowadays even the hearing aid itself by using the Bluetooth is able to stream. That is our latest technology called BCT hearing aids. So BCT Yeah, hearing aids. yeah. ಅಂದ್ರೆ ಡೈರೆಕ್ಟ್ ಆಗಿ ಆ ಹಿಯರಿಂಗ್ ಏಡ್ ಇಸ್ ಕನೆಕ್ಟೆಡ್ ಟು ಯುವರ್ laptop or TV and all of like that. that. ಹಂಗೆ ಬಂದ್ಬಿಡುತ್ತೆ. Yeah. ಸೊ ಆ ಥರ ಇಲ್ಲದೆ ಇರೋ ಹಿಯರಿಂಗ್ ಏಡ್ಗೆ ಈ ಥರ ಸ್ಟ್ರೀಮ್ ಈ ಥರ ಸ್ಟ್ರೀಮರ್ಸ್ ಇದೆ, ಅಡಿಷನಲ್ ಎಕ್ಸ್ಟ್ರಾ ಇಟ್ಕೊಂಡು ಆ ಡಿವೈಸ್ಗೆ ನಿಮ್ಮ ಹಿಯರಿಂಗ್ ಏಡ್ ಅದು ಕನೆಕ್ಟ್ ಆಗಿರುತ್ತೆ. ಆ ಥರ ಈಗ ನೀವು ಆ್ಯಪ್ ಎಲ್ಲ ಯೂಸ್ ಮಾಡಲ್ಲ, ನನಗೆ ಹೆದರಿಕೆ ಆಗುತ್ತೆ ಅಂತ ಇದ್ದರೆ ಈ ಥರ ಸಿಂಪಲ್ ರಿಮೋಟ್. ಯಾಕೆ ಈ ರಿಮೋಟ್ ಅಂದರೆ ಅಷ್ಟು ಸಣ್ಣ ಮೆಷಿನ್ ಇದೆ, ಇಷ್ಟೇ ಸಣ್ಣ ಮೆಷಿನ್ ಇರುತ್ತೆ. ಇದು ಬೇಕೇ ಬೇಕು ಎಲ್ರಿಗೂ, ಯಾಕಂದರೆ ದೇ ವಾಂಟ್ ಇಟ್ ಟು ಬಿ ಸ್ಮಾಲ್ ಆ್ಯಂಡ್ ನಾಟ್ ವಿಸಿಬಲ್. ಸೊ ಇಟ್ ಕ್ಯಾನ್ ಸಿಂಪ್ಲಿ ಡಿಸಪಿಯರ್ ಅಂಡರ್ ದ ಹೇರ್ ಆರ್. ಸೊ ಆ ಥರ ಇದು ಸಣ್ಣ ಬಟನ್ಸ್ನ ಆಪ್ರೇಟ್ ಮಾಡೋಕ್ಕೆ ಅವ್ರಿಗೆ ಕಷ್ಟ ಆದರೆ ಸೊ ದೇರ್ ಇಸ್ ಅ ರಿಮೋಟ್ ಆಲ್ಸೋ. ಸೊ ಯೂಸಿಂಗ್ ದಿಸ್ ವಿತೌಟ್ ಎನಿ ಒನ್ಸ್ ನಾಲೆಡ್ಜ್ ದೇ ಕ್ಯಾನ್ ಕೀಪ್ ಚೇಂಜಿಂಗ್ ದ ವಾಲ್ಯೂಮ್ ಆರ್ ದ ಪ್ರೋಗ್ರಾಮ್ ವಾಟ್ ಐ ಶೋಡ್ ಯು ಆನ್ ದ ಆ್ಯಪ್. ಸೊ ದ್ಯಾಟ್ ಈಸ್ ಆಲ್ಸೋ possible. So the greatest thing is the chargeable technology. So earlier to that batteries had to be replaced, so that was a little issue for our customers. ವಾಟ್ಸ್ ದ ಬ್ಯಾಕಪ್ ಫಾರ್ ದೀಸ್? ಅಂದರೆ ಒಂದ್ಸತಿ ಚಾರ್ಜ್ ಮಾಡಿದ್ರೆ ಎಷ್ಟು ಅವರ್ ಯೂಸ್ ಮಾಡ್ಬೋದು? 72 hours ತನಕ charge will last, Yeah, so it is a very good technology, again coming from mobile and other things, so I have more myths now to bust. Okay, is hearing loss permanent? Permanent in the sense once you have lost a part of your hearing, that is permanent. Yeah. Untreatable in most cases, is it? See, as I told you, treatment does not mean eating a medicine or a surgery like that. So this is also a treatment. Coping mechanism. Yeah, coping. Like if you ask me, is vision not treatable, like that? So it is not. By wearing specs, you can correct. Assisted. Certain things you have to have an assistance. Yeah. ENT doctors ಮತ್ತೆ audiologists do the same job. Is it so? I earlier described you the difference. So ENT, where the ENT doctor stops, we take over. That is the audiologist's duty. Like we don't interfere in any of, we are not trained also to interfere in any of the infective conditions or accidents or any other outer or middle ear. Only when the inner ear, because inner ear cannot be treated with medications and there is no surgery for inner ear. Even when there is something called a cochlear implant, that is an implant that is put. So that is a different thing. So the hearing aid section starts from the inner ear problems. Yeah. So that is done by an audiologist. ಈಗ ಕೆಲವು ಹೋಮ್ ರೆಮಿಡೀಸ್ ಮತ್ತು ಈ ಆಯಿಲ್ ಎಲ್ಲ ಹಾಕೊಳ್ಳೋದು, ಡಸ್ ಇಟ್ ಫಿಕ್ಸ್ ಇಯರ್ ಹಿಯರಿಂಗ್ ಪ್ರಾಬ್ಲಮ್? I would say not at all. There are no studies to say all that. And Don't fall for it. Yeah. And time is a waster over there. You can please do all those things, but first do this. Additionally, you do anything, it doesn't harm. So now, give us 3 tips to take care of your hearing health. If you ask, the first thing is the noise exposure. Keep the noise exposure to limited levels. 5 to 6 in your headphone and your phone. Yes. Decibel level ಅಲ್ಲಿ
50 to below 60. 80 decibels Below it should 80. be. 70, 60 is the ideal. Yeah. And early identification is important for getting a good success out of hearing aids and hearing rehabilitation. ಅದು ಬಹಳನೇ ಮುಖ್ಯ. ನೆಕ್ಸ್ಟು ಹಿಯರಿಂಗ್ Yeah. ಹೆಲ್ತ್ಗೆ ಒನ್ ಮೋರ್ ಟಿಪ್. ಹಿಯರಿಂಗ್ ಹೆಲ್ತ್ಗೆ ನೀವು ಯುನೋ see, this is not something you can avoid. I feel it is if you, after a period of aging, if you have, don't try to resist it, try to solve Accept it. it Yeah, and solve yeah. it. ಈಗ ಕಣ್ಣು ಡಿಮ್ಮೇ ಆಗಲ್ಲ ವಯಸ್ಸಾದ ಮೇಲೆ ಅಂತ ಹೇಳೋಕ್ಕಾಗತ್ತಾ? ಈಗ ಕ್ಯಾಟ್ರಾಕ್ಟೇ ಬರಬಾರ್ದು ಅಂತ ಏನು ಸೊಲ್ಯೂಷನ್ ಇದೆ ಅದಕ್ಕೆ? ಅದೆಲ್ಲ ನಾವು ಥಿಂಕು ಮಾಡಬಾರ್ದು. And there isn't much we can do about it. More focus should be on identifying and solving it, because it is part of nature. Nature is not going to keep you young throughout your life. That is not possible. Should not expect also. We should go with the flow. ಹೌದು, ಅಕ್ಸೆಪ್ಟ್ Yeah. ಆ್ಯಂಡ್ ಥ್ರೈವ್ Yes. while you can use the Yeah, technology. correct. And why not admire this? Oh, in those days I couldn't have done, but today I can. Today I Alva? can live a happy life. Today I can have communication. Today my father couldn't do it. But At least ನಮ್ಮ ಕಾಲಕ್ಕೆ ಇಷ್ಟೆಲ್ಲ ನಮ್ಮ ಇದೆ. ಕಾಲಕ್ಕೆ ಇಷ್ಟೆಲ್ಲ ಆಗಿದೆಯಲ್ಲ ಅಂತ ನಾವು ಒಂದು ಗ್ರ್ಯಾಟಿಟ್ಯೂಡ್ ಇಟ್ಕೊಂಡ್ರೆ ದ್ಯಾಟ್ ವಿಲ್ ಗಿವ್ ಮೋರ್ ಮೀನಿಂಗ್ ಟು ದ ರಿಹ್ಯಾಬಿಲಿಟೇಷನ್ ಪ್ರಾಸೆಸ್ ಆಲ್ಸೋ. ಇದರಲ್ಲಿ ಮತ್ತೆ ಫ್ಯಾಮಿಲಿ ಮೆಂಬರ್ಸ್ದು ತುಂಬ ರೋಲ್ ಇದೆ. ಹಿಯರಿಂಗ್ ಏಡ್ ಹಾಕಿದ ಮೇಲೇನು ಅವರಿಗೆ ಕೇಳಿಸ್ತಾ ಅಂತ ಪರೀಕ್ಷೆ ಮಾಡ್ತಾ ಇರಬಾರ್ದು. ಅದು ಸ್ವಲ್ಪ ಟೈಮ್ ಆಗುತ್ತೆ, ಅವ್ರಿಗೆ ತುಂಬ ಚೆನ್ನಾಗಿ ಕೇಳೋಕ್ಕೆ ಶುರುವಾಗತ್ತೆ. ಅದಲ್ಲದೆ ಅವ್ರ ಪ್ರೋತ್ಸಾಹನೆ ಕೊಡೋದು ತುಂಬ ಮುಖ್ಯ. ಮತ್ತು ಪ್ರೋತ್ಸಾಹ ಅಂದರೆ ಹೇಗೆ? ಪ್ರೋತ್ಸಾಹನೆ ಅಂದರೆ ಹಾಕ್ಕೊಳ್ಳಿಪ್ಪ, ಇದರಿಂದ ನಿಮಗೆ ಒಳ್ಳೆಯದೇ ಆಗೋದು. ಸ್ವಲ್ಪ ಕಾಣಿಸ್ಕೋತಾ ಇದ್ರೆ, ಈಗ ಕಾಣಿಸೋದು ಇಲ್ಲ, ಸೊ ಕಾಣಿಸ್ಕೊಂಡ್ರೂ ನೀವು ಹಾಕ್ಕೊಳ್ಳಿ, ಅದರಲ್ಲಿ ಯಾರೇನು ನಿಮಗೆ ತೀಟೆ ಮಾಡ್ತಾರೆ, ಆ ಥರ ಒಂದು ಎಂಕರೇಜಿಂಗ್ ಫ್ಯಾಮಿಲಿ ಇದ್ದರೆ ಅವ್ರದ್ದು ಸಕ್ಸಸ್ ಯಾವಾಗಲೂ ಜಾಸ್ತಿ ಇರುತ್ತೆ. ಎನಿಥಿಂಗ್ ಟು ಐ ಮೀನ್ ವರ್ಡ್ ಆಫ್ ಅಡ್ವೈಸ್ ಟು ದ ವರ್ಲ್ಡ್, ಔಟ್ಸೈಡ್ ವರ್ಲ್ಡ್. ಅದಲ್ಲದೆ ಹಸ್ಬೆಂಡ್ ಆ್ಯಂಡ್ ವೈಫು ತುಂಬ ಒಬ್ರಿಗೊಬ್ರು ಎಂಕರೇಜ್ ಮಾಡೋದು ಈ ವಿಷಯದಲ್ಲಿ ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ. ಎಷ್ಟೋ ಸತಿ ನಾನು ಒಂದು ಇನ್ಸಿಡೆಂಟ್, ಮಿಸ್ಟರ್ ಆ್ಯಂಡ್ ಮಿಸಸ್ ರಾವ್ ಅಂತ, ಸೊ ಅವ್ರು ಹೇಳ್ತಾಯಿದ್ರು, ನನ್ನ ಹಸ್ಬೆಂಡ್ ಅಷ್ಟು ಆ್ಯಕ್ಟಿವ್ ಮತ್ತು ಇಂಡಸ್ಟ್ರಿ ಎಲ್ಲ ನಡೆಸ್ತಾಯಿದ್ರು, ಯಾಕೋ ಒಂದು ಸ್ವಲ್ಪ ದಿನಗಳಿಂದ ಸ್ವಲ್ಪ ಕಾನ್ವರ್ಸೇಷನ್, ಆರ್ಗ್ಯುಮೆಂಟ್ಸ್, ಡಿಸ್ಕಷನ್ ಅದೆಲ್ಲ ಕಡಿಮೆ ಮಾಡ್ತಾನೆ ಬರ್ತಾಯಿದ್ರು. ಸೊ ಆವಾಗ ನನಗನ್ನಿಸ್ತು ಅಂತ ಅವರೇ ಫೋರ್ಸ್ ಮಾಡಿ ಅವ್ರನ್ನ ಕರ್ಕೊಂಡು ಬಂದರು ನಮ್ಮ ಕ್ಲಿನಿಕ್ಕಿಗೆ. ಸೊ ಹಿಯರಿಂಗ್ ಏಡ್ ಆದಮೇಲೆ ಅವರೇ ತುಂಬ ಎಂಕರೇಜ್ ಮಾಡಿ, ಯು ಮಸ್ಟ್ ಗೋ ಫಾರ್ ದ ಬೆಸ್ಟ್ ಆ್ಯಂಡ್ ದಿಸ್ ತುಂಬ ಆಕ್ಸೆಪ್ಟೆನ್ಸ್ ಕೊಟ್ಟು, ಸೊ ನೌ ದೇ ಆರ್ ಸಚ್ ಹ್ಯಾಪಿ ಕಪಲ್. ಅದು ಎಷ್ಟರ ಮಟ್ಟಿಗೆ ಬಂದುಬಿಡ್ತಾ ಇತ್ತು ಅಂದರೆ, ಇವರು ಒಂದು ಹೇಳಿದರೆ ಇವ್ರಿಗೆ ಒಂಥರ ಅನಿಸೋದು, ಇವ್ರು ಯಾಕೆ ನನ್ನ ಇಷ್ಟೊಂದು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ನಾನು ಮಾತಾಡೋದು ಅವರಿಗೆ ಕಿವಿಗೆ ಹಾಕಿಸ್ಕೊತಾ ಇಲ್ಲ, ಆ ಥರ. ಆ್ಯಕ್ಚುಲಿ ಅವ್ರ ಕಿವಿಗೆ ಹೋಗ್ತಾನೆ ಇರಲಿಲ್ಲ ಆ ವಿಷಯ. ಸೊ to avoid marital discord in the later years also, you should help each other to solve the hearing problem, because communication is very important. ಸೊ ಈ ಮಿಸ್ಕನ್ಸೆಪ್ಷನ್ ಏನಿದೆ ಅಬೌಟ್ ವಿಸಿಟಿಂಗ್ ಅ ಆಡಿಯೋಲಜಿಸ್ಟ್? ವಾಟ್ಸ್ ದ ಮೋಸ್ಟ್ ಕಾಮನ್ ಮಿಸ್ಕಾನ್ಸೆಪ್ಷನ್? ಅಂದರೆ ಆಡಿಯಾಲಜಿಸ್ಟ್ ನೀವೇ ಯಾವಾಗಲೂ ಅವರು ಎಕ್ಸ್ಪೆಕ್ಟ್ ಮಾಡೋದು ಮೆಡಿಸಿನ್ ಕೊಟ್ಬಿಡ್ತೀವಿ, ಅಥವಾ ಅಲ್ಲಿಗೆ ಹೋದರೆ ಸರ್ಜರಿ ಮಾಡ್ತಾರೆ, ನಂದು ಹಿಯರಿಂಗ್ ಎಲ್ಲ ಚೆನ್ನಾಗಾಗ್ಬಿಡತ್ತೆ, ಆ ಥರ ಒಂದು ಮಿಸ್ಕಾನ್ಸೆಪ್ಷನ್ ಎಲ್ಲರನ್ನಲ್ಲೂ ಇದೆ. ಈಗ ನಾವು ಈಗ ನಿಮ್ಮ ಪೋಡ್ಕಾಸ್ಟ್ ಆದಮೇಲೇನೂ ನೀವು ನೋಡ್ಬೋದು, ತುಂಬ ಜನ ನನಗೆ ಸೋರ್ತಾ ಇದೆ, ನನಗೆ ಪೇಯ್ನ್ ಇದೆ, ಅದಕ್ಕೆಲ್ಲ ದೇ ಮೇ ಆಸ್ಕ್ ಕ್ವೆಶ್ಚನ್. ಆಲ್ ದ ಆಡಿಯಾಲಜಿಸ್ಟ್ ವಿಲ್ ನಾಟ್ ಸಿ ಆಲ್ ದೋಸ್ ಪ್ರಾಬ್ಲಮ್ಸ್. ಓಕೆ, ಅದಲ್ದಲೇ ಈ ಥರ ನನಗೆ ಕಿವಿ ಕೇಳಿಸ್ತಾ ಇಲ್ಲ, ನೀವು ಔಷಧಿ ಕೊಡಿ ಅಂತಾನೆ ಮೊದಲನೇ ಬರೋದು. ಡ್ರಾಪ್ಸ್ ಏನಾರು ಇದೆಯಾ, ಹಾಂ ಮಾತ್ರ ಏನಾರು ಅಂತ. ಸರಿ, 3 lifestyle habits that is silently damaging our hearing capabilities. Mainly the watching of the constantly
visual stimulation with the audio uh, Heavy exposure, devices. okay. Yeah, because the psychedelic effect of all these sounds, are really damaging to the system. ಸೈಕಡೆಲಿಕ್ ಅಂದರೆ Yeah, because suddenly the sounds are, even in a uh, a home theater, or see, earlier we had a theatrical experience. Now every house has a home theater, and they use it, like a daily affair, like, having a dinner. It's become like that. Chalo, today we will see one movie, like that. Then it is definitely having and then we are never satisfied. These are psychedelic means, once you are used to that type of a sound and exaggerated visual stimulus, you will never be happy with a soft uh, sound, or a little bland and ethnic kind of colors. You will not like it because you are so used to that. So these are some things we should generally be aware of, and keep a control. And definitely children's attention span is becoming lower and lower, which is very well established because of the effects of too much visual stimulation and too much of audio stimulation. Two mistakes people do when they start using hearing aids. This is very important and a nice question. See, when the person is own a hearing aid, you should not talk to him loudly. Okay, because generally by the time I told you 5-6 years ಆಗತ್ತೆ ಅವರು ನಮ್ಮ ಕ್ಲಿನಿಕ್ಗೆ ಅಷ್ಟೊತ್ತಿಗೆ ಪರಿವಾರದಲ್ಲಿ ಎಲ್ಲರದ್ದು ಧ್ವನಿ ಜೋರಾಗಿರುತ್ತೆ. ಯಾಕಂದರೆ ಅವ್ರು ಕಿರ್ಚ್ತಾರೆ, ಎರಡನೇ ಸತಿ ಹೇಳ್ತಾರೆ ಅಪ್ಪ ಕೇಳಪ್ಪ ಅಂತ ಅಲ್ವಾ. ಸೊ ಮೆಷಿನ್ ಹಾಕಿದ ಮೇಲೆ ಅದೇ ಹ್ಯಾಬಿಟಲ್ಲಿ ಅವರು ಅಷ್ಟೇ ಲೌಡಾಗಿ ಮಾತಾಡಿದರೆ ಅವರಿಗೆ ಒಂಥರ ಕರ್ಕಶವಾಗಿ ಅನಿಸುತ್ತೆ. ನಮ್ಮ Hearing aid ಹಿಯರಿಂಗ್ ಏಡ್ ಹಾಕೊಂಡಿರೋರ್ಗೆ. ಹಾಕೊಂಡವರಿಗೆ ಏನಪ್ಪ ಇದು ಇಷ್ಟೊಂದು ಇದಾಗಿದೆ ಅಂತ. ಸೊ ದಟ್ ಫ್ಯಾಮಿಲಿ ಮೆಂಬರ್ಸ್ ಅಗೇನ್ ಶುಡ್ avoid speaking very loudly after putting the hearing aid out of habit. ಎರಡನೇದು ಪ್ರತಿ ಸತಿ ಟೆಸ್ಟ್ ಮಾಡಬಾರ್ದು. ಕೇಳಿಸುತ್ತಾ ಇದು ಕೇಳಿಸ್ತಾ ಅದು ಕೇಳಿಸ್ತಾ ಅಂತ. ಯಾಕಂದರೆ ಬ್ರೈನ್ ಟೇಕ್ ಸಮ್ ಟೈಮ್ ಟು ಅಡ್ಜಸ್ಟ್. ಇವಾಗ ಕ್ಯಾಟ್ರಾಕ್ಟ್ ಆಪ್ರೇಷನ್ ಆದಮೇಲೆ ತಕ್ಷಣವೇ ಎಲ್ಲ ಕ್ಲಿಯರ್ ಆಗಿ ಕಾಣಿಸಲ್ಲ. ಇಟ್ ವಿಲ್ ಟೇಕ್ಸ್ ಸೊ ಅದಕ್ಕೊಂದು ಚೂರು ಟೈಮ್ ಕೊಡಬೇಕು. ಎಷ್ಟ್ time ಅಟ್ಲೀಸ್ಟ್ usually? 15 days 20 days ಅವ್ರನ್ನ start. ಟು ಸ್ಟಾರ್ಟ್. Give that time for your brain to And recalibrate. also, Okay. see, you have not heard all these sounds. It has disappeared from your life. But when you wear the hearing aid, all the sounds at once will come to your brain. For example, chirping of the birds, soft sounds, the AC hummings, all that, will ಎಲ್ಲ ಯಾರು see miss now. ಮಾಡ್ಕೊಂಡಿರ್ತಾರೋ ಎಲ್ಲ ಬರುತ್ತೆ. ಈಗ ನಾವು ಅದರ ಕಡೆ ಗಮನನೇ ಕೊಡಲ್ಲ. ಯಾಕಂದರೆ ನಮ್ಮ ಬ್ರೈನ್ ಅದಕ್ಕೆ ಅಡ್ಯಾಪ್ಟ್ ಆಗೋಗಿದೆ. ಬಟ್ ಅದಿಲ್ಲ ಅಂತ ಇಲ್ಲ, ಅದು ಬರ್ತಾನೇ ಇದೆ. ನಾವು ಅದಕ್ಕೆ ಗಮನ ಕೊಟ್ಟರೆ ನಮಗೆ ಕೇಳಿಸುತ್ತೆ ಅಲ್ವಾ. ಇಟ್ ವಿಲ್ ಬಿಕಮ್ ಸೆಂಟರ್. ಸೊ ಬಟ್ ಹಿಯರಿಂಗ್ ಏಡ್ ಫಸ್ಟ್ ಡೇ ಹಾಕುವಾಗ ಇದೆಲ್ಲ ಶಬ್ದ ಅಟ್ ಎ ಟೈಮ್ ಬೊಂಬಾರ್ಡ್ ಆಗತ್ತಲ್ವ. ಸೊ ಅದಕ್ಕೆ ನಾವು ಸ್ವಲ್ಪ ಅದು ಒಂಥರ ಡಿಸ್ಟರ್ಬಿಂಗ್ ಆಗಿರುತ್ತೆ. ಬಟ್ ದಟ್ ವಿಲ್ ಸೆಟಲ್ ಡೌನ್. ಜಸ್ಟ್ ಲೈಕ್ ಎಂಟ್ರಿಂಗ್ ಅ ಮಾರ್ಕೆಟ್. ಈಗ ನೀವು KR ಮಾರ್ಕೆಟ್ ಒಳಗಡೆ ಹೋಗಿದ ತಕ್ಷಣ ಏನಪ್ಪ ಇದು ಇಷ್ಟೊಂದು ಗದ್ದಲು ಅಂತ ಅನಿಸುತ್ತೆ. ಆಫ್ಟರ್ 10-15 ಮಿನಿಟ್ಸ್ ಅದು ಅಡ್ಜಸ್ಟ್ ಆಗುತ್ತಲ್ಲ. ಅದಕ್ಕೆ ಟೈಮ್ ಕೊಡಬೇಕು. ಈ ಯಾವ್ದಾದ್ರು ಸೌಂಡ್ಸ್ಗಳು ನಮಗೆ ಕೇಳಿಸ್ತಾ ಇಲ್ಲ ಸರಿಯಾಗಿ ಅಂದರೆ, ನಂಗೆ ಯಾಕೋ ಕಿವಿ ಕೇಳಿಸ್ತಾ ಇಲ್ಲ, ಆ ಥರ ನಾನು ಎಚ್ಚೆತ್ಕೋಬೇಕಾ? ಆ ಥರ ಯಾವ್ದಾದ್ರು ಸೌಂಡ್ಸ್ ಇದೆಯಾ? ಲೈಕ್ ಟಾಪ್ 5 ಸೌಂಡ್ಸ್. ಫಾರ್ ಎಕ್ಸಾಂಪಲ್, ನೀವು ಇವಾಗ ಹಮ್ಮಿಂಗ್ ಅಂದರೆ AC ಹಮ್ಮಿಂಗು, ಸಾಫ್ಟ್ ನಾಯ್ಸಸ್ ಲೈಕ್ ಬರ್ಡ್ಸ್ ಚರ್ಪಿಂಗು, ಈ ಥರದ್ದು ಏನಾದ್ರು ಟೆಂಪ್ಲೇಟ್ ಥರ ಇದೆಯಾ? You can do a small self-check for yourself, especially when a friend or relative tells you that, you did not hear this, or you did not, respond the second time. ಎಷ್ಟು ಸತಿ ಹೇಳೋದು, ಇದು 3ನೇ ಸತಿ ಹೇಳ್ತಾ ಇದ್ದೀನಿ, ಯಾಕೆ ಗಮನ ಕೊಡ್ತಾ ಇಲ್ಲ, ಆ ಥರ ಎಲ್ಲ ನಿಮಗೆ ಫೀಡ್ಬ್ಯಾಕ್ ಬಂದಾಗ ನೀವೊಂದು ಸಣ್ಣ ಸೆಲ್ಫ್ ಚೆಕ್ ಮಾಡ್ಕೋಬೋದು. ಈಗ ಅಫ್ಕೋರ್ಸ್ ನೌಡೇಸ್ ವಿ ಡೋಂಟ್ ಹ್ಯಾವ್ ದ ಕ್ಲಿಕ್ಕಿಂಗ್ ಆಫ್ ದ ಕ್ಲಾಕ್, ಬಟ್ ದೋಸ್ ಟೈಪ್ ಆಫ್ ಸ್ಮಾಲ್ ಸೌಂಡ್ಸ್ ಆರ್ ಬರ್ಡ್ಸ್ ಚರ್ಪಿಂಗ್ ಅದೆಲ್ಲ ಸ್ವಲ್ಪ ಕೇಳಿಸ್ತಾ ಇದೆಯಾ ಇಲ್ವಾ ಅಂತ ಸೆಲ್ಫ್ ಚೆಕ್ ಯು ಕ್ಯಾನ್ ಡೂ ಫ್ರಮ್ ಯುವರ್ ಎನ್ವೈರ್ಮೆಂಟಲ್
sounds. Yeah. And also there are some simple hearing apps. Did you hear this, hear that? It gives a small checklist and you can say yes or no, yes or no, then you can, ಓಹೋ yeah, you can do that. ಅಮೇಝಿಂಗ್. ಸೊ ಇವತ್ತು ಟೆಕ್ನಾಲಜಿ ಕ್ಯಾನ್ ಆ್ಯಂಪ್ಲಿಫೈ ಸೌಂಡ್, ಇಟ್ ಕ್ಯಾನ್ ಕೇರ್, ಆ್ಯಂಡ್ ಅಫ್ಕೋರ್ಸ್ ಗುಡ್ ಆಡಿಯೋಲಜಿಸ್ಟ್ಸ್ ಎಂಪತಿ ಕ್ಯಾನ್ ರೀಸ್ಟೋರ್ ಕಾನ್ಫಿಡೆನ್ಸ್. ಸೊ ಈಗ ಕಮಿಂಗ್ ಬ್ಯಾಕ್ ಟು ಶ್ರೇಯಾ, 16 ಕ್ಲಿನಿಕ್ ಅಲ್ಲ, Yeah. ಇದೆಲ್ಲ ನಿಮ್ಮದೇ ಕಂಪನಿ ಓಂಡಾ ಅಥವಾ ಫ್ರಾಂಚೈಸಿ ಓಂಡು ಇದೆಯಾ? No, no, it's company. It's a partnership between me and my husband. So he's the entrepreneur, we can say, and he's the technical person, and I am the audiologist. So together we are running this. All are our owned only. ಹಾಂ ಹಾಂ. ಸೊ Yeah, ಎಷ್ಟು ಜನ ಇದ್ದಾರೆ yeah. ಎಂಪ್ಲಾಯೀಸು ಟೋಟಲ್ ಈಗ 14 ಕ್ಲಿನಿಕ್ದು ಸೇರಿ? Yeah, we are around a team of 65 members, and we are very grateful to that team because many of them, like Mr. Balraj or Shilpa or Jacinta or Ramona, they are all with us from nearly 18 years, 18, 20 years, you know. Yeah, today retention itself is such a big thing, but you know, we are very lucky and happy. ವಾಟ್ಸ್ Yeah. ಲೈಕ್ ಯುವರ್ ವಾಕ್-ಇನ್ಸ್ ಇನ್ ಅ ಡೇ? See, ours is not a volume kind of a thing because each client will take two to 3 hours. Oh, Yeah, houda? just like your podcast. So ಯಾಕೆ we, ಅಂದರೆ ಯು ಟೇಕ್ ಸೋ ಮಚ್ yeah, ಟೈಮ್ because ಫಾರ್ the ಯುವರ್ ಟೆಸ್ಟ್? testing, counseling, there are so many demonstrations to make because we always believe in taking an informed decision. ಎಲ್ಲಾನು ನೋಡಿಬಿಟ್ಟು ಯಾವ ಫೀಚರ್ಸ್ ನಿಮಗೆ ಬೇಕು ಬೇಡ, ಯಾವ ಚಾಯ್ಸಸ್ ಇದೆ ನಿಮಗೆ, ಸೊ ಅದೆಲ್ಲ ಎಕ್ಸ್ಪ್ಲೈನ್ ಮಾಡಿ. ಮತ್ತು ವಿ ಬಿಲೀವ್ ಇನ್ ಗಿವಿಂಗ್ ಅ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್. ಸೊ ನಮ್ಮಲ್ಲಿ ಒಂದು ವರ್ಚುವಲ್ ಸೌಂಡ್ ಲ್ಯಾಬ್ ಅಂತ ಇದೆ. ಸೊ ವಿ ಪ್ಲೇ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸೌಂಡ್ಸ್, ಮ್ಯೂಸಿಕ್ ಅದೆಲ್ಲ ಹಾಕಿ ಅವರಿಗೆ ಯಾವ ಮೆಷಿನ್ನಲ್ಲಿ ಇದಕ್ಕಿಂತ ಎ ವರ್ಸಸ್ ಬಿ ಯಾವುದರಲ್ಲಿ ಅವರಿಗೆ ಬೆಟರ್ ಇದು ಸಿಗ್ತಾ ಇದೆ, ಜೊತೆಗೆ ನಾವು ಅದನ್ನು ಅನಲೈಸ್ ಮಾಡಿ ಇದು ಅವರ ಲೈಫ್ ಸ್ಟೈಲ್ ನೋಡಿ, ಆಡಿಯೋಗ್ರಾಮ್ ನೋಡಿ ಅದನ್ನೆಲ್ಲ ನಾವು ಸಜೆಸ್ಟ್ ಮಾಡ್ತೀವಿ ಯಾವ ಫೀಚರ್ ಅವರಿಗೆ ಮೋರ್ ಯೂಸ್ಫುಲ್ ಆಗುತ್ತೆ. ಸೊ ಈಚ್ client will take 3 hours for the first sitting. So once they decide, again the fitting process, we have to handhold the family members, you know. So that is like almost like a psychological counseling that will again take 1.5 hours. So there we don't leave the customer either. We believe in sound relationship. So we follow them up after 15 days, after 1 month. And once we like to keep them as our family forever, and our track record, and so many who have keep on coming, you ಆಗ್ತಾ ಇದೆ. can see our Google reviews also, how they have come from 27 years, this, that. So Loyalty, actually, trust. yesterday there was a case of Devendra Rao. So he has taken the analog machine, at that time he was, then after that second, after the third. So he showed me, I'm your first customer, 1997, his registration number, everything he has, Shown. kept it very safely also. And today he's using the most advanced Wow. hearing Quite a aids. journey. So it also feels a very nice moment for us as well as for our client. What's the consultation charge, doctor? Average? Yeah, see, if actually our consultation is done freely, if they are purchasing the hearing aid, we don't charge for the consultation. We give free tuning throughout the life of the instrument. So anytime they life can, ಏನು? yeah, life will be around 7 to 8 years, So after that, technology also changes. And see, this is a thing, like if you look at your laptop itself, the life of the laptop is 3-4 years. But this you're wearing on your ear. So there is a lot of, temperature issue, sweating issue, and your ear wax. So all these things also are there, which will contribute to the wear and tear. Care of No? the ಇದು. Yeah, so but we do give guarantee for 2 to 4 years depending on the type they have selected, and we hand hold them for 2 years. We have a very comprehensive service and maintenance plan where we do free servicing every 6 years, just a checkup, so that simple things like wax or not keeping in a dehumidifier,
it will simply collect moisture, and then there will be some. So if all that is cleaned up in 6 months, it will be a good this thing. And we are also offering services like remote tuning. Like if see, we have lot of customers, tumba jana ಅಮೆರಿಕಾ ಇಂದ, ಬಾಂಗ್ಲಾದೇಶ್ ಇಂದ, ಇಲ್ಲಿಂದ ಎಲ್ಲಾನು ನಮ್ಮಲ್ಲಿ ಬರ್ತಾರೆ. ಸೊ ಕೆಲವು ಸತಿ ಕೆಲವರು ಕೇಳ್ತಾರೆ, ಓ ನನ್ನ ಮಗ ಅಮೆರಿಕಾನಲ್ಲಿದ್ದಾನೆ, ಅಲ್ಲಿಂದ ತೊಗೊಂಡ್ಬಿಡ್ಲ ನಾನು ಅಂತ. ಆ್ಯಕ್ಚುಲಿ ಅಲ್ಲಿ ಡಬಲ್ ದ ಕಾಸ್ಟ್ ಇಂಡಿಯಾಕ್ಕಿಂತ. ಓಹೋ. ಅವರ ಮೆಡಿಕಲ್ ಸಿಸ್ಟಮೇ ತುಂಬ ಎಕ್ಸ್ಪೆನ್ಸಿವ್. ಸೊ ಆ ಥರ ಇದನ್ನು ತುಂಬ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಮತ್ತು ಅವರಿಗೆ ಲೋಕಲ್ ಸರ್ವೀಸು ಸಿಗಲ್ಲ. ಬಟ್ ಸೊ ದೇ ಮೈಟ್ ಆಸ್ ವೆಲ್ ಗೋ ಹಿಯರ್ ಆ್ಯಂಡ್ ಟೇಕ್ ಅವರ್ ಫುಲ್ ಫ್ರೀ ಟೈಮ್ ಸರ್ವಿಸ್. ಅಟ್ ದ ಸೇಮ್ ಟೈಮ್ ಅವರೆಲ್ಲಾದರೂ ಅಲ್ಲಿಗೆ ಹೋದರೆ ನಾವು ರಿಮೋಟಲ್ಲಿ ಟ್ಯೂನಿಂಗ್ ಮಾಡಲಿಕ್ಕೆ ಸಾಧ್ಯ ಇದೆ. ಏನಾದರೂ ಡಿವೈಸ್ ಇಲ್ಲಿದ್ರೆ ಇಲ್ಲ, ಡಿವೈಸ್ ಅವ್ರು ಹಾಕೊಂಡು ಹೋಗಿರ್ತಾರೆ, ಬಟ್ ಅವ್ರ ಸಿಸ್ಟಮ್ಮಲ್ಲಿ ಅವ್ರದ್ದು ವಿಷಯಗಳೆಲ್ಲ ನಮ್ಮ ಸಿಸ್ಟಮಲ್ಲಿ ಇರುತ್ತಲ್ಲ. ಸೊ ಅದನ್ನು ನಾವು ರಿಮೋಟ್ ಮೂಲಕ ಟ್ಯೂನಿಂಗ್ ಮಾಡ್ತೀವಿ. ರಿಮೋಟ್ ಟ್ಯೂನಿಂಗ್ ಹಿಯರಿಂಗ್ ಏಡ್ಸ್ So if ಅಂತ. the device is in US, you can tune it from Bangalore. ಎಸ್, ಯಾ. So what is the average consultation hearing aid ತಗೊಂಡಿಲ್ಲ ಅಂದರೆ? 800 rupees. Plus team size per clinic? Pardon? Team size per clinic. Team size, we are a small team only, around 3 per clinic. ಸೊ ಈಗ ಲಾಸ್ಟ್ಲಿ ಆಡಿಯೋಲಜಿ ಟೆಸ್ಟ್ ಅಂತ ಆದರೆ ಹಾಂ. ನಾನು ಮಾಡಿಸ್ಕೊಂಡೆ. ಐ ಥಿಂಕ್ ಐ ಟೋಲ್ಡ್ ಯು ಅಲ್ಲ, ನನಗೆ ಈ ಸೈನಸ್ ಎಲ್ಲ ಇರೋದ್ರಿಂದ ನನಗೆ ಏನೋ ಹಿಯರಿಂಗ್ ಲಾಸ್ ಆಗ್ತಾ ಇದೆ ಅಂತ ಹೋಗಿದ್ದಾಗ ಅವಾಗ ದೇ ಟೋಲ್ಡ್ ಮೀ ಇದೆಲ್ಲ ಫುಲ್ ಬ್ಲಾಕ್ ಆಗಿದೆ ಅಂತ. ಮೈಕಲ್ ಅವರು ಮಾತಾಡ್ತಾ ಇದ್ರು, ಇವಾಗ ಕೇಳಿಸ್ತಾ ಇದೆಯಾ, ಇವಾಗ ಈ ಸೌಂಡ್ ಬರ್ತಾ ಇದೆಯಾ ನೋಡಿ, ಬೀಪ್ದು ಮತ್ತೆ ಅದು ರೆಡ್ಯೂಸ್ ಆಗ್ತಾ ಇರೋದು. ಸೊ ದಟ್ ಇಸ್ ದಿ ಆಡಿಯೋಲಜಿ ಟೆಸ್ಟ್. ಯಾ, ಆಡಿಯೋಗ್ರಾಮ್ ಅದು ಬೇಸಿಕ್ ಟೆಸ್ಟ್. ಯಾ, ದಟ್ ಈಸ್ ದ ಆಡಿಯೋಲಜಿ ಟೆಸ್ಟ್. ಯಾ. ಸೊ ಅದರಿಂದ ನಮಗೆ ಹೊರಗಡೆ ಕಿವಿನಲ್ಲಿ ತೊಂದರೆ ಇದೆಯಾ, ಮಧ್ಯದ ಕಿವಿನಲ್ಲಿ ತೊಂದರೆ ಇದೆಯಾ, ಅಥವಾ ನರಗಳೆಲ್ಲ ವೀಕ್ ಆಗಿದೆಯಾ ಅಂತ ಕ್ಲಿಯರಾಗಿ ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಮತ್ತು ಲೋ ಫ್ರೀಕ್ವೆನ್ಸಿ ಎಫೆಕ್ಟ್ ಆಗಿದೆಯಾ, ಹೈ ಫ್ರೀಕ್ವೆನ್ಸಿ ಎಫೆಕ್ಟ್ ಆಗಿದೆಯಾ, ಅಥವಾ ಫ್ಲ್ಯಾಟ್ ಆಗಿದೆಯಾ, ಅದನ್ನು ಡಿಟರ್ಮೈನ್ ಮಾಡ್ಬೋದು. ಅದಲ್ಲದೆ ಎಷ್ಟು ಸಿವಿಯರಿಟಿ, ಮೈಲ್ಡ್ ಆಗಿದೆಯಾ, ಮಾಡ್ರೇಟ್ ಆಗಿದೆಯಾ, ಅಥವಾ ಸಿವಿಯರ್ ಆಗಿದೆಯಾ, ಅದನ್ನು ವಿ ಕ್ಯಾನ್ ಡಿಟರ್ಮೈನ್ಡ್. Amazing. ಯಾ. So somebody who's dealing with the sound, which is the soul of the human connection, apart from all of this, how is life, Doctor? Yeah, really grateful for both my husband and my team and family, all without whose support this would never have been possible. So they are all contributors, and most important is our clients who have been blessing us over 28 years, and keeping their patronage towards us. What's the total customer base ಇವತ್ತಿಗೆ? We may be having nearly 3 lakhs we might have given. Wow. Over so many years. Yeah. Interesting. ಹಾಗಾಗಿ what next? We would like to continue this, because this is not, it is a never ending process. We would like to go more closer to our clients in more number of areas, more number of states, and we will also like to keep on introducing newer technology that was going to really help our clients. Okay. Interesting. Yeah, with the So ಈಗ ಸದ್ಯ AI. ಕರ್ನಾಟಕ ಮಾತ್ರ ಇರೋದಾ? No, we have in Hyderabad also. Oh. Yeah, we have 4 centers in Hyderabad. What also. next? ಅಂದರೆ ಯಾವ ಸ್ಟೇಟ್ ನೆಕ್ಸ್ಟು? I think first we will cover more of Karnataka than we are in, because that is ರೂರಲ್ ಎಲ್ಲ ಪೆನಿಟ್ರೇಷನ್ ಹೇಗಿದೆ? no, we don't have much in rural. As I told you, it's very challenging, because the awareness level in urban area itself is so low. So in the rural area, people are not so so coming forward or keen, but we are conducting camps, and Yeah, we how are would you like to change that? Yeah. yeah. Any word of advice for people who watching you from ಅಂದರೆ ಹಳ್ಳಿ ಭಾಗಗಳಲ್ಲಿ ನೋಡ್ತಾ ಇರೋರು, ರೂರಲ್ ಏರಿಯಾಸಲ್ಲಿರೋರಿಗೆ ಏನು ಹೇಳ್ತೀರಿ? ಅಂದರೆ ರೂರಲ್ ಏರಿಯಾಸ್ನಲ್ಲಿರೋರಿಗೆ ಮೇಯ್ನ್ ವಿಷಯ ಅಂದರೆ ಅದನ್ನು ಅವರು ಆಕ್ಸೆಪ್ಟ್ ಮಾಡಿ ತಕ್ಷಣ ಅದರ ಬಗ್ಗೆ
ಒಂದು ಆ್ಯಕ್ಷನ್ ತಗೊಳ್ಳೋದು ಒಳ್ಳೆಯದು. ಯಾಕಂದರೆ ಸುಮಾರು ಜನ ನಮ್ಮಲ್ಲಿ 8 ವರ್ಷ 10 ವರ್ಷ ಆಗಿರತ್ತೆ ಮಗುಗೆ, ಆವಾಗ ಬರ್ತಾರೆ ಕಿವಿ ತೊಂದರೆ, ಇದೇ ತೊಂದರೆ. ನರಗಳೆಲ್ಲ ಒಂದು ಪ್ಲಾಸ್ಟಿಸಿಟಿ ಅಂತ ಇರುತ್ತೆ ಬ್ರೈನ್ನಲ್ಲಿ. ಸೊ ಅದು ರೀಚ್ ಆಗಿಬಿಟ್ರೆ 7 ಇಯರ್ಸ್ ಆದಮೇಲೆ ಎಷ್ಟೇ ನಾವು ಹಿಯರಿಂಗ್ ಏಡ್ ಇಟ್ಟರು ಅವರಿಗೆ ಮಾತೆಲ್ಲ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಅದಾದಮೇಲೆ ರಿಪೆಂಟಿಂಗ್ ಇಸ್ ಆಫ್ ನೋ ಪಶ್ಚಾತ್ತಾಪ ಪಡ್ಬೇಕಷ್ಟೇ. ಅಷ್ಟೇ. ಮತ್ತು ಡೆಫಿನೆಟ್ಲಿ ಈಗ ದೆರ್ ಇಸ್ ಫ್ರಮ್ ರೂರಲ್ people are coming, at least their children or someone will be in the urban areas, so they must help their grandmothers and grandparents to hear better, enjoy better, because they are the most hardworking in the society, who have generally contribute. If that child from rural area is coming to urban area and studying, it is because of their hard work, right? So that I think they also owe to their grandparents. Yeah. ಸೊ ಎಲ್ಲ ಮಾತಾಡಿದ್ವಿ ಇಷ್ಟೊತ್ತು, ಸೈನ್ಸು ಲಾಜಿಕ್ಸು ಎಲ್ಲ ಆಯಿತು. ನನಗೂ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ನಿಮ್ಮ ಹತ್ರ ಮಾತಾಡಲಿಕ್ಕೆ. ಥ್ಯಾಂಕ್ ಯು. ಐ ವಾಂಟ್ ಟು ಆಸ್ಕ್ ಯು ಅಬೌಟ್, ಅಂದರೆ ನೋಡಿ, ಈಗ ನಾವು ಪ್ರತಿಯೊಬ್ಬ ಗೆಸ್ಟ್ಗೂ ಒಂದು ಬುಕ್ ಕೊಡ್ತೀವಿ. ಹಿಯರ್ ಐ ಆಮ್ ಆಲ್ ಸೆಟ್ ಟು ಗಿವ್ ಯು ದಿಸ್ ಬುಕ್ ಕಾಲ್ಡ್ ಗಾಡ್, ರಿಟನ್ ಬೈ ಮ್ಯಾನ್ ಕಾಲ್ಡ್ ಆತ್ಮನಿನ್ ರವಿ ಅಂತ. ಹೂ ಇಸ್ ಗಾಡ್, ವೇರ್ ಇಸ್ ಗಾಡ್, ವಾಟ್ ಇಸ್ ಗಾಡ್ ಅಂತ. ಸೊ ಎನಿವೇ, ನಾವು ಇಫ್ ಐ ಹ್ಯಾವ್ ಟು ಆಸ್ಕ್ ಯು, ಹೂ ಇಸ್ ಗಾಡ್, ವೇರ್ ಇಸ್ ಗಾಡ್, ವಾಟ್ ಇಸ್ ಗಾಡ್, ವಾಟ್ ಇಸ್ ಯುವರ್ ಆನ್ಸರ್? ನಮ್ಮ ಕರ್ಮಗಳೇ ಒಂದು ಈಶ್ವರ ಅಂತ ನಾನು ತಿಳ್ಕೊತೀನಿ. ಅದಲ್ದಲೆ ಆ ಕರ್ಮ ಮಾಡೋಕ್ಕೆ ಹಿಂದೆ ನಮ್ಮ ಇಂಟೆನ್ಷನ್ ಇದೆಯಲ್ಲ, ಆ ಕರ್ತ ಅಥವಾ ಅದನ್ನು ನಾನು ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇವಾಗ ಕೆಲವು ಸತಿ ನಾವು ನಮ್ಮ ಆ್ಯಕ್ಷನ್ ಏನೋ ಡಿಫ್ರೆಂಟಾಗಿ ಅನ್ನಿಸ್ಬೋದು, ಬಟ್ ನಮ್ಮ ಇಂಟೆನ್ಷನ್ ಏನು ಅವರಿಗೆ ಒಳ್ಳೆಯದು. ಈಗ ಮಕ್ಕಳಿಗೆ ಅಂದ್ಕೊಳ್ಳಿ, ನಾವು ಅವ್ರನ್ನ ಬೈತೀವಿ. ಯಾಕೆ ಬೈತೀವಿ? ಯಾಕಂದರೆ ಅವ್ರಿಗೆ ಒಳ್ಳೆಯದಾಗಲಿ ಅಂತ. ನಮ್ಮ ಕಾರ್ಯ ಬೈಯೋದಿರ್ಬೋದು, ಬಟ್ ಅದರ ಹಿನ್ನೆಲೆ ಏನು, ನಮ್ಮ ಇಂಟೆನ್ಷನ್ ಏನಿದೆ ಅದು ಬಹಳ ಮುಖ್ಯ ನಮ್ಮ ಲೈಫಲ್ಲಿ. ಅದಕ್ಕೆ ನಾನು ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀನಿ. ಆ ಇಂಟೆನ್ಷನ್ ನಮ್ಮದು ಕರೆಕ್ಟಾಗಿರಬೇಕು. ಯಾರ ಬಗ್ಗೆ ಆಗಲಿ, ನಮ್ಮ ಫ್ಯಾಮಿಲಿ ಬಗ್ಗೆ ಆಗಲಿ, ನಮ್ಮ ಸ್ಟಾಫ್ ಟೀಮ್ ಬಗ್ಗೆ ಆಗಲಿ. ಅಂದರೆ ನಾವು ಕಾರ್ಯಗಳಲ್ಲಿ ಕೆಲವು ಸತಿ ವಿ ಆರ್ ಸ್ಕೋಲ್ಡಿಂಗ್ ಆರ್ ವಿ ಆರ್ ಬೀಯಿಂಗ್ ಸ್ಟರ್ನ್, or that may be look like a negative thing, but actually the intention is what, that is a very important thing. ಬೈದ್ರು ನೋಡಬೇಡಿ, ಯಾಕೆ ಬೈದ್ರು ಅಂತ ಆ ಇಂಟೆನ್ಷನ್ ನೋಡಬೇಕು ಅಂತ. ಮತ್ತು ನಮ್ಮ ಕಸ್ಟಮರ್ಸ್ಗೂ ಅಷ್ಟೇ, ಯಾಕೆ ನಾವು ಹೇಳ್ತಾ ಇದ್ದೀವಿ ಈ ಥರ ಒಳ್ಳೆಯದಕ್ಕೆ, ಅವರು ಒಳ್ಳೆಯದಕ್ಕೆ ಅಲ್ವಾ. ಕೆಲವು ಸತಿ ಅವ್ರಿಗೂ ನಾವು ಸ್ಟರ್ನ್ ಆಗಿ ಹೇಳ್ತೀವಿ, ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡಬೇಕು, ಈ ಥರ ಮಾಡಬಾರ್ದು ಅಂತ ಅಲ್ಲ. ಸೊ ದ ಇಂಟೆನ್ಷನ್ ಬಿಹೈಂಡ್ ಇಸ್ ವೆರಿ ವೆರಿ important, and both ways we should also have good intention. The other person also should see what is our intention. So I believe God lies in that. Dear Dr. Satya avare, continue to make this world or society a sound world. Hearing is more than a sense. That's how we feel we belong here. So thanks to you for being that bridge. Thank you for the opportunity. I hope this is heard by both the people who like to hear and those who cannot hear. Make an effort to hear this. I think after today we will all hear ourselves better, and we will basically put in all the effort to hear the world better. Yes. So thank you. Thank you. There you go. Namaste. And of course, ನಿಮ್ಮನ್ನು ಭೇಟಿ ಮಾಡಬೇಕಂದ್ರೆ ಹೇಗೆ, ನೀವು ಯಾವ ಕ್ಲಿನಿಕಲ್ಲಿ ಸಿಗ್ತೀರಾ? 16 ಬ್ರಾಂಚ್ ಇದೆ. ಹಾಂ, ನನ್ನ ಫೋನ್ ನಂಬರ್ ಯಾವಾಗಲೂ ಪಬ್ಲಿಕ್ ಇದೆ. ಆ್ಯಂಡ್ ಫ್ರಮ್ ಲಾಸ್ಟ್ 28 years ಇಟ್ ಹ್ಯಾಸ್ ನಾಟ್ ಚೇಂಜ್ಡ್. ಆ್ಯಂಡ್ ನನ್ನಷ್ಟೇ ನಮ್ಮ ಸಂಸ್ಥೆನವರು ಪ್ರತಿಯೊಬ್ಬರನ್ನ ಸಿಸ್ಟಮ್ಯಾಟಿಕ್ಕಾಗಿ ಆ ಪ್ರಾಸೆಸ್ ತಪ್ಪದಲ್ಲೇ ಪ್ರತಿಯೊಬ್ಬರಿಗೂ ಅದೇ ಅಟೆನ್ಷನ್, ಅದೇ ಇದು, ನನ್ನನ್ನು ನೋಡೋದು ಹಾಗೇ ಅವ್ರನ್ನೂ ನೋಡೋ ಥರ ನಾವು ಟ್ರೈನ್ ಮಾಡಿದ್ದೀವಿ. ಸೊ ದೆರ್ ವಿಲ್ ಬಿ ಅಬ್ಸಲ್ಯೂಟ್ಲಿ ನೋ ಡಿಫ್ರೆನ್ಸ್. ಐ ಕ್ಯಾನ್ ಸೇ ದಟ್ ವೆರಿ ಪ್ರೌಡ್ಲಿ. ಯಾ. So they can meet anytime, Monday to Saturday, 10 to 7. All our clinics are
ಓಪನ್ ಫಾರ್ ಸೊ ಎನಿ ಇದು AI ಆ್ಯಪ್ ಬಂದಿರೋದ್ರಿಂದ ಡಿಜಿಟಲ್ ವರ್ಲ್ಡು ಆಗಿರೋದ್ರಿಂದ ಯಾರು ವಿಡಿಯೋ ಕನ್ಸಲ್ಟೇಷನ್ ಅಂತೆಲ್ಲ ನೋಡೋರು ವಿಡಿಯೋ ಹೋಮ್ ವಿಸಿಟ್ಸು ನಾವು ಮಾಡ್ತೀವಿ. ಈಗ ತುಂಬ ಜನಕ್ಕೆ ಬರ್ಲಿಕ್ಕೆ ಸಾಧ್ಯ ಇರೋದಿಲ್ಲ, ಅಥವಾ ಓಲ್ಡ್ ಏಜ್ 80-90 ಆದಮೇಲೆ, ಈಗ ನಮ್ಮ ಹೈಯೆಸ್ಟ್ ಏಜ್ಡ್ ಪೇಷಂಟ್ ಅಂದರೆ 94 ಇಯರ್ಸ್. ಸೊ ಅವರು ಬಂದಾಗ ಅವರು 76 ಇಯರ್ಸಲ್ಲಿ ಇದ್ದರು. ಸೊ ಅವರಿಗೆ ಫಸ್ಟೆಲ್ಲ ಅವರು ಖುಷಿಯಾಗಿ ಕ್ಲಿನಿಕ್ಗೆ ಬರ್ತಾಯಿದ್ರು. ಅವ್ರಿಗೂ ಒಂಥರ ಚೇಂಜ್, ಓಲ್ಡ್ ಪೀಪಲ್ಗೂ ಒಂಥರ ಚೇಂಜೇ, ನಮ್ಮನ್ನು ಬಂದು ನೋಡಲಿಕ್ಕೆ, ಮಾತಾಡಲಿಕ್ಕೆ, ಸಂಪರ್ಕ ಮಾಡಲಿಕ್ಕೆ. ದೇ ಆಲ್ಸೋ ಎಂಜಾಯ್ ಆ್ಯಕ್ಚುಲಿ. ಬಟ್ ಒಂದು ಏಜ್ ಕ್ರಾಸ್ ಆದಮೇಲೆ ಅವ್ರಿಗೆ ಬರ್ಲಿಕ್ಕೆ ಸಾಧ್ಯ ಇರಲ್ಲ, ಸಪೋರ್ಟ್ ಇಲ್ದಲೇ ಬರಲಿಕ್ಕಾಗಲ್ಲ. ಸೊ ಆ ಥರ ಕೇಸಸಲ್ಲಿ ನಾವು ಹೋಮ್ ವಿಸಿಟ್ಟು ಕೊಡ್ತೀವಿ. ಸೊ ವಿ ಗೋ ಆ್ಯಂಡ್ ಫಿಟ್ ದ ಪೇಷಂಟ್ ಇನ್ home, but the best is to do in clinic, because there is a soundproof testing room. All that will be much better. Okay. ಸೊ ಯಾವ್ಯಾವ ಥರ ಪ್ರೊಫೆಷನ್ಸನ್ನು ನೋಡಿದ್ದೀರಾ ನೀವು? ಅಂದರೆ ದ ಯುನೀಕ್ ಪ್ರೊಫೆಷನಲ್ಲಿರೋರು ಬಂದಿರೋರಿಗೆ ಫಾರ್ ಹೂಮ್ ಹಿಯರಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಹೌ ದೇರ್ ಲೈಫ್ ಹ್ಯಾಸ್ ಚೇಂಜ್ಡ್. Yeah. One of the most important profession is the doctor's profession. So ತುಂಬ ಡಾಕ್ಟರ್ಸ್ಗೆ ಈ ಹಿಯರಿಂಗ್ ಲಾಸ್ ಇರುತ್ತೆ. ಸೊ ಬಟ್ ದೇ ಆರ್ accepting and they are immediately taking care of it. ಬಟ್ ಒಂದಂದರೆ, ಕೆಲವು ಡಾಕ್ಟರ್ಸ್ ಸ್ಟೆಥೋಸ್ಕೋಪ್ ಯೂಸ್ ಮಾಡ್ತಾರಲ್ಲ, ಸೊ ಅದಕ್ಕೆ ನಾವು ಸ್ಪೆಷಲಾಗಿ ಒಂದು ಮಾಡಿಫಿಕೇಷನ್ ಅಥವಾ ಒಂದು ಇದು ಕೊಡ್ತೀವಿ. ಹಿಯರಿಂಗ್ ಏಡ್ ಜೊತೆಗೆ ಆ ಮೋಲ್ಡ್ ಥರ ಬರುತ್ತೆ, ಸ್ಟೆಥೋಸ್ಕೋಪ್ ಮೋಲ್ಡ್. ಸೊ ಅದನ್ನು ಹಾಕುವಾಗ ಸ್ಟೆಥೋಸ್ಕೋಪ್ ಸೌಂಡ್ಸ್ ತುಂಬ ಕ್ಲಿಯರ್ ಆಗಿ ಅವರಿಗೆ ತುಂಬ ಕಂಫರ್ಟಬಲ್ ಆಗಿ. ಡಾಕ್ಟರ್ಸ್ ಆರ್ ಲಿಟಲ್ ಓಲ್ಡ್ ಆಲ್ಸೋ ಆ್ಯಂಡ್ ಕುಡ್ ಬಿ ಹಿಯರಿಂಗ್ ಪ್ರಾಬ್ಲಮ್ ಇರೋದು. ವೆರಿ ನೈಸ್. Yes, and of course judges, teachers, and these type of profession, the communication is so important. So so there is all these people, if they have a problem, they should come forward and get their lives better. We have so many cases, college professors and lecturers whose life has changed, because till then they can't understand what the student is saying, and sometimes students also tease them, because they will, as I told you, others know that you are having a hearing problem, you cannot hide it. ಸೊ ಆ ಥರ ಇರುವಾಗ ಈ ಥರ ಕಮ್ಯುನಿಕೇಷನ್ ಜಾಸ್ತಿ ಬೇಕಾಗಿರೋ ಪ್ರೊಫೆಷನ್ಸಲ್ಲಿ ಅವರು ಇಮಿಡಿಯೇಟ್ ಹಿಯರಿಂಗ್ ಏಡ್ ಹಾಕ್ಕೊಂಡು ಇನ್ನೂ ದೇ ಕ್ಯಾನ್ ಟೀಚ್ ಬೆಟರ್ ಆ್ಯಂಡ್ ಎಂಜಾಯ್ ದೇರ್ communications with their students and earn their respect also. With all these technology aids, yes. perspective change, probably all of this becomes a doorway to change, laughter, a fulfilled life ಅಂತ ಅನ್ಸುತ್ತೆ. ಸೊ ಐ ಹೋಪ್ ಇವತ್ತಿನ ಈ ನಮ್ಮ ಕಾನ್ವರ್ಸೇಷನ್ ಮೇ ಇಟ್ ಎಂಪವರ್ ಮೋರ್ ಪೀಪಲ್ ಟು ಓಪನ್ ಅಪ್, ಆ್ಯಂಡ್ ಆಲ್ಸೋ ಮೇ ದ ಸೊಸೈಟಿ ಆಲ್ಸೋ ಬಿ ಮೋರ್, ಅಂದರೆ ಸ್ವಲ್ಪ ಸೂಕ್ಷ್ಮ ಆಗಬೇಕು. ಈ ಹಿಯರಿಂಗ್ ಏಡ್ ಹಾಕ್ಕೊಂಡಿರೋರನ್ನ ನೋಡಿ ಅನಾವಶ್ಯಕವಾಗಿ ಆಡ್ಕೋಬೇಡಿ. ಅಂಡರ್ಸ್ಟ್ಯಾಂಡ್ ದೇರ್ ಸಿಚುವೇಶನ್ ಆ್ಯಂಡ್ ಶೋ ದಟ್ ಎಂಪತಿ. ಮತ್ತೆ ಒಂದು ವರ್ಡ್ ಇದೆಯಲ್ಲ, ಸಹಾಯ ಮಾಡೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ಹರ್ಟರು ಮಾಡಬೇಡಿ. ಲಿವ್ ಆ್ಯಂಡ್ ಲೆಟ್ ಲಿವ್. ಆ್ಯಂಡ್ ಐ ಥಿಂಕ್ ಸಾಕಷ್ಟು ಯಾರ್ಡ್ ಸ್ಟಿಕ್ಸನ್ನು ಕೊಟ್ಟಿದ್ದೀರಾ ಟು ಅಂಡರ್ಸ್ಟ್ಯಾಂಡ್ ಹಿಯರಿಂಗ್ ಹೆಲ್ತ್ ಫಾರ್ ಮದರ್ಸ್, ಫಾರ್ ಇಂಡಿವಿಜುವಲ್ಸ್, ಫಾರ್ ಯಂಗ್ಸ್ಟರ್ಸ್, ಫಾರ್ ಪೀಪಲ್ ಇನ್ ದೇರ್ ಸೆಕೆಂಡ್ ಇನ್ನಿಂಗ್ಸ್ ಆ್ಯಂಡ್ everything in between. Yes, so again, thanks a lot. Thank you so much. Let's keep everyone connected by hearing aids. Yes, have a sound society, have a sound mind, and please have a soundful journey through life. ಇಷ್ಟೊತ್ತು ಸೌಂಡ್ ಬಗ್ಗೆನೇ ಇಷ್ಟೊಂದು ಸೌಂಡ್ ಮಾಡಿದ್ದೀವಿ. ಲಾಸ್ಟ್ಲಿ ಆಲ್ಸೋ ಟೈಮ್ ಟು ವಿಶ್ ಯು ಸೌಂಡ್ ಸ್ಲೀಪ್ ಥ್ರೂ ರೀಪೋಸ್ ಕಡೆ ಅನ್ನೋ ಒಂದು ಮ್ಯೂಸಿಕ್ ಪಿಲ್ಲೋ ಇದೆ. There you go. Thank you. I guess every episode is an eye-opener, is also ಒಂದು ಏನಂತಾರೆ, ಸಾಕಷ್ಟು ವಿಚಾರಗಳಿಗೆ ಒಂದು ಕನ್ನಡಿ, ಮತ್ತು ಎಷ್ಟೋ ವಿಚಾರಗಳಿಗೆ ಒಂದು ಸಮುದ್ರ. ಎಲ್ಲ ನಮ್ಮ ಶೋ ಹೆಸರಿರೋದೇ ಜಸ್ಟ್ ಕ್ಯೂರಿಯಸ್, ಇಟ್ಸ್ ಫಾರ್ ಅ ರೀಸನ್. ಎಲ್ಲಿ ಕುತೂಹಲ ಇರುತ್ತೋ ಅಲ್ಲಿ ಬೆಳವಣಿಗೆ ಇರುತ್ತೆ, ಅಲ್ಲಿ ಹೊಸ ವಿಚಾರಗಳು ಅರಳುತ್ತೆ. ಹಾಗಾಗಿ ಕಂಟಿನ್ಯೂ ದ ಲೈಫ್ ಜರ್ನಿ ವಿತ್ ದ ರೈಟ್ ಲೆನ್ಸ್ ಆಫ್ ಕ್ಯೂರಿಯಾಸಿಟಿ ಇನ್ ದ ರೈಟ್ ಏರಿಯಾ. ಅದು ನಿಮ್ಮನ್ನು ಎನ್ರಿಚ್ ಮಾಡಬೇಕು, ನಿಮ್ಮನ್ನು ಎಂಪವರ್ ಮಾಡಬೇಕು. ಆ ಥರ ವಿಚಾರಗಳಿಗೆ ಯಾವಾಗಲೂ ಕಿವಿ ಕೊಡಿ. ಒಳ್ಳೆಯದನ್ನೇ ಕೇಳು, ಒಳ್ಳೆಯದನ್ನೇ ಮಾತಾಡು, ಒಳ್ಳೆಯದನ್ನೇ ನೋಡು ಅಂದರು. ಈಗ ಒಳ್ಳೇದಂದರೆ ಏನು ಅಂತ ಡಿಫೈನ್ ಮಾಡಬೇಕು. ಒಳ್ಳೆಯದು ಅಂದರೆ ಯಾವುದು ನಿಮ್ಮನ್ನು ಬದಲಾಯಿಸತ್ತೋ, ಯಾವುದು ಫಾರ್ ಬೆಟರ್ ಅಫ್ಕೋರ್ಸ್, ಯಾವುದು ನಿಮ್ಮನ್ನು ಇನ್ನೂ ಎಲ್ಲಿದ್ದೀರಾ ಅಲ್ಲಿಂದ ನೆಕ್ಸ್ಟ್ ಲೆವೆಲ್ಗೆ ಕರ್ಕೊಂಡು ಹೋಗುತ್ತೋ, ಆ್ಯಂಡ್ ವಿಚ್ ಕೀಪ್ಸ್ ಯು ಅಲೈವ್.
I guess that is what is probably my definition for today. Until next time, ಕಂಟಿನ್ಯೂ ಟು ಸ್ಟೇ ಕ್ಯೂರಿಯಸ್ ಆ್ಯಂಡ್ ಹಳೆ ಎಪಿಸೋಡ್ಸ್ಗಳನ್ನು ನೋಡಿ, ಹೊಸ ಎಪಿಸೋಡ್ಸ್ಗಳನ್ನು ಎದುರು ನೋಡಿ, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ಕುರ್ಚಿನಲ್ಲಿ ಯಾರನ್ನು ನೀವು ನೋಡಬೇಕು ಅದಕ್ಕೊಂದು ಕಮೆಂಟ್ ಹಾಕಿ. ಆ್ಯಂಡ್ ಬಾಕಿದು ಎಸ್ ಸಿಗ್ತಾ ಇರೋಣ ಥ್ರೂ ಜಸ್ಟ್ ಕ್ಯೂರಿಯಸ್ ಕನ್ನಡ ಆ್ಯಂಡ್ ಜಸ್ಟ್ ಕ್ಯೂರಿಯಸ್ ಇಂಗ್ಲೀಷ್. ನಾನು ನಿಮ್ಮ ರ್ಯಾಪಿಡ್ ರಾಶ್ಮಿ ಸೈನಿಂಗ್ ಔಟ್, ವೇರಿಂಗ್ ನನ್ನದೇ ಆದ ಬ್ರ್ಯಾಂಡ್ ರಾಧಾದು ಸಾರಿ. ಆ್ಯಂಡ್ ಡೂ ಚೆಕ್ಔಟ್ ವೆಬ್ಸೈಟ್, ಆಗಲೇ ಲಾಂಚ್ ಆಗಿ 1 ತಿಂಗಳ ಮೇಲಾಗಿದೆ. ಥ್ಯಾಂಕ್ ಯು ಫಾರ್ ದ ಲವ್ಲಿ ರೆಸ್ಪಾನ್ಸ್ ಆ್ಯಂಡ್ ಸಪೋರ್ಟ್. ಐ ಥಿಂಕ್ ದಟ್ಸ್ ದ ಬ್ಯೂಟಿ ಆಫ್ ಲೈಫ್. ಈಗ ಒಂದು 2-3 ತಿಂಗಳ ಮುಂಚೆ ಯು ವುಡಂಟ್ ಹ್ಯಾವ್ ಸೀನ್ ದಿ ಆಂಟ್ರಪ್ರಿನರ್ ಸೈಡ್ ಇನ್ ರಶ್ಮಿ, ರೈಟ್? ಈ ಜಸ್ಟ್ ಕ್ಯೂರಿಯಸ್ ಅನ್ನೋ ವೇದಿಕೆ ನನಗೆ ಇದನ್ನು ಮಾಡಿದೆ. ಲೈಕ್ ದೇ ಸೇ ಪ್ರಾಬ್ಲಮ್ ಇಸ್ ಆಲ್ವೇಸ್ ಇನ್ ಅಸ್, ನಾವು ಏನು ತೊಗೊತೀವಿ ಅಂತ. ಎಷ್ಟು ಆಂಟ್ರಪ್ರಿನರ್ಸನ್ನು ಮೀಟ್ ಮಾಡಿದ್ದೀನಿ, ಇಷ್ಟೊಂದು ಪಾಸಿಬಿಲಿಟೀಸಿಗೆ ಸಾಧ್ಯ ಇರೋ ಪ್ರಪಂಚ ಅಲ್ವಾ ಅಂತ ಆ ಕಣ್ಣಿಂದ ಓಪನ್ ಮಾಡಿ ನೋಡಿದಾಗ ಎವ್ರಿಥಿಂಗ್ ಚೇಂಜಸ್. ಸೊ ಹಾಗಾಗಿ ನಿಮಗೆ ಯು ಹ್ಯಾವ್ ಟು ಆಸ್ ದಟ್ ಕ್ವೆಶ್ಚನ್. ಜಸ್ಟ್ ಕ್ಯೂರಿಯಸ್ ಪಾಡ್ಕಾಸ್ಟ್ ನಿಮಗೆ ಏನು ಮಾಡಿದೆ ಅನ್ನೋದಕ್ಕೆ ಉತ್ತರ ನೀವೇ ಹೇಳಬೇಕು, ಉತ್ತರ ನೀವೇ ನೋಡ್ಕೋಬೇಕು. ಥ್ಯಾಂಕ್ ಯು, ಟೇಕ್ ಕೇರ್. ಥ್ಯಾಂಕ್ ಯು ಮೇಡಮ್. ವೆಲ್ಕಮ್. ಇಟ್ ವಾಸ್ ರಿಯಲಿ ಇಂಟ್ರೆಸ್ಟಿಂಗ್. ವಿಶ್ ಯು ಮೋರ್ ಕ್ಲಿನಿಕ್ಸ್. ಮತ್ತೇನಾದ್ರು ಹಾಸ್ಪಿಟಲ್ ಎಲ್ಲ ಮಾಡೋ ಇದೆಯಾ? No. So we just want people to have better hearing at Shreya Hearing Clinic. Hear well, hear yourself well too. Thank you. Thank you.